ಸಾಕ್ಷಾತ್ ತಸ್ಮೈ ಶ್ರೀ ಗುರವೇ ನಮಃ. ಈ ಒಂದು ವಿಷಯ ಮುಗಿಸಿ ಮಿಕ್ಕ ವಿಷಯ ಹೇಳ್ತೀನಿ. ಸ್ವಪ್ನವನ್ನು ನಾವು ಮುಗಿಸ್ತೀವ, ನಾಶ ಮಾಡ್ತೀವ, ಅಥವಾ ಅದು ಮಿಥ್ಯ ಎಂದು ತಿಳ್ಕೊಂಡು ನಾವು ಎಚ್ಚರಗೊಳ್ತೀವಿ. ಅದು ವ್ಯತ್ಯಾಸ ನೋಡಿ. ಹೌದು, ನಾಶ ಎಂದೇ ಏಕೆ ಹೇಳಬಾರದು? ನೀವು ಟ್ರಾನ್ಸೆಂಡಿಂಗ್ ಅಥವಾ ಬಾಧ ಹೇಳ್ತಾರೆ ಸಂಸ್ಕೃತದಲ್ಲಿ. ಬಾಧನೆ ಎಂದು ಹೇಳ್ತಾ ಇದ್ದೀರಿ. ಬಾಧ ಅಂದರೆ ಅದು ಮಿಥ್ಯ ಎಂದು ತಿಳ್ಕೊಂಡು ಮಿಥ್ಯ ಎಂದು ತಿಳ್ಕೊಂಡು ತಾನು ಅದರಲ್ಲಿಲ್ಲ, ಕನಸಿನಲ್ಲಿ ತಾನಿಲ್ಲ, ನನ್ನ ಅನುಭವಕ್ಕೆ ಕನಸಿಲ್ಲ, ಎರಡಾಗಬೇಕು. ನಾನು ಕನಸಿನಲ್ಲಿ ವ್ಯಕ್ತಿಯಾಗಿಲ್ಲ, ತನ್ನ ಅನುಭವಕ್ಕೆ ಕನಸಿಲ್ಲ. ಈ ಜ್ಞಾನ ಬೇಕಾ ಅಥವಾ ಕನಸನ್ನು ಮುಗಿಸಬೇಕಾ, ನಾಶ ಮಾಡಬೇಕಾ? ನಾಶ ಅಂದರೆ ಎಂಡಿಂಗ್, ಮುಗಿಸಿಬಿಡಬೇಕಾ? ಮುಗಿಸುವುದೆಂಬುದಿದೆಯಾ? ಯಾರು ಮುಗಿಸಬೇಕು? ಹೇಗೆ ಮುಗಿಸಬೇಕು? ಕನಸಿನಲ್ಲಿರುವ ವ್ಯಕ್ತಿ ಇದ್ದಾನಲ್ಲ, ಕನಸನ್ನು ನೋಡುತ್ತಾ ಇರುವ ಕನಸಿನಲ್ಲಿರುವ ವ್ಯಕ್ತಿ, ಅವನು ಕನಸನ್ನು ಮುಗಿಸ್ತಾನ? ಆಗಲೇಕೆ? ತಾನೇ ಕನಸು, ತಾನೇ ಕನಸಿನಲ್ಲಿ ಅಂತರ್ಭಾಗ. ಅದರಿಂದ ತಾನು ಮುಗಿಸೋಕ್ಕಾಗಲ್ಲ. ಸಾಕ್ಷಿ ಮುಗಿಸ್ತಾನ? ಸಾಕ್ಷಿಗಿಲ್ಲವೇ ಇಲ್ಲ. ಸಾಕ್ಷಿಗೆ ಕನಸೇ ಇಲ್ಲ, ಮುಗಿಸುವುದೇನು? ಇದ್ದರೆ ಮುಗಿಸುವುದೇ? ನೋಡಿ ಎಷ್ಟು ವಿಚಿತ್ರವಾಗಿದೆ. ಅದರಿಂದ ವೇದಾಂತದಲ್ಲಿ, ಮುಖ್ಯವಾಗಿ ಅದ್ವೈತ ವೇದಾಂತದಲ್ಲಿ ವ್ಯಾವಹಾರಿಕ ದೃಷ್ಟಿ, ಪಾರಮಾರ್ಥಿಕ ದೃಷ್ಟಿ, ಎರಡು ಹಂತಗಳು. ಇದು ಇಲ್ಲದಿದ್ದರೆ ವೇದಾಂತವೇ ಅರ್ಥವಾಗಲ್ಲ. ವ್ಯಾವಹಾರಿಕ ದೃಷ್ಟಿ, ಪಾರಮಾರ್ಥಿಕ ದೃಷ್ಟಿ. ವ್ಯಾವಹಾರಿಕ ಮಲ್ಲಿ ತಪ್ಪೆಲ್ಲಿದೆ ಅಂದರೆ, ವ್ಯಾವಹಾರಿಕ ದೃಷ್ಟಿಯನ್ನು ಪಾರಮಾರ್ಥಿಕ ದೃಷ್ಟಿ ಎಂದು ತಿಳ್ಕೊಂಡು ಬಿಡುವುದರಲ್ಲಿ ಅಧ್ಯಾಸ. ಅದು ಮಿಥ್ಯೆ, ಅದು ಅಧ್ಯಾಸ, ಅದು ಅಜ್ಞಾನ. ಕನಸು ಕಲ್ಪಿತ, ಕಲ್ಪಿತವನ್ನು ನಿಜವಾಗಿದೆ ಅಂದ್ಕೊಂಡು ಬಿಟ್ಟ. ಅದು ನಿಜವಲ್ಲಪ್ಪ, ಕನಸು ಕನಸೇ, ತನಗಿಲ್ಲ, ತಿಳ್ಕೊಂಡ್ರೆ ತನಗೆ ಕನಸಿಲ್ಲ ಅಷ್ಟೇ. ಕನಸು ಮಿಥ್ಯ ಆಗುತ್ತದೆ ಹೊರತು ಅದನ್ನು ನಾಶ ಮಾಡುವುದು, ಮುಗಿಸುವುದಿಲ್ಲ. ಇಲ್ಲಿ ನೋಡಿ, ನಾಟಕದಲ್ಲಿ ಪಾತ್ರ ಧರಿಸುವವನು ಎರಡು ಇರುತ್ತದೆ. ನಾಟಕ ಮುಗಿಸಲೂಬಹುದು ಒಂದು ಪದ್ಧತಿ. ಒಂದೇನು, ಪಾತ್ರ ಧರಿಸಿದ್ದರೆ ಅವರು ಹರಿಶ್ಚಂದ್ರ ಪಾತ್ರ ಧರಿಸಿ ಎಂದಿಗೂ ಅಳುತ್ತಾನೆ ಇರುತ್ತಾನೆ. ಮೊದಲು ಸ್ವಲ್ಪನೇ ಹರಿಶ್ಚಂದ್ರನ ನಾಟಕದಲ್ಲಿ ರಾಜ ಇರುತ್ತಾನೆ, ವೈಭವ ಇರುತ್ತದೆ, ಧೈರ್ಯದಿಂದ. ಮೊದಲು ಒಂದು 5-10 ನಿಮಿಷನೋ ಅರ್ಧ ಗಂಟೆ ನಂತರ ಈಗ ಎಲ್ಲ ಅಳುತ್ತಾನೇ ಇರೋದೀಗ. ಅದೇ ಅಳುತ್ತಾ ಹರಿಶ್ಚಂದ್ರ ನಾಟಕ ಜೀವನದಲ್ಲಿ 20-30 ಸಲ ನೀವು ನಾಟಕ ಆಡಿದ್ದರೆ ಒಂದು 3 ವರ್ಷದಲ್ಲಿ, ಈಗ ಯಾರೇ ಬರಲಿ ನಿಮಗೆ ಅಳುವನೇ ಬರುತ್ತದೆ ಅಲ್ಲವೇ? ಈಗ ಅದೇ ಅಭ್ಯಾಸ ಆಗಿಬಿಡ್ತದೆ. ಆದ್ದರಿಂದ ಇದು ಅವರಿಗೆ ದುಃಖವೇ ಹೆಚ್ಚಾಗಿ ಬಿಟ್ಟರೆ, ಆಸ್ಪತ್ರೆಗೆ ಹೋದರೆ ಸೈಕಾಲಜಿಸ್ಟ್ ಏನು ಹೇಳ್ತಾನೆ, ನಿಮಗದು ಪಾತ್ರನೇ ನಾನೆಂದು ತಿಳ್ಕೊಳ್ಳುವುದು ಅಭ್ಯಾಸ ಆಗಿಬಿಟ್ಟಿದೆ. ನೀವು ಎಷ್ಟು ಹೇಳಿದ್ದರೂ ಅದು ಬಿಡುತ್ತಾ ಇಲ್ಲ, ಮತ್ತು ಅದಕ್ಕೆ ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲ. ನಿಮಗೆ ನಿಜ ಜೀವನ ಏನು, ನೀನು ಹರಿಶ್ಚಂದ್ರನ, ನಿನ್ನ ನಿಜ ಜೀವನದಲ್ಲಿ ನಿನ್ನ ಬೇರೆ ವ್ಯಕ್ತಿಯ ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲ. ನೀವು ಮರೆತು ಹೋಗಿ ಅದೇ ನಾನು ಎಂದು ತಾದಾತ್ಮ್ಯ ಪಡ್ಕೊಳ್ತಾ ಇದ್ದೀರಿ. ಅದರಿಂದ ಒಂದು ತಿಳ್ಕೊಂಡು ಬಿಟ್ಟುಬಿಡು, ನಾನಲ್ಲ, ಅದು ಸುಮ್ಮನೆ ನಾಟಕ ಎಂದು. ಅದು ಆಗಲ್ಲ ಅಂದರೆ ಒಂದೇ ಒಂದು, ಇನ್ನು ಮೇಲೆ ನಾಟಕ ಬಿಟ್ಟು ಬೇರೆ ಕೆಲಸ ಮಾಡ್ಕೋ, ನಾಟಕ ಬಿಡು, ನಿನ್ನಿಂದ ಆಗಲ್ಲ. ಅಂದರೆ ಪಾತ್ರದಲ್ಲಿರುವಾಗ ದುಃಖಿಯಾಗಿದ್ದರೆ ನಾಟಕ ಮುಗಿಸಬೇಕು. ನಾಟಕ ಮುಗಿಸಿದ್ದರೆ ಹರಿಶ್ಚಂದ್ರ ಪಾತ್ರ ಮುಗಿಯುತ್ತದೆ, ತನಗೆ ದುಃಖ ಮುಗಿಯುತ್ತದೆ. ಹಾಗೆ ಜೀವನನ್ನು ಬಿಡಿಸಿದರೆ ಸಂಸಾರ ಬಿಡುತ್ತದ? ಅಥವಾ ವ್ಯವಹಾರ ದೃಷ್ಟಿಗೆ ಪಾತ್ರ ಇದ್ದಂತೆ ತೋರಿದ್ದರೂ ತನಗೆ ಪಾತ್ರ ಹಿಂದೆ ಇಲ್ಲ, ಈಗ ಇಲ್ಲ, ಮುಂದೆ ಇಲ್ಲ, ಎಂದಿಗೂ ಇಲ್ಲ. ತನ್ನ ಅನುಭವ ದೃಷ್ಟಿಗೆ ಪಾತ್ರವೇ ಇಲ್ಲ, ತಾನು ಎಂದಿಗೂ ಸ್ವತಂತ್ರವಾಗಿದ್ದ. ಇದು ತಿಳ್ಕೊಳ್ಳಬೇಕಾ? ದೃಷ್ಟಿ ಶಿಫ್ಟಿಂಗ್ ಆಗಬೇಕಾ ಅಥವಾ ಅದೇ ದೃಷ್ಟಿಯಲ್ಲಿದ್ದು ಅದನ್ನು ನಾಶ ಮಾಡಬೇಕಾ? ದೃಷ್ಟಿ ಶಿಫ್ಟಿಂಗೇ ಜ್ಞಾನ. ವ್ಯಾವಹಾರಿಕ ದೃಷ್ಟಿ నుంచి ಪಾರಮಾರ್ಥಿಕ ದೃಷ್ಟಿ, ಅದು ಬೇಕು. ಏಕೆಂದರೆ ತಾದಾತ್ಮ, ಅಧ್ಯಾಸ, ಅಭಿಮಾನ ಬಿಟ್ಟು ಇರುವುದು. ಅದಕ್ಕೋಸ್ಕರ ಸಾಕ್ಷಿ ಹೇಳ್ತೀವಿ. ಅದಕ್ಕೋಸ್ಕರನೇ ಶಂಕರರು ಹೇಳಿದ್ದರು, ಜ್ಞಾನ ಮಾತ್ರದಿಂದ ನಿಜವಾಗಿ ಏನನ್ನು ಒಡೆದು ಹಾಕುವುದು, ಮುಗಿಸುವುದು ಅಂಥದ್ದೇನಿಲ್ಲ. ಮುಗಿಯುವುದು ಅಲ್ಲ, ಅನಾದಿ ಅನಂತ ಜಗತ್ತು. ನೀವು ಕನಸಿನ ದೃಷ್ಟಿ, ವ್ಯವಹಾರ ದೃಷ್ಟಿ ನೋಡಿದ್ದರೆ ಅನಾದಿ ಅನಂತ, ಅದಕ್ಕೆ ಆದಿ ಇಲ್ಲ ಅಂತ ಇಲ್ಲ, ಯಾವಾಗಲೂ ಮುಗಿಯೋದೇ ಇಲ್ಲ ಅಷ್ಟೇ. ತನ್ನ ಅನುಭವ ದೃಷ್ಟಿಗೆ ಅದು ಇಲ್ಲವೇ ಇಲ್ಲ. ಇದು ಸೂಕ್ಷ್ಮತ, ಇದರಲ್ಲಿರುವಂಥ ವ್ಯತ್ಯಾಸ. ಅದಕ್ಕೋಸ್ಕರ ದೃಷ್ಟಿ ಇಲ್ಲಿಡಬೇಕು. ಆತ್ಮ ಕಡೆಗೆ ತಿರುಗಿಸು, ತನ್ನ ನಿಜವಾದ ಅನುಭವ ಗಮನಿಸ್ತಾ ಇರು.
ಆ ಅನುಭವದಲ್ಲಿ ಈ ನಾನೆಂಬ ವೃತ್ತಿ ಇಲ್ಲ, ನಾನೆಂಬ ವೃತ್ತಿ ಇಲ್ಲ, ಇನ್ನೊಬ್ಬರು ಎಂಬ ಯೋಚನೆ ಇಲ್ಲ, ಯಾರೂ ಇಲ್ಲ. ನಾನಿದ್ದರೆ ಇನ್ನೊಬ್ಬರು ಇರ್ತಾರೆ, ನಾನು ಇಲ್ಲ, ಇನ್ನೊಬ್ಬರಿಲ್ಲ, ಯೋಚನೆ ಮಾಡುವುದಕ್ಕೆ ಏನೂ ಇಲ್ಲ, ತಾನು ಮಾತ್ರ ಸ್ವತಃ ಸಿದ್ಧ ಅದ್ವೈತ ಚೈತನ್ಯ ಇದೆ. ಆ ಸಾಕ್ಷಿ ದೃಷ್ಟಿಗೆ ಕನಸಿನ ವ್ಯಕ್ತಿಯಾಗಲಿ ಕನಸಿನ ಅವಸ್ಥೆಯಾಗಲಿ ತನ್ನ ಸಾಕ್ಷಿಗೆ ಬಿಡಿಯಾಗಿಲ್ಲ. ಮತ್ತು ಕನಸಿನ ದೃಷ್ಟಿಯನ್ನು ಕಲ್ಪಿತವಾಗಿ ನೋಡಬಹುದು, ಅದು ಬೇರೆ ವಿಷಯ. ತಿಳ್ಕೊಂಡ ನಂತರನೂ ನಾಟಕದಲ್ಲಿ ನಾನು ಹರಿಶ್ಚಂದ್ರನಲ್ಲ ಎಂದು ಗೊತ್ತಿದ್ದರೂ ಇನ್ನೊಬ್ಬರ ದೃಷ್ಟಿಗೆ ಪಾತ್ರನಾಗಿದ್ದನಂತೆ ನಟಿಸಬಹುದು. ಅದು ನಿಜವಲ್ಲ ಎಂದು ಮೊದಲೇ ಗೊತ್ತು ತನಗೆ. ಅದು ಇಲ್ಲವೇ ಇಲ್ಲ, ಸುಮ್ಮನೆ ಪ್ರೇಕ್ಷಕರಿಗೋಸ್ಕರ ನಟನೆ ನಡೆಯುತ್ತಾ ಇದೆ ಅಷ್ಟೇ. ನಾನು ಹರಿಶ್ಚಂದ್ರ ಎಂದು ಹೇಳಿದ್ದರೂ ಆ ನಾನು ಎಂದು ಮಾತು ನಾನು ಹರಿಶ್ಚಂದ್ರ ರಾಜ್ಯವನ್ನು ಕಲ್ಕೊಂಡೆ, ಅಯೋಧ್ಯೆಗೆ ಬಂದೆ ಎಂದು ಹೇಳ್ತಾನೆ. ಆ ನಾನು ಯಾರು? ಅಲ್ಲಿದ್ದಾರಾ ಯಾರಾದರೂ? ಯಾರೂ ಇಲ್ಲ, ಸುಮ್ಮನೆ ಕಲ್ಪಿಸಿ ಇಟ್ಕೊಂಡಿದ್ದೆ. ಅದು ನಿಜವಾಗಿದ್ದಾನೆ ಅಂದ್ಕೊಂಡರೆ ಅಧ್ಯಾಸ, ಅಜ್ಞಾನ. ಇದು ಯಾರೂ ಇಲ್ಲಪ್ಪ, ಸುಮ್ಮನೆ ಅಲ್ಲಿ ನಾನು ಎಂಬ ಮಾತೇ ಹೊರತು ಅಲ್ಲಿ ಯಾರೂ ಇಲ್ಲ, ವ್ಯಕ್ತಿ ಇಲ್ಲ. ಈ ನಿಜವಾದ ನಟನಲ್ಲೇ ಅದೊಂದು ಮಾತೇ ಹೊರತು ವ್ಯಕ್ತಿ ಇಲ್ಲ. ನಾಟಕಕ್ಕೋಸ್ಕರ ಇದ್ದಂತೆ ವ್ಯಕ್ತಿ ಇದ್ದಂತೆ ಮಾತಾಡ್ತಾರೆ. ಆ ವ್ಯಕ್ತಿ ಯಾರು ಅಂದರೆ ಪ್ರೇಕ್ಷಕರಿಗೆ ಕಂಡು ಬರ್ತಾರೆ, ಅಯ್ಯೋ ನಿಜವಾಗಿದ್ದಾನೆ ಅಂತ. ಏಕೆ? ಅವ್ರಿಗೆ ಅಧ್ಯಾಸ ಆಗ್ತದೆ. ಪ್ರೇಕ್ಷಕರಿಗೆ ಅಧ್ಯಾಸ ಮಾಡಿಸು, ನಿನಗೆ ಇಲ್ಲ ಅಧ್ಯಾಸ. ಇಲ್ಲಿ ನಟನಿಗೆ ಅಧ್ಯಾಸ ಇದೆಯೋ, ಪ್ರೇಕ್ಷಕರಿಗೆ ಅಧ್ಯಾಸ ಮಾಡಿಸ್ತಾನೆ, ತನಗೆ ಮಾತ್ರ ಅಧ್ಯಾಸ ಇಲ್ಲ. ಅವ್ರಿಗೆ ಅಧ್ಯಾಸ ಮಾಡಿಸ್ತಾನೆ. ಅಂದರೆ ನಿಜವಂದಂತೆ ಅವರಿಗೆ ಭ್ರಾಂತಿ ಮಾಡಿಸಿದರೆ ಅವ್ರು ಹೆದರ್ಕೊಂಡು ಅವ್ರು ನಿಜವಾಗಿ ಅಳುತ್ತಾನೆ ಇರ್ತಾರೆ. ಅಯ್ಯೋ ಪಾಪ ಹರಿಶ್ಚಂದ್ರನ ಗತಿ, ಅಯ್ಯೋ ಹರಿಶ್ಚಂದ್ರನ ಪತ್ನಿ ಚಂದ್ರಮತಿ, ಅವಳ ಗತಿ ನೋಡಿ ಎಷ್ಟು ಭಯಂಕರವಾಗಿದೆ. ಒಂದು ರಾಣಿ, ಜಗತ್ತಕ್ಕೆ ಹೋಲ್ ಭಾರತ ದೇಶಕ್ಕೆ ಒಂದು ಜಗತ್ತಿಗೆ ರಾಣಿ ಅಂಥದ್ದು ಅವಳ ಗತಿ ಏನಾಯಿತು ನೋಡಿ, ಎಷ್ಟು ಭಯಂಕರ ಗತಿ. ಅದು ನೋಡ್ತಾ ಇದ್ದರೆ ನೋಡುವವನಿಗೆ ನಿಜವಾಗಿ ನಡೆಯುತ್ತಾ ಇದ್ದಂತೆ ದುಃಖವಾಗ್ತದೆ. ಏಕೆ? ತಾವು ಅದರ ಜೊತೆಗೆ ತಾದಾತ್ಮ್ಯ ಹೊಂದುತ್ತಾರೆ. ಅದು ನಿಜವಾದ ತಮ್ಮ ಜೀವನದಲ್ಲೇ ತಮಗೆ ಆಗಿದ್ದಂತೆ ಭಾವಿಸಿ ನೋಡ್ತಾ ನೋಡ್ತಾ ಈಗ ತಡ್ಕೊಳ್ಳೋಕ್ಕಾಗದೆ ತಮ್ಮನ್ನು ಮರೆತು ಹೋಗಿ ದುಃಖಿ ಆಗ್ತಾರೆ, ಅಳುತ್ತಾರೆ. ನಾನೇನೋ ನೆನಪಿಲ್ಲ ಯಾವುದೋ ನಾಟಕ ನೋಡುತ್ತಿದ್ದೆ ಚಿಕ್ಕನಾಗಿರುವಾಗ. ಅವನೇನೋ ವಿಲನ್ ಬಂದು ಅವಳಿಗೆ ಏನೋ ತೊಂದರೆ ಕೊಡ್ತಾ ಇದ್ದಾನೆ. ನನಗೆ ಅನಿಸುತ್ತಿತ್ತು, ಇಷ್ಟೆಲ್ಲ ಜಾಗ ಇದೆ, ಇಲ್ಲಿ ಓಡಿ ಹೋಗಬಹುದೇ, ಅವಳೇನೋ ಹಿಂಸಿಸ್ತಾ ಇದ್ದಾನೆ ಅಂದಲ್ಲವೇ. ಅದು ನಾಟಕದ ಇಷ್ಟೇ ಇರುತ್ತದೆ ಮಂಡಪ. ಮಂಡಪದಿಂದ ಇಲ್ಲಿ ಪಕ್ಕಕ್ಕೂ ಅವ್ರು ಅಲ್ಲೆಲ್ಲೇ ತಿರುಗುತ್ತಾರೆ ಅನಿಸುತ್ತೆ. ಅವ್ರು ಅಲ್ಲೆಲ್ಲೇ ತಿರುಗುತ್ತಾನೆ, ಅವನು ಅಲ್ಲೆಲ್ಲೇ ಹಿಂಸೆ ಮಾಡ್ತಾನೆ. ಅದು ಯಾವುದು ಏನೂ ನೆನಪಿಲ್ಲ ನನಗೆ. ಐ ಥಿಂಕ್ ಅದು ದ್ರೌಪದಿ, ಅದು ಯಾವುದು ವಿರಾಟ ಪರ್ವದಲ್ಲಿದ್ದಾನೆ ನೋಡಿ, ಆ ನಾಟಕ ಅನಿಸುತ್ತದೆ. ನೆನಪಿಲ್ಲ, ನಾನು ಚಿಕ್ಕನಾಗಿರುವಾಗ ನೋಡಿದೆ. ಅನಿಸುತ್ತೆ, ಅಯ್ಯೋ ಮಿಕ್ಕ ಜನರಲ್ಲಿ ಇಷ್ಟೆಲ್ಲ ಪ್ರೇಕ್ಷಕರು ಇದ್ದಾರೆ, ಅವ್ಳಿಗೆ ಹೆಲ್ಪ್ ಮಾಡ್ಬೋದೇ ನನಗೆ ಅನಿಸುತ್ತಿತ್ತು. ನಾನು ಚಿಕ್ಕನಾಗಿರುವಾಗ ನಾಟಕ ನೋಡಿದೆ, ಹಳ್ಳಿ ನಾಟಕ. ಆವಾಗ ಸಿನಿಮಾಗಳೇ ಇರಲಿಲ್ಲ ಅಲ್ಲವೇ. ಆವಾಗ ಸಿನಿಮಾ ಥಿಯೇಟ್ರು ಇದ್ದಂತೆ ಕೇಳಿದ್ದೀವಿ, ಒಂದಿರುತ್ತದಂತೆ, ಏನೇನೋ ಆಗ್ತದಂತೆ, ಆವಾಗ ಗೊತ್ತೇ ಇರಲಿಲ್ಲ ನಮಗೆ. ಅಂದರೆ ನೋಡಿ, ಪ್ರೇಕ್ಷಕನಿಗೆ ಅಧ್ಯಾಸ ಆಗುತ್ತದೆ. ಅದರಿಂದ ನಿಜವಾದ ಹರಿಶ್ಚಂದ್ರ, ಅಯ್ಯೋ ಹರಿಶ್ಚಂದ್ರನ ಪತ್ನಿ ಎಂದು ಅವರು ಅಳುತ್ತಾರೆ, ದುಃಖ ಪಟ್ಕೊಳ್ತಾರೆ. ಬಟ್ ಇವನಿಗೆ ಅವ್ರಿಗೆ ಅನಿಸುತ್ತದೆ, ದುಃಖ ಪಟ್ಕೊಂಡಂತೆ ತೋರಿದ್ದರೂ ತನಗಿಲ್ಲ ದುಃಖ. ಪ್ರೇಕ್ಷಕರಿಗೆ ಅನಿಸುತ್ತದೆ, ಅಯ್ಯೋ ದುಃಖಿ ಆಗಿದ್ದಾನೆ ಅನಿಸುತ್ತದೆ. ಅವರನ್ನು ಕೇಳು, ಅವನಿಗೇನು ದುಃಖವೇ ಇಲ್ಲ. ಹರಿಶ್ಚಂದ್ರ ಪಾತ್ರಧಾರಿಗೆ ದುಃಖ ಇದೆಯಾ? ದುಃಖವಂತೆ ನಟಿಸಿದ್ದರೂ ಇಲ್ಲ. ಏಕೆ? ನಾನು ಹರಿಶ್ಚಂದ್ರ, ಆ ನಾನು ಶಬ್ದಕ್ಕೆ ಯಾರಿದ್ದಾರೆ? ವ್ಯಕ್ತಿ ಇಲ್ಲದ ಸುಮ್ಮನೆ ಶಬ್ದ. ವಾಚಾರಂಭಣಂ ವಿಕಾರೋ ನಾಮಧೇಯಂ. ವಾಚಾರಂಭಣಮಲ್ಲಿ ವಸ್ತುವೇ ಇಲ್ಲ, ವ್ಯಕ್ತಿಯೇ ಇಲ್ಲ, ಸುಮ್ಮನೆ ವಾಚಾರಂಭಣಂ, ಮಾತೆ ಹೊರತು ವ್ಯಕ್ತಿ ಇಲ್ಲ. ಅದು ಬೇಕು, ಅಧ್ಯಾಸ ಬಾಧಿತವಾಗಬೇಕು. ಜ್ಞಾನ ಅಂದರೇನು? ಅಧ್ಯಾಸ ಬಾಧಿತವಾಗುತ್ತದೆ. ಅಂದರೆ ಈ ನಾನೆಂಬ ವ್ಯಕ್ತಿ ತನ್ನ ಸ್ವರೂಪಕ್ಕಿಲ್ಲ, ಅದು ಕಲ್ಪಿತ. ಅಂದರೆ ಅಲ್ಲಿ ವ್ಯಕ್ತಿ ಇಲ್ಲ. ಅಧ್ಯಾಸದಲ್ಲಿರುವಾಗ ಈ ಸಾಕ್ಷಿಯನ್ನು ಮುಚ್ಚಿಬಿಟ್ಟು ಆ ಸ್ಥಾನದಲ್ಲಿ ನಾನೇಂದು ವ್ಯಕ್ತಿ ಎಂದು ತಿಳ್ಕೊಂಡು ಬಿಡ್ತಾನೆ. ಆ ವ್ಯಕ್ತಿ ನಿಜವಾಗಿರುತ್ತಾನೆ. ಭ್ರಾಂತಿಯಲ್ಲಿ ಅಯ್ಯೋ ನಾನು ನಿಜವಾದ ಎಚ್ಚರದ ವ್ಯಕ್ತಿ, ನಾನು ನಿಜವಾದ ದುಃಖಿ, ನಾನು ಸಂಸಾರಿ ಅಂದ್ಕೊಳ್ತಾನೆ. ಆಗ ಯಾವಾಗ ತಾದಾತ್ಮ್ಯ ಪಟ್ಟುಕೊಂಡು ದುಃಖಿಯಾಗಿ ನಿಜವಾದದ್ದು ಅನುಭವಿಸ್ತಾ ಇದ್ದಾನೋ ದ್ಯಾಟ್ ಈಸ್ ಸಂಸಾರ. ಅದು ಅಜ್ಞಾನ, ಅದು ಅಧ್ಯಾಸ. ಅದು ಬಿಡಿಸಬೇಕು ಅಷ್ಟೇ ಹೊರತು ನಾಟಕ ಮುಗಿಸುವುದು ಬೇಕಾ? ನಾಟಕ ಮುಗಿಸಿದ್ದರೆ ಹರಿಶ್ಚಂದ್ರನ ದುಃಖ ಹೋಗುತ್ತದೆ. ನಾಟಕ ಮುಗಿಸೋಕ್ಕಾಗಲ್ಲ ಅಲ್ಲವೇ. ಅವರು ಪೂರ್ತಿ ತನ್ನನ್ನು ತಾನು ಮಾರಿಕೊಳ್ಳಬೇಕು. ಅವರೇನು ಹೇಳ್ತಾನೆ, ಸ್ಮಶಾನ ಕಾವಲಿಗಾರ.
ಆ ಕಾವಲಿಗಾರಲ್ಲಿ ಕೆಲಸ ಮಾಡಬೇಕು, ಅವನು ಇವನಿಗೆ ಹಿಂಸೆ ಮಾಡ್ತಾನೆ, ಆ ಪತ್ನಿಗೆ ಹಿಂಸೆ ಆಗಬೇಕು, ಆ ಮಗುವನ್ನು ಕಾಡಿಗೆ ಹೋದರೆ ಅವನು ಹಾವು ಕಚ್ಚಬೇಕು, ಇವನು ಯಜಮಾನ ಬಿಡುವುದೇ ಇಲ್ಲ. ರಾತ್ರಿ 12ಕ್ಕೂ ಹೋಗ್ತಾಳೆ. 12ಕ್ಕೂ ಕಾಡಿನಲ್ಲಿ ಎಲ್ಲಿ ಹುಡುಕೋದು? ಆ ಕಾಲದೇನು ಟಾರ್ಚ್ ಲೈಟ ಬೀಜ ಏನಿರುತ್ತದೆ, ಕತ್ತಲೆಯಲ್ಲೇ ಹಾಗೆ ಹೋಗಿ ಹುಡುಕಿ ಆ ಮಗು ಶವವನ್ನು ತಗೊಂಡು ಬಂದು ಅಳುತ್ತಾ ಅದೇ ರಾತ್ರಿ ಬಂದು ಶ್ಮಶಾನಕ್ಕೆ ಬರ್ತಾನೆ. ಈ ಕಾಲದಲ್ಲಿ ಅರ್ಥವಾಗಲ್ಲ ಅದು. ಆ ಶ್ಮಶಾನ ರಾತ್ರಿ ಅಂದೇ ಕಾಲದೆಲ್ಲ ಕರೆಂಟ್ ಇರುತ್ತೆ, ಆ ಕಾಲ ರೋಡ್ ಇರುತ್ತೆ, ಆ ಕಾಲದ ರೋಡ್ಡು ಇಲ್ಲ, ಕರೆಂಟು ಇಲ್ಲ. ಆ ಹೊಲ ಗದ್ದಲಿನಿಂದ ಆ ಮಣ್ಣಿನಿಂದಲೇ ಕಲ್ಲಿನಿಂದಲೇ ಹೋಗಬೇಕು, ಮುಳ್ಳಿನಿಂದಲೇ ಹೋಗಬೇಕು. ಕತ್ತಲೆ ಎಲ್ಲಿ ಗೊತ್ತಾಗಲ್ಲ. ಏನಾದರೂ ಇದ್ದರೆ ಬೆಳೆದಿಂಗಲು ಸ್ವಲ್ಪ ಇದ್ದರೆ ಒಳ್ಳೆಯದು, ಎಲ್ಲದಿದ್ದರೆ ಕತ್ತಲೆಯಲ್ಲೇ ನಾವು ಹಾಗೆ ಹೋಗ್ತಿರ್ತೀವಿ, ಯಾವುದಾರೇ ಗೊತ್ತಾಗಲ್ಲ. ಅಲ್ಲೇ ಓಡಾಡಿದ್ದವರಿಗೆ ಗೊತ್ತಾಗ್ತದೆ ಎಂದು ಸ್ವಲ್ಪ ಮನಸ್ಸಿನಿಂದ ಊಹಿಸಿಕೊಂಡು ಹೆಜ್ಜೆ ಇಡುವುದಷ್ಟೇ, ಮನಸ್ಸಿನಿಂದ ಊಹಿಸಿಕೊಂಡು ಹೆಜ್ಜೆ ಇಡುವುದು. ಅಂಥ ಕಷ್ಟಪಟ್ಟು ಬಂದರೆ ಇಲ್ಲಿ ಯಾರು ಆ ಮಗುವನ್ನು ಒಟ್ಟರೆ ಅವರು ಹೇಳ್ತಾರೆ, ಹಣ ಕೇಳ್ತಾನೆ. ಎಲ್ಲಿಂದ ತರಬೇಕು? ತಾನೇ ಗುಲಾಮ ಆಗಿಬಿಟ್ಟಳು. ಮಗು ಸತ್ತು ಹೋದ, ಅದು ಬಿಡುತ್ತಾ ಇಲ್ಲ. ದಿವಸವೆಲ್ಲ ಉಪವಾಸ ಇತ್ತು, ಏಕೆ ಊಟನೇ ಕೊಟ್ಟಿಲ್ಲ ಅವರು. ರಾತ್ರಿಗೆ ಆಯಿತು, ನಿದ್ದೆ ಇಲ್ಲ. ಆ ಮಗು ದುಃಖದಿಂದ ಈಗ ನಿದ್ದೆಯನ್ನು ಬರುತ್ತದೆ. ಈಗ ಆ ಮಗುವನ್ನು ಕರ್ಕೊಂಡು ಬಂದರು. ಮಧ್ಯದಲ್ಲಿ ಇನ್ನೇನೋ ಹಿಂಸೆ. ಯಾರು ಇವರು ಬೇಕಂದ್ರೆ ಅವ್ರ ಮೇಲೆ ಇನ್ನೇನೋ ಕಳ್ಳತನ ಮಾಡಿದ ಎಂದು ಕಳ್ಳತನ ಹಾಕಿಬಿಟ್ಟು ಅವಳೇನು ಮಾಡ್ತಾರೆ, ಮತ್ತು ರಾಜಭಟ್ರು ಅವರನ್ನು ಅರೆಸ್ಟ್ ಮಾಡ್ತಾಳೆ. ಈಗ ನೋಡಿ ಗತಿ ಹೇಗಿದೆ. ಇದು ಎಲ್ಲ ಕೇಳಿದನಿಗೆ ಪ್ರೇಕ್ಷಕರಿಗೆ ಅನಿಸುತ್ತದೆ, ನಿಜವಾಗಿ ನಡೆಯುತ್ತಾ ಇದೀಗ ದುಃಖವೇ ದುಃಖ. ನಟನಿಗೆ ಪಾತ್ರಕ್ಕಿರುತ್ತದೆ, ನಟನಿಗೆ ಪಾತ್ರ ಅಲ್ಲ, ನಟನಿಗೆ ತಾನಿಗೇನಿಲ್ಲ, ತಾನು ಚೆನ್ನಾಗೇ ಇದ್ದಾನೆ. ಅವ್ರು ಡೈಲಾಗ್ ಹೇಳುವುದಕ್ಕೆ ಅವರು ಪೇಷನ್ಸ್ ಇಲ್ಲದ್ರೆ ಮಧ್ಯೆ ಮಧ್ಯೆ ಹೋಗಿ ಕಾಫಿ ಕುಡಿದು ಬರ್ತಾನೆ ಅವನು, ಮತ್ತು ಡೈಲಾಗ್ ಹೇಳುವುದಕ್ಕೆ ಅಲ್ಲ. ಅವ್ರು ಮಧ್ಯೆ ಹೊರಗೆ ಹೋಗಿ ಏನೋ ಟೀ ಕುಡಿಯುತ್ತಿದ್ದರು ಅಲ್ಲಿ ಹಳ್ಳಿ ಜನರು. ಟೀ ಕುಡಿಯೋದು, ಸಿಗರೇಟ್ ಸೇರೋದು, ಬಂದು ನಾಟಕ ಆಡ್ತಿದ್ದರು. ಅವ್ರು ನಿದ್ದೆ ಬರಬಾರದಲ್ಲವೇ, ಒಳ್ಳೆಯ ಮೂಡ್ನಲ್ಲಿದ್ದರೆ ಚೆನ್ನಾಗಿ ಡೈಲಾಗ್ ಹೇಳ್ತಾರೆ. ಹಾಗೆ ಪಾತ್ರ ನಾಟಕ ಅವರೇನು ಹೇಳ್ತಾರೆ, ನಾಟಕ ಮುಗಿಬೇಕಲ್ಲವೇ, ನಾಟಕ ಮುಗಿಯಲಿಲ್ಲ. ಮಧ್ಯದಲ್ಲಿ ನೀವು ಹರಿಶ್ಚಂದ್ರ ಅಲ್ಲ, ಹೇಗಾಗ್ತದೆ ಅಂದರೆ ಇಲ್ಲಿ ನಾಟಕ ಮುಗಿಯಬೇಕಾ? ಕನಸನ್ನು ಮುಗಿಸಲಾಗುತ್ತದೆ, ಎಚ್ಚರವನ್ನು ನೀವು ಮುಗಿಸ್ತೀರ, ಈ ಪ್ರಪಂಚ ಸ್ಟಾಪ್ ಆಗ್ತದೆ? ಆಗೋದೇ ಅಲ್ಲ. ಇದು ಅನಾದಿ ಅನಂತ, ಹಾಗೇ ನಡೆಯುತ್ತದೆ. ಎಷ್ಟು ನೋಡಿದ್ದರೂ ಇರುತ್ತದೆ. ಸೂರ್ಯ ತಿರುಗುತ್ತಾನೆ ಹಗಲು ನಂತರ ರಾತ್ರಿ. ನಾನು ಅಂದ್ಕೊಂಡೆ ಚಿಕ್ಕಮ್ಮನಾಗಿರುವಾಗ ಇದು ಈ ಡೇಟು ಹೇಳ್ತಾರೆ ಅಲ್ಲವೇ, 1971 ಆವಾಗ ಹೇಳುತ್ತಿದ್ದ. ನಾನು 10th ಕ್ಲಾಸ್ನಲ್ಲಿರುವಾಗ 1971 ಅಂತ ಹೇಳಿದ್ದಾರೆ. 71 ಅಂದರೆ ನಾನು ಹೇಳಿದೆ ಈ 71, 72 ಎಷ್ಟು ನಂಬರ್ ಇರುತ್ತದೆ ಅಂದ್ಕೊಂಡೆ. ಎಷ್ಟು ನಂಬರ್ ಇರುತ್ತದೆ? ಇವತ್ತು ಈ 69, 70, 71 ಹೇಳ್ತಾ ಇದ್ದಾರೆ. 1971 ಈ ವರ್ಷಗಳು ಎಷ್ಟುವರೆಗೆ ಇರುತ್ತವೆ? ಎಷ್ಟು ಮಾಡಿದರೂ ಅಷ್ಟು ಇರುತ್ತದೆ. ಕಾಲ ಎಷ್ಟು ದಿವಸ ಇರುತ್ತದೆ ಅಷ್ಟು ದಿವಸ ಕೌಂಟ್ ಮಾಡ್ತಾನೆ ಇರುತ್ತೆ. ಅನಾದಿ ಅನಂತ. ಈ ವರ್ಷಗಳು ಎಷ್ಟುವರೆಗೆ ನಾವು ಈಗ 2026 ಇದೆ ಅಲ್ಲವೇ? ಇನ್ನು ಎಷ್ಟು ವರ್ಷ ಇರಬಹುದು? ನೀವು ಎಷ್ಟು ವರ್ಷ ಬದುಕಿದ್ರೆ ಅಷ್ಟು ವರ್ಷ ಇರುತ್ತದೆ. ನೀವು ಹೋದ ನಂತರನೂ ಇರುತ್ತದೆ, ಇನ್ನೊಬ್ಬರು ಕಂಟಿನ್ಯೂ ಮಾಡ್ತಾರೆ. ಆದ್ದರಿಂದ ಈ ಅಂಕೆಗಳಿಗೇನು ಅರ್ಥ ಇಲ್ಲ, ಅನಾದಿ ಅನಂತ, ಇದಕ್ಕೇನು ಅರ್ಥ ಇಲ್ಲ. ನೀವು ಎಲ್ಲೇ ಒಂದು ಕಡೆ ಶುರು ಮಾಡು, ಕಂಟಿನ್ಯೂ ಮಾಡಷ್ಟೇ. ಹಿಂದೆ ಮುಂದೆ ಎನ್ನುವುದು ಭೂತ ಭವಿಷ್ಯದ ವರ್ತಮಾನ ಎಂಬ ಕಾಲದಲ್ಲಿದ್ದಿ. ಅದು ಯಾವಾಗ ಶುರುವಾಯಿತೋ ಇಲ್ಲ. ಪಾಸ್ಟ್ ಯಾವಾಗ ಶುರುವಾಯಿತು? ಕನಸು ಹಿಂದೆ ಭೂತಕಾಲಕ್ಕೆ ಹೋದರೆ ಯಾವಾಗ ಶುರುವಾಯಿತೋ ಇಲ್ಲ. ನೀವು ಎಷ್ಟು ದಿವಸ ಕನಸು ನೋಡಿದರೆ ಮುಗಿದು ಬಿಡ್ತದೆ? ನೀವು ನೋಡುತ್ತಾ ಇದ್ದರೆ ಇನ್ನೂ ಕಂಟಿನ್ಯೂ ಆಗಿ, ನೋಡುತ್ತಾ ಇದ್ದರೆ ಇನ್ನೂ ನಡೆಯುತ್ತದೆ. ನೀವು ನೋಡುತ್ತಾ ಇದ್ದರೆ ನಡೆಯುತ್ತಾ ಇರ್ತದೆ ಅಷ್ಟೇ. ಮುಗಿಯಲ್ಲ ಅಂದರೆ ಮುಗಿಯಲ್ಲ. ಏಕೆ? ನೀವು ನೋಡ್ತಾ ಇದ್ದರೆ ಅದು ಮುಗಿಬೇಕಾ? ನೀವು ಕನಸು ಕಾಣ್ತಾ ಇದ್ದರೆ ನೀವು ಕಂಟಿನ್ಯೂ ಆಗ್ತಾನೆ ಇರ್ತದೆ, ಮುಂದುವರಿಯುತ್ತಾನೆ ಇರುತ್ತದೆ. ಏಕೆ ಮುಗಿಸಬೇಕು? ಅದು ಮುಗಿಯೋದೇ ಅಲ್ಲ. ಮುಗಿಯುವುದಂದರೆ ಅರ್ಥವೇನು? ಕಾಲದಲ್ಲಿ ಮುಗಿಯುವುದಿದೆಯಾ? ಭೂಮಿ ಗೋಳವಾಗಿ ತಿರುಗುತ್ತಾ ಇದ್ದಕ್ಕೆ ಅದಕ್ಕೆ ಆದಿ ಅಂತ ಇರುತ್ತದೆ. ಒಂದು ಜಪಮಾಲ ರುದ್ರಾಕ್ಷ ಮಾಲ ತೊಗೊಂಡ್ರೆ ಅದಕ್ಕೆ ಆದಿ ಅಂತ ಇರುತ್ತದೆ. ಇವು ತಿರುಗುತ್ತಾನೆ ಇರ್ತದೆ, ಆದಿ ಇಲ್ಲ ಅಂತ ಇಲ್ಲ. ಪ್ರತಿಯೊಂದು ಮಣಿಗೆ ಹಿಂದಿನ ಮಣಿ ಇದೆ, ಮುಂದಿನ ಮಣಿ ಇದೆ. ಮುಗಿಬೇಕೆ ಯಾವಾಗ? ವ್ಯವಹಾರ ದೃಷ್ಟಿಗೆ ಮುಗಿಯಲ್ಲ, ಪಾರಮಾರ್ಥಿಕ ದೃಷ್ಟಿಗೆ ಇಲ್ಲವೇ ಇಲ್ಲ. ಇದು ವೇದಾಂತ. ಇದು ವೇದಾಂತ. ಅದಕ್ಕೋಸ್ಕರ ವ್ಯವಹಾರ ದೃಷ್ಟಿಗೆ ದರ್ ಇಸ್ ನೋ ಎಂಡ್ ಫಾರ್ ಇಟ್.
ದಟ್ಸ್ ವೈ ಈ ಪ್ರಪಂಚ ಇಷ್ಟು ಸಮಸ್ಯೆಗಳಿವೆ, ಅಯ್ಯೋ ಇದೆಲ್ಲ ಪರಿಹಾರ ಮಾಡೋಣ, ಸಂಸಾರ ದುಃಖ ಇದೆ, ಜನರ ಮೇಲೆ ದ್ವೇಷ ಇದೆ, ಅಹಂಕಾರ ಇದೆ, ಹೊಡೆಯುತ್ತಾರೆ, ಮೋಸ ಮಾಡ್ತಾರೆ, ಅನ್ಯಾಯ ಮಾಡ್ತಾರೆ. ಆ ಕಾಲದಲ್ಲಿ ರಾಕ್ಷಸರಿದ್ದಂತೆ ಈ ಕಾಲದಲ್ಲೆಲ್ಲ ಅನಾಗರಿಕತೆ ತೆಗೆದುಬಿಟ್ಟು ಎಲ್ಲರನ್ನು ನಾಗರಿಕ ಮಾಡಿಬಿಡ್ತೀವಿ, ನಾವೆಲ್ಲ ಕಾಡು ಜನರಿದ್ದೀವಂತೆ, ಕಾಡಿನಿಂದ ಕೋತಿಗಳಿದ್ದೀವಂತೆ, ಕೋತಿಗಳ ನಂತರ ಮನುಷ್ಯರಾಗಿದ್ದೇವೆ, ಈಗ ನಾವು ನಾಗರಿಕರಾಗುತ್ತಾ ಎಲ್ಲ ವಿದ್ಯಾವಂತರನ್ನು ಮಾಡಿ ಎಲ್ಲರನ್ನು ಪ್ರೀತಿಯಿಂದ ನೋಡಿಕೊಂಡು ಯಾರಿಗೆ ಅನ್ಯಾಯ ಮಾಡಲ್ಲ, ಯಾರನ್ನು ಸಾಯಿಸುವುದೇ ಇಲ್ಲ, ಆವಾಗ ಪೊಲೀಸೇ ಬೇಕಾಗಿಲ್ಲ, ಕೋರ್ಟೇ ಬೇಕಾಗಿಲ್ಲ, ಯಾರಿಗೆ ಶಿಕ್ಷಣ ಬೇಕಾಗಿಲ್ಲ, ಎಲ್ಲರೂ ಸಜ್ಜನರು, ಎಲ್ಲರೂ ಧರ್ಮಾತ್ಮರಾಗಿ ಎಲ್ಲರೂ ಪ್ರೀತಿಯಿಂದ ಇದ್ದು ಯಾರಿಗೆ ದುಃಖವೇ ಇಲ್ಲ, ಯಾರಿಗೆ ಅಪಮಾನವೇ ಇಲ್ಲ, ಇನ್ನೊಬ್ಬರಿಗೆ ಅಪಮಾನ ಮಾಡೋಕ್ಕೆ ಆಗಲ್ಲ, ಅವರು ಮಾಡುವುದೇ ಇಲ್ಲ. ಹಾಗೆ ಆಗುತ್ತದೆ ಪ್ರಪಂಚ. ಅದೇ ಅಲ್ಲವೇ ಈ ಕಾಲದ ಸೈಂಟಿಫಿಕ್ ಎಲ್ಲ ಮೂರ್ಖ ಸೈಂಟಿಸ್ಟ್ಗಳ ಕನಸು. ಆಗುತ್ತದೆ ಎಂದು ಕಲಿಯುತ್ತಾ ಇದ್ದಾರೆ. ಕ್ರಿಸ್ತು ಪೂರ್ವದಲ್ಲಿ ಅನಾಗರಿಕ ಇತ್ತಂತೆ. ಕ್ರಿಸ್ತು ಹುಟ್ಟುವಕ್ಕೆ ಮುಂಚೆ ಅದೆಲ್ಲ ಕತ್ತಲೆ ಯುಗ, ಏನು ಹೇಳ್ತಾರೆ, ಅಂಧಕಾರ ಯುಗ, ಏಜ್ ಆಫ್ ಡಾರ್ಕ್ನೆಸ್. ಯೇಸು ಬಂದ ನಂತರ ನಾಗರಿಕತೆ ಶುರುವಾಯಿತು. ಅದಕ್ಕೋಸ್ಕರ ಜನರು ಏನು ಹೇಳ್ತಾರೆ, ಏನೋ ಅವ್ರಿಗೆ ನೀವು ಮಾತಾಡಿದ್ದು ಇಷ್ಟವಾಗದಿದ್ದರೆ ಏನು ಹೇಳ್ತಾರೆ, ಏನಪ್ಪ BC ಮನುಷ್ಯನ ಹಾಗೆ ಮಾತಾಡ್ತಾ ಇದ್ದಿ ಅಂತ ಹೇಳ್ತಾರೆ. BC ಅಂದರೆ ಏನಪ್ಪ? BC ಅಂದರೆ ಎಲ್ಲರೂ ಅನಾಗರಿಕರಿದ್ದರು, ಅವರೇನದು ಕೋತಿಗಳ ಹಾಗಿದ್ದರೋ ಏನೋ. ಈಗೆಲ್ಲ ಮನುಷ್ಯರಾಗಿದ್ದೇವೆ, ನಾಗರಿಕತವಾಗ್ತಾ ಇದ್ದೇವೆ. ನಾಗರಿಕತೆ ಅಂದರೆ ಏನು? ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಎಲ್ಲ ಏನದು ಈ ಕೂದಲೆಲ್ಲ ಇಷ್ಟೆಲ್ಲ ಇಲ್ಲಿ ಏನದು ಮುಂದುವರೆಗೂ ಬಂದರೆ ಅಷ್ಟೇ ನಾಗರಿಕತೆ ಆಯಿತು ಅಲ್ಲ. ನಾಗರಿಕತೆ ಅಂದರೆ ಅರ್ಥವೇನೆಂದರೆ ಎಲ್ಲರೂ ಸಜ್ಜನರು, ಧರ್ಮಾತ್ಮರು, ಇನ್ನೊಬ್ಬರಿಗೆ ತೊಂದರೆ ಕೊಡಲ್ಲ, ಎಲ್ಲರಿಗೂ ಹ್ಯೂಮನ್ ರೈಟ್ಸ್, ಮಾನವ ಹಕ್ಕುಗಳು ಇರ್ತಾವಲ್ಲ. ಪೂರ್ವಕಾಲದಲ್ಲಿ ಅಸುರರಿದ್ದರು, ಅನ್ಯಾಯಗಳು, ಮೋಸಗಳು, ಕಷ್ಟಗಳು. ಈ ಕಾಲದಲ್ಲಿ ನ್ಯಾಯ ಮೋಸ ಎಲ್ಲ ಕಮ್ಮಿ ಆಯಿತಲ್ಲ. ಪೂರ್ವಕಾಲದಲ್ಲಿ ಇರುವಷ್ಟು ಇಲ್ಲವೇ ಇಲ್ಲ, ಅನ್ಯಾಯಗಳಿಲ್ಲ, ಮೋಸಗಳಿಲ್ಲ, ಎಲ್ಲರೂ ಸುಖವಾಗೇ ಇದ್ದಾರೆ, ಹೆಚ್ಚಿನ ಸುಖದಿಂದ ಇದ್ದಾರೆ. ಪೂರ್ವಕಾಲಕ್ಕಿಂತ ಈಗ ಒಳ್ಳೆಯ ಊಟ ಮಾಡ್ತಾ ಇದ್ದಾರೆ. ಪೂರ್ವಕಾಲದಲ್ಲಿ ಏನದು ಎಲ್ಲರೂ ಕಲ್ಲು ತಿನ್ನುತ್ತಿದ್ದರು, ಈ ಕಾಲದಲ್ಲಿ ಮಾವಿನ ಹಣ್ಣು ತಿಂತಾರೆ, ಏನೋ ಕೆಮಿಕಲ್ ಹಾಕಿರುವ ಮಾವಿನ ಹಣ್ಣು ತಿಂತಾರೆ. ಡೆವಲಪ್ ಆಯಿತಲ್ಲ. ಏನಿಲ್ಲ, ಅದು ತಿಂದರೆ ಹೊಟ್ಟೆ ನೋವೇ ಆಗ್ತದೆ. ನನಗೆ ಎಷ್ಟು ಸಲ ಈ ಕಾಲದಲ್ಲಿ ಗೊತ್ತಾಯಿತು ಮಾವಿನ ಹಣ್ಣು ತಿನ್ನಬಾರದು ಎಂದು ನಾನು ನಿಲ್ಲಿಸಿಬಿಟ್ಟೆ. ಆದರೆ ಅವರು ಹೇಳ್ತಾರೆ, ಸ್ವಾಮೀಜಿ ನೀವು ಮಾವಿನ ಹಣ್ಣು ತಿಂತೀರಾ? ಮತ್ತೆ ಅದಲ್ಲ, ಈ ಕಾಲದಲ್ಲಿ ಹಣ್ಣೇ ಇಲ್ಲ, ಅದೆಲ್ಲ ಕೆಮಿಕಲ್ ಹಾಕಿ ಅದು ಹಣ್ಣು ಮಾಡ್ತಾರೆ, ಅದು ಹಣ್ಣೆಲ್ಲ ತಿನ್ನೋಕ್ಕಾಗಲ್ಲ. ಅಲ್ಲ ಸ್ವಾಮೀಜಿ ಚೆನ್ನಾಗಿದೆ ಸ್ವಾಮೀಜಿ, ಹಾಗೆ ಕೆಮಿಕಲ್ ಹಾಕಿದ್ದಲ್ಲ, ಇದು ನಿಜವಾದ ಆಯಿತು ಎಂದು ನಿನ್ನ ತಿಂದು ನೋಡಿದೆ. ಇಷ್ಟೇ ತಿಂದೆ, ಮಿಕ್ಕದು ಬಿಸಾಕಿದೆ. ಈಗ ಇವತ್ತಿನವರೆಗೂ ಹೊಟ್ಟೆ ನೋವು ಹೋಗ್ತಾ ಇಲ್ಲ. ಈಗಲೂ ಇದೆ ಹಾಗೆ, ಹೊಟ್ಟೆ ನೋವಿನಲ್ಲೇ ಬಂದೆ. ಅಂದರೆ ಇದು ಏನು ಅಂದರೆ ಹಾಗೆ ಮಾಡ್ತಾರೆ. ಇದು ಜನರು ಸುಳ್ಳು ಹೇಳಿ ತಿನ್ನಿಸ್ತಾರೆ. ನನ್ನ ಮೇಲೆ ಇಷ್ಟು ದ್ವೇಷ ಏಕೋ ನನಗೆ ಅರ್ಥವಾಗಲ್ಲ. ನಾನು ಕೇಳಿ ನಾನು ಬೇಡ ಸಾಕು, ಈ ಡೈಲಿ ಊಟ ಮಾಡ್ತಾ ಇದ್ದೀನಿ ಸಾಕು, ಇದು ಏನು ಮಜ್ಜಿಗೆ ಕುಡಿಯುತ್ತೀನಿ ಇದೇ ಸಾಕು, ಇದು ಹೊರಗೆ ವಸ್ತುವೇ ತಿನ್ನಲ್ಲ. ಅವರು ಏನೋ ಸುಳ್ಳು ಹೇಳಿ ತರ್ತಾರೆ. ಏನು ಹೇಳಬೇಕು ಅವರಿಗೆ? ಭಕ್ತಿ ಹೆಚ್ಚಾದರೆ ಹೀಗೆ ಸುಳ್ಳು ಹೇಳಿ ಅನಾವಶ್ಯಕವಾಗಿ ಕೊಟ್ಟುಬಿಡ್ತಾರೆ. ನನಗೆ ಭಕ್ತರಂದರೆ ಮಹಾಭಯ. ಏಕೆ? ಅವ್ರ ಭಕ್ತಿ ಹೆಚ್ಚಾದರೆ ನಿಮಗೆ ಹಿಂಸೆ ಹೆಚ್ಚು. ಇದು ಏನು ಹೇಳಬೇಕು? ಯಾವುದು ಬೇಡ ಅದೇ ತಂದು ಬಿಡ್ತಾರೆ. ಇಂಥವರು ಪೂರ್ವಕಾಲದಲ್ಲೇ ಇದ್ದ ಈಗ ಯಾರೂ ಇಲ್ಲ, ಎಲ್ಲರೂ ಒಳ್ಳೆಯವರಾಗಿಬಿಟ್ಟಾರ. ಏನಪ್ಪ ನಾಗರಿಕತೆ ಆಗ್ತಾ ಇದ್ದಂತೆ ಎಲ್ಲರೂ ಯೇಸು ಬಂದ ನಂತರ ನಾಗರಿಕತೆ ಶುರುವಾಯಿತು ಎಂದು ಅವರೇ ಹೇಳ್ಕೊಡ್ತಾರೆ. ಅಲ್ಲ ಹಿಂದೆ ಎಲ್ಲ ಕೆಟ್ಟವರಿದ್ದರು, ಪ್ರವಾದಿಗಳು ಬಂದ ನಂತರನೇ ಈಗ ನಾಗರಿಕತೆ ಶುರುವಾಯಿತು. ಹಿಂದೂಗಳೇನು ಹೇಳ್ತಾರೆ? ಸಜ್ಜನರು ದುರ್ಜನರು ಎಂದಿಗಿರುತ್ತಾರೆ, ಸಮಾಜದಲ್ಲಿ ಕೆಟ್ಟವರೆಲ್ಲ ಇದ್ದಾರೆ. ಯಾರು ಬುದ್ಧಿವಂತರು ಸಂಸ್ಕಾರವಂತರೋ ಆ ಜೀವ ಚೇತರಿಸಿಕೊಂಡು ಎಚ್ಚರಗೊಂಡು ಕನಸು ಬಿಡುತ್ತದೆ ಅವರಿಗೆ. ಇನ್ನೂ ಕನಸು ಕಂಟಿನ್ಯೂ ಆಗ್ತದೆ. ಇನ್ನೊಬ್ಬರು ಇರುತ್ತಾರೆ, ಅವರು ಬೀಳ್ತಾರೆ, ಇನ್ನೊಬ್ಬರು ಇರ್ತಾರೆ. ಅನಾದಿ ಅನಂತ, ಇದಕ್ಕೆ ಆದಿ ಇಲ್ಲ ಅಂತ ಇಲ್ಲ. ಯಾರೂ ಶುರು ಮಾಡಿದ್ದಲ್ಲ, ಯಾರೂ ಮುಗಿಯೋದಿಲ್ಲ. ನೀವು ಅದರಿಂದ ಎಚ್ಚರಗೊಂಡರೆ ಯಾರಿಗೂ ಇಲ್ಲ. ನೀವು ಕನಸಿನಿಂದ ಎಚ್ಚರಗೊಂಡರೆ ಯಾರಿಗೂ ಇಲ್ಲ. ಕನಸಿನ ದೃಷ್ಟಿಗೆ ಎಂದಿಗೂ ಇರುತ್ತದೆ. ಅದು ವೇದಾಂತಿಗಳ ಹೇಳೋದು. ವ್ಯಾವಹಾರಿಕ ದೃಷ್ಟಿಯ ಆದಿ ಇಲ್ಲ ಅಂತ ಇಲ್ಲ. ಅದಕ್ಕೋಸ್ಕರ ಪ್ರಪಂಚದಲ್ಲಿ ಹಿಂದೂಗಳು ತಾತ್ಕಾಲಿಕ ಪರಿಹಾರ ಮಾಡಿಕೊಂಡರು. ಮನೆ ಕಟ್ಕೋ, ಇನ್ನೇನೋ ಬೇಕು ಅಷ್ಟೇ ಹೊರತು, ಮನೆ ಕಟ್ಟುವಾಗ ನಮಗೆ ಹೇಳುತ್ತಿದ್ದರು. ನಾನು ಹೇಳುತ್ತಿದ್ದೆ, ಇದೇಕೆ ಇಂಥ ಒಳ್ಳೆಯದೇ ಕಟ್ಟಬಹುದೇ? ಹೆಗ್ಗಣೆಗಳು ಬರುತ್ತಿತ್ತು, ಹಳ್ಳಿ ಜನರಲ್ಲವೇ ಹೆಗ್ಗಣೆಗಳು. ನಾನು ಹೇಳಿದ್ದೀನಿ ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂದರೆ ನಮ್ಮ ಅಪ್ಪ ಹೇಳುತ್ತಿದ್ದರು, ಶಾಶ್ವತವಾಗಿರ್ತೀವ ಈ ಭೂಮಿ ಮೇಲೆ, ಎಷ್ಟು ದಿವಸ ಇರುತ್ತೀವೋ ಆ ಹೆಗ್ಗಣ ಜೊತೆಗೆ ಈ ಮರ ಗಿಡಗಳು ಇವುಗಳು ಪ್ರಾಣಿಗಳ ಜೊತೆಗೆ ಕೆಲವು ದಿವಸ ಇರುತ್ತೀವಿ,
ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ತೀವಿ. ಕೆಲವು ದಿವಸ ನಾವೇ ಪ್ರಾಣ ಬಿಡ್ತೀವಿ, ಹೋಗ್ತದೆ. ನಂತರ ಯಾರು ನೋಡ್ತಾರೋ, ಯಾರು ಹುಟ್ಟಿ ಬರ್ತಾರೋ ಅವ್ರು ನೋಡ್ಕೊಳ್ತಾರೆ. ಇದೆಲ್ಲ ಈಗ ಆಧುನಿಕ ನಾಗರಿಕತೆ ಏನು ಪರ್ಫೆಕ್ಟಾಗಿ ಏನಿರಬಾರದು ನೋಡಿ, ಗೋಡೆ ನೋಡಿ, ಕುರ್ಚಿ ನೋಡಿ, ಫ್ಲೋರ್ ಇರಬೇಕು, ಹೆಗ್ಗಣ ಬರಬಾರದು ಅಂದರೆ ಈ ಫ್ಲೋರ್ ಚೆನ್ನಾಗಿ ಮಾಡಿಬಿಟ್ರೆ ಹೆಗ್ಗಣ ಕೆಳಗಿನಿಂದ ಬರಲ್ಲ, ಮೇಲೆ ಡೋರ್ನಿಂದಲೇ ಬರುತ್ತದೆ. ಈಗಿನ ಹೆಗ್ಗಣಗಳು ಇಂಗ್ಲೀಷ್ ಮೀಡಿಯಂ ಹೆಗ್ಗಣಗಳಾಗಿಬಿಟ್ಟಿವೆ. ಪೂರ್ವ ಹೆಗ್ಗಣಗಳು ಭೂಮಿನಿಂದ ಬರುತ್ತಿತ್ತು, ಈಗ ಭೂಮಿನಿಂದ ಬರಲ್ಲ. ಏನು ಬರುತ್ತದೆ? ಡೋರ್ನಿಂದಲೇ ಬರುತ್ತದೆ. ಹೊಳೆನರಸೀಪುರದಲ್ಲಿ ಭೂಮಿನಿಂದ ಬರುತ್ತವೆ, ಇಲ್ಲೇನೋ ಮೇಲಿನಿಂದ ಬರುತ್ತವೆ, ಬೆಂಗಳೂರಿನಲ್ಲಿ. ಇದೆಲ್ಲ ನಾಗರಿಕತೆ ಅಲ್ಲವೇ? ಬಟ್ ಹೆಗ್ಗಣಗಳು ಇಲ್ಲಿ ಇವೆ, ಅಲ್ಲಿ ಇವೆ. ಹೊಳೆನರಸೀಪುರದಲ್ಲಿವೆ, ಇಲ್ಲಿ ಇವೆ. ನಾಗರಿಕತೆ ಆಗಿಬಿಟ್ಟರೆ ದುಃಖ ಏನಿಲ್ಲವ, ಮಾನಾಪಮಾನಗಳಿಲ್ಲವ, ನಿರಾಶಾ ಏನದು ದುಃಖಗಳು ಅಪಮಾನಗಳು ಏನಾಗಲ್ಲವ? ಎಲ್ಲ ದುಃಖವು ನಾಗರಿಕತೆ. ನಾನು ಇನ್ನೊಂದು ಜ್ಞಾತೃ ಜ್ಞೇಯ ಇಂದ್ರಿಯ ವಿಷಯ ಇದಿರುವವರೆಗೂ ಸುಖ ದುಃಖ, ಅದೇನು ಹೇಳಿದ್ರಲ್ಲ ಭಗವದ್ಗೀತೆಯಲ್ಲಿ, ಸುಖ ದುಃಖೆ ಸಮೇ ಕೃತ್ವ ಲಾಭ ಲಾಭೌ ಜಯ ಜಯೌ, ಸುಖ ದುಃಖ ಲಾಭ ಜಯ ಮಾನಾಪಮಾನ ಯೋಸ್ತುಲ್ಯೋ ತುಲ್ಯೋ ಮಿತ್ರಾರಿ ಪಕ್ಷಯೋ. ಮಿತ್ರ ಅರಿ, ಶತ್ರು ಮಿತ್ರ. ಈಗ ಇನ್ಮೇಲೆ ಯಾರು ಶತ್ರುಗಳಿಲ್ಲ, ಎಲ್ಲರೂ ಪ್ರಪಂಚವೆಲ್ಲ ಸಿಟಿಸನ್ ಆಫ್ ದ ವರ್ಲ್ಡ್ ಆಗಿಬಿಡ್ತಾರಂತೆ. ಕನಸು ನೋಡ್ತಾ ಇದ್ದಾರೆ. ಪ್ರಪಂಚವೆಲ್ಲ ಏನಾಗ್ತದೆ? ಮಿತ್ರರೇ ಆಗಿಬಿಡ್ತಾರೆ. ಒಬ್ಬನು ಕೆನಡಾದಿಂದ ಬಂದ, ಭಾರತೀಯರು ಅಂದರೆ ಕನ್ನಡಿಗರು. ನಾನು ಋಷಿಕೇಶ್ನಲ್ಲಿರುವಾಗ ಭೇಟಿ ಮಾಡಿದ. ಅವನೊಂದು ಪುಸ್ತಕ ಕೊಟ್ಟ. ಸ್ವಾಮೀಜಿಯವನು ಒಳ್ಳೆಯ ಪುಸ್ತಕ ಬರೆದ, ಸ್ವಾಮೀಜಿ ಇದು ಓದಿ ಅಂತ. ಏನಿದೆ ಅಂತ ಹೇಳಿ, ನೀವು ಓದಿ ಸ್ವಾಮೀಜಿ ಗೊತ್ತಾ? ನಾನು ಓದ್ತೀನಿ, ಆದರೆ ನೀವು ಹೇಳಿ ಸಾರ ಹೇಳಿ ಅಂದರೆ, ನೀವು ಓದಿದ್ದರೆ ಚೆನ್ನಾಗಿರುತ್ತೆ ಸ್ವಾಮೀಜಿ, ಇನ್ನೊಬ್ಬರು ಹೇಳಿಬಿಟ್ರೆ ಅದೇನೋ ಆ ಸ್ವಾರಸ್ಯ ಹೋಗುತ್ತದೆ. ಆದರೂ ಪರವಾಗಿಲ್ಲ, ಆದರೂ ಸ್ವಲ್ಪ ಹೇಳ್ದ. ಈಗ ನಂತರ ಸ್ವಲ್ಪ ಓದಿದೆ. ಇವೆಲ್ಲ ಯುಟೋಪಿಯ ಕನಸುಗಳು ನೋಡೋದು. ಅವ್ರು ಏನು ಹೇಳ್ತಾರೆ? ಈಗ ಕ್ಯಾಪಿಟಲಿಸಮ್ ಇದೆ, ಪ್ರೊಡ್ಯೂಸರ್ಸ್ ಇದ್ದಾರೆ, ಕನ್ಸ್ಯೂಮರ್ಸ್ ಇದ್ದಾರೆ. ಇನ್ನು ಮುಂದೆ ಏನಾಗ್ತದಂತೆ, ಯಾರು ಪ್ರೊಡ್ಯೂಸ್ ಮಾಡ್ತಾರೋ ಅವರೇ ಕನ್ಸ್ಯೂಮರ್ ಆಗ್ತಾರಂತೆ. ಈಗ ಅವರು ಹೊಸ ಪದ ಆವಾಗಲೇ, ಅದು ಆಗುವಕ್ಕೆ ಮುಂಚೆನೇ ಅವರು ಪದ ಕಾಯಿನ್ ಮಾಡಿಬಿಟ್ಟ. ಏನದು? ಪ್ರೊಡ್ಯೂಸರ್ ಕನ್ಸ್ಯೂಮರ್ ಬಿಟ್ಟು ಪ್ರೋಸ್ಯೂಮರ್ ಅಂತ ಹಾಕಿಬಿಟ್ಟ. ಇಂಥದ್ದು ಏನೋ ಕನಸುಗಳು ನೋಡಿ ಊಹಿಸಿ ಪುಸ್ತಕ ಬರೆದ. ಅದು ಯಾವಾಗ ನೋಡಿದೆ ನಾನು? 82, 83ನಲ್ಲಿ ಅಲ್ಲಿ ಋಷಿಕೇಶ್ನಲ್ಲಿರುವಾಗ ಓದಿದೆ. ಈಗ ನೋಡಿದ್ದರೇನು? ಆ ಪುಸ್ತಕವೇ ವೇಸ್ಟ್ ಆಯಿತು. ಏಕೆ? ಪ್ರಪಂಚ ಇನ್ನು ಎಲ್ಲೆಲ್ಲೋ ಹೋಗ್ತಾ ಇದೆ. ಅಂದರೆ ಜನರು ಏನೇನೋ ಊಹಿಸ್ಕೊಳ್ತಾರೆ ನಿಮ್ಮ ಯಾವ ಊಹನೆ. ಏಕೆ? ಪ್ರಪಂಚದಲ್ಲೇ ಶಾಶ್ವತವಾಗಿ ಇಲ್ಲಿರುವುದಕ್ಕೆ ಬಂದಿದ್ದೇವೆ ಅಂದ್ಕೊಳ್ತಾರೆ. ಹಿಂದೂಗಳಿಗೆ ಅದು ಏನು ಹೇಳಲ್ಲ. ನೀವು ರೈಲ್ ಡಬ್ಬಿಯಲ್ಲಿ ಬಸ್ಸಿನಲ್ಲಿರುವ ಹಾಗೆ ಇದ್ದೀವಿ ಹೊರತು ಇಲ್ಲೇ ಪರ್ಮನೆಂಟ್ ಇರುವುದಕ್ಕಲ್ಲ. ಅದರಿಂದ ನಾವು ಸೈನ್ಸ್ ಇತ್ತು, ಭಾರತ ದೇಶದಲ್ಲಿ ನಮಗೆ ಸೈನ್ಸ್ ಇತ್ತು, ನಮಗೆ ಕಂಡು ಹಿಡಿದಿದ್ದೇವೆ. ವಸ್ತುಗಳು, ವಾಹನಗಳು, ಸೌಕರ್ಯಗಳು ಎಷ್ಟೋ ಮಾಡಿಕೊಂಡಿದ್ದೇವೆ. ಬಟ್ ಇದೆಲ್ಲ ತಾತ್ಕಾಲಿಕವೇ. ಈಗ ಇರುತ್ತೀವಿ, ಇರುವವರೆಗೂ ಸ್ವಲ್ಪ ನೋಡ್ಕೋ, ನಂತರ ನಿಮ್ಮ ದೇಹನೇ ಹೋಗ್ತದೆ, ಪ್ರಪಂಚವೇ ಬದಲಾಯಿಸ್ತಾ, ಎಲ್ಲವೂ ಬದಲಾಯಿಸ್ತಾ. ಮನುಷ್ಯರ ಸ್ವಭಾವ ಹೀಗೆ ಇರುತ್ತದೆ. ಹೊಸ ಜೀವರು ಹುಟ್ಟುತ್ತಾರೆ. ಇವರು ಸಜ್ಜನರು ಧರ್ಮಾತ್ಮರಾಗಿಬಿಟ್ಟರೆ, ಈಗ ಒಬ್ಬನಾಗಿಬಿಟ್ಟರೆ ಈಗ ಎಲ್ಲರೂ ಬ್ರಹ್ಮಜ್ಞಾನಿಗಳಾಗಿ ಎಲ್ಲರೂ ಸಜ್ಜನರಾಗ್ತಾರ, ನಿಸ್ವಾರ್ಥಪರರಾಗ್ತಾರಾ? ಇಲ್ಲ, ಕೆಲವರು ಹೋಗ್ತಾರೆ, ಮತ್ತು ಹೊಸ ಜನರು ಬರ್ತಾರೆ. ಇದೆಲ್ಲ ನಡೆಯುತ್ತದೆ. ಏನಪ್ಪ, ನೀವು ಬುದ್ಧಿವಂತರಾಗಿ ಸಂಸ್ಕಾರವಂತರಾಗಿದ್ದರೆ ಈಗ ಮುಂದಿನ ತಲೆಮಾರು ಹುಟ್ಟುವಕ್ಕೆ ಜನರೆಲ್ಲ ವಿದ್ಯಾವಂತರಾಗಿ BA MA ಆಗಿ ಹುಟ್ಟುತ್ತಾರ? ಅಥವಾ ಒಂದು ಏನದು IT ಕಂಪ್ಯೂಟರ್ ಹೇಗೆ ಆಪರೇಟ್ ಮಾಡಬೇಕು ತಿಳ್ಕೊಂಡೇ ಹುಟ್ಟುತ್ತಾರ ಮಕ್ಕಳು? ಮತ್ತು ಅವರು ಮೊದಲಿನಿಂದಲೇ ಕಲಿಯಬೇಕು ABCDನಿಂದ ಅಲ್ಲ. ಆದ್ದರಿಂದ ಎಲ್ಲರೂ ಮುಂದಿನ ಸಲ ಹುಟ್ಟುವವರೆಲ್ಲ ಸಂಸ್ಕಾರವಂತರಾಗಿ ಹುಟ್ಟುತ್ತಾರೆ. ಅಂದರೆ ಪ್ರಪಂಚವೇ ಶಾಶ್ವತ, ಇಲ್ಲೇ ಸುಖ ಸಿಕ್ಕುತ್ತದೆ, ಇಲ್ಲೇ ಏನು ಪೂರ್ವ ಕಾಲದಲ್ಲಿ ಸೈನ್ಸ್ ಇರಲಿಲ್ಲ, ಅದರಿಂದ ಏನೋ ದುಃಖ ಪಟ್ಕೊಳ್ತಿದ್ದರು, ಅಜ್ಞಾನವಿತ್ತು, ಅಂಧವಿಶ್ವಾಸವಿತ್ತು. ಈಗ ಏನು ಸೈನ್ಸ್ ಅಲ್ಲ, ಸೈನ್ಸ್ ಬಂದ ನಂತರ ನಮಗೊಬ್ಬ ಕ್ಲಾಸ್ಮೇಟ್ ಇದ್ದ. ಅವನು ಹೇಳ್ತಾನೆ, ನೀನು ಸೈನ್ಸ್ ಸ್ಟೂಡೆಂಟು, ನೀನೆಲ್ಲ. ನಾನು ಭಗವದ್ಗೀತೆ ಓದುತ್ತಿದ್ದೆ, ನನ್ನ ರೂಮ್ಗೂ ಬಂದ. ನಾನು ಭಗವದ್ಗೀತೆ ಓದುತ್ತಿದ್ದೆ, ನೀವು ಸೈನ್ಸ್ ಸ್ಟೂಡೆಂಟಾಗಿ ನೀನು ಭಗವದ್ಗೀತೆ ಓದ್ತಾ ಇದ್ದೆ. ನಾನು ಹೇಳಿದೆ, ಏನು ತಪ್ಪೇ? ನಾನು ಹೇಳ್ತಾ, ಸೈನ್ಸ್ ಅಂದರೆ ದೇವರೇ ಇಲ್ಲ ಎಂದು ಹೇಳಬೇಕು, ಆವಾಗ ಸೈಂಟಿಸ್ಟ್. ನೋಡಿ ಈ ಮೂರ್ಖ ಬುದ್ಧಿ ಹೇಗಿರುತ್ತದೆ. ಅಂದರೇನು? ಸೈನ್ಸ್ ಅಂದರೆ ಇವನೇ ಸೃಷ್ಟಿಕರ್ತ, ಮನುಷ್ಯ ಎಲ್ಲ ಪರಿಹಾರ ಮಾಡ್ತಾನಂತೆ. ಆವಾಗಿನಿಂದ ಅದು ಯಾವಾಗ 74-75 ಆವಾಗಿನಿಂದ ಇವಾಗಕ್ಕೆ ಎಷ್ಟು ವರ್ಷ ಆಯಿತು? 30-40 ವರ್ಷ ಆಯಿತು. ಇಷ್ಟರಲ್ಲಿ ಸೈನ್ಸ್ ಬಂದುಬಿಟ್ಟು ಏನೆಲ್ಲ ಪರಿಹಾರ ಆಯಿತು, ಎಲ್ಲ ಸಮಸ್ಯೆಗಳು ಪರಿಹಾರ ಆಯಿತಾ? ಈಗ ನಿನಗೆ ಭಗವಂತನು ಬೇಕಾಗಿಲ್ಲ, ಸ್ಪಿರಿಚುವ್ಯಾಲಿಟಿ, ಆಧ್ಯಾತ್ಮಿಕತೆ, ಭಗವದ್ಗೀತೆ ಬೇಕಾಗಿಲ್ಲದ ಸ್ಥಿತಿಗೆ ವಿಕಾಸಗೊಂಡಿದ್ದೀಗ.
ಅದೇ ಸಮಸ್ಯೆ ಅದೇ ಇದೆ ಅಲ್ಲವೇ? ಆದ್ದರಿಂದ ಈ ಜನರಿಗೆ, ಅವಿವೇಕಿ ಜನರು ಈ ಕಾಲಕ್ರಮದಲ್ಲಿ ನಾಮರೂಪಗಳಲ್ಲಿ, ದೇಹಗಳಲ್ಲೇ, ದೇಹ ಮಟ್ಟದಲ್ಲೇ, ಇಂದ್ರಿಯ ಮಟ್ಟಗಳಲ್ಲಿ ಕನಸಿನಲ್ಲಿದ್ದೇ ಏನೋ ನಾಗರಿಕತೆ ಡೆವಲಪ್ ಮಾಡಿ ಕನಸೆಲ್ಲ ಏನದು ದಿವ್ಯಗೊಳಿಸಿಬಿಟ್ಟು ಇದೆಲ್ಲ ಕನಸಿನಲ್ಲಿರುವಂಥ ಸಂಸಾರವನ್ನೇ ಬದಲಾಯಿಸಿಬಿಡ್ತೀವಿ, ಎಲ್ಲರನ್ನು ಸಜ್ಜನರು ಮಾಡಿಬಿಡ್ತೀವಿ, ಯಾರು ತೊಂದರೆ ಇಲ್ಲ, ಯಾರಿಗೆ ಅನ್ಯಾಯವಿಲ್ಲ, ಅಲ್ಲೇ ಪರ್ಮನೆಂಟ್ ಆಗಿಡ್ತೀವಿ ಅಂದು ಯಾರಾದರೂ ಕನಸಿನಲ್ಲಿ ಅಂದ್ಕೊಂಡರೆ ನಿಮಗೇನನ್ನಿಸುತ್ತದೆ? ಕನಸಿನಲ್ಲೇ ಎಲ್ಲ ನಾಗರಿಕತೆ ಡೆವಲಪ್ ಮಾಡ್ತಾನಂತೆ, ಕನಸಿನಲ್ಲೇ ಎಲ್ಲರೂ ಆನಂದವಾಗಿರ್ತಾರಂತೆ, ಯಾರಿಗೇನು ತೊಂದರೆ ಆಗಲ್ಲ. ಆಗುತ್ತದೆ? ಸ್ವಲ್ಪ ಹೊತ್ತಿಗೆ ಎದ್ದೇ ಬಿಟ್ಟಿದ್ದು, ಮುಗಿಯೇ ಬಿಟ್ಟಿದ್ದು. ಹಾಗೆ ಇಂಡಿವಿಜುವ್ಯಾಲಿಟಿ ಲೆವೆಲ್ಗೆ ಪರಿಹಾರವಿಲ್ಲ. ಏನೋ ಸ್ವಲ್ಪ ಆಗಬಹುದು, ಅದಕ್ಕೋಸ್ಕರ ನಮಗೆ ಗೊತ್ತು. ನಮ್ಮ ವೇದಾಂತಿಗಳು, ನಮ್ಮ ಹಿಂದೂಗಳು ವ್ಯವಹಾರ ದೃಷ್ಟಿಯಲ್ಲಿ ಸ್ವಲ್ಪ ಮಟ್ಟಿಗೆ ಪರಿಹಾರ, ತಾತ್ಕಾಲಿಕ ಪರಿಹಾರ, ಇದು ಮಾಡಬಹುದು, ಮಾಡಬೇಕು, ಉಪೇಕ್ಷೆ ಮಾಡಬಾರದು. ವ್ಯವಹಾರದಲ್ಲಿ ನಿಮಗೆ ಮನೆ ಬೇಕೋ, ಸಂಪಾದನೆ ಬೇಕೋ, ಕುಟುಂಬ ಬೇಕೋ, ಮಕ್ಕಳು ಬೇಕೋ, ಎಲ್ಲ ಪಡ್ಕೋ. ಅದರಲ್ಲಿ ಸ್ವಲ್ಪ ಸುಖ ಇದೆ, ಸ್ವಲ್ಪ ದುಃಖ ಇದೆ ಅಲ್ಲವೇ? ಸ್ವಲ್ಪ ನೋಡಿ, ಹಸಿವಾದರೆ ಊಟ ಮಾಡಬೇಕು, ಹಸಿವು ಇಂಗುತ್ತದೆ, ಮತ್ತೆ ಹಸಿವಾಗುತ್ತದೆ. ಅದರಿಂದ ಈ ಹಸಿವು ಪರ್ಮನೆಂಟ್ ಹೋಗುವುದೇ ಇಲ್ಲ, ಅದರಿಂದ ಊಟನೇ ಮಾಡುವುದು ಬೇಡ ಎಂದು ಯಾರಾದರೂ ಹೇಳ್ತಾರೆ? ಈ ಕಾಲದಲ್ಲಿ ಹಾಗೆ ಮಾತಾಡ್ತಾ ಇದ್ದಾರೆ. ಅದರಿಂದ ಕುಟುಂಬವೂ ಬೇಕು, ಸಮಾಜ ಬೇಕು, ಉದ್ಯೋಗಗಳು ಬೇಕು, ಸಂಪಾದನೆ ಬೇಕು. ಬರೀ ಇದರಲ್ಲಿ ಎಲ್ಲ ಪರಿಹಾರ ಆಗ್ತದೆ? ಒಬ್ಬರು ಹೇಳಿದ್ದಾರೆ ನನ್ನ ಹತ್ತಿರ ಬಂದು, ಸ್ವಾಮೀಜಿ ನನ್ನ ಮಗಳು ಮದುವೆಗೆ ಬಂದಳು, ಮದುವೆ ಮಾಡೋಣ ಅಂದರೆ ಬೇಡ ಹೇಳ್ತಾ ಇದ್ದಾಳೆ. ಏಕೆ ಅಂದರೆ ಏನು ಹೇಳ್ತಾರೆ ಗೊತ್ತಾ? ಮಗಳೇ, ನೀನು ಮದುವೆ ಮಾಡಿಕೊಂಡು ಏನು ಸುಖ ಪಟ್ಕೊಂಡಿದ್ದೆ, ಅದಕ್ಕೋಸ್ಕರ ನನಗೆ ಮಾಡ್ತಾಯಿದ್ದೆ. ಹೀಗೆ ಹೇಳ್ತಾರೆ. ಏನು ಮಾಡಲಿ? ಈ ಮೂರ್ಖತನ, ಅದು ಸೈಂಟಿಫಿಕ್ ಥಿಂಕಿಂಗ್ ಅಂದರೆ ಹೀಗೆ ಇರುತ್ತದೆ. ಅವರ ಮೂರ್ಖತನಕ್ಕೆ ಅವನೇ ಅನುಭವಿಸಲಿ, ಏನು ಮಾಡೋಕ್ಕಾಗಲ್ಲ. ಅವರು ಏಕೆ ಬುದ್ಧಿ ಹೆಚ್ಚಾಯಿತು, ತಿಳುವಳಿಕೆ ಹೆಚ್ಚಾಯಿತು. ತಿಳುವಳಿಕೆ ಹೆಚ್ಚು ಅಂದರೆ ಹೇಳಿದ್ದಿನ ನಾನು ಸಿಂಹವನ್ನು ಎಬ್ಬಿಸುವುದು ಕತೆ ಹೇಳಿದ್ದಿನ? ಹೇಳಲಿಲ್ಲವ? ಹೇಳಿದೆ ಎಷ್ಟೋ ಸಲ, 3-4 ಸಲ ಹೇಳಿದೆ. 4 ಅಣ್ಣ ತಮ್ಮಂದಿರಿದ್ದರಂತೆ. 3 ಗುರುಕುಲಕ್ಕೆ ಹೋಗಿವೆ, ಏನೋ ಕಲ್ತ್ಕೊಂಡು ಬಂದರು ವಿದ್ಯೆಗಳು. ಆ ಕಾಲದಲ್ಲಿಯೂ ವಿದ್ಯೆ ಇತ್ತು, ಸೈಂಟಿಫಿಕ್ ವಿದ್ಯೆ ಕಲ್ತ್ಕೊಂಡು ಬಂದರು. ಈಗ ಮನೆಗೆ ಬಂದ ನಂತರ ಹಾಲಿಡೇಸ್ನಲ್ಲಿ, ಸಮ್ಮರ್ ಹಾಲಿಡೇಸ್ ಏನು ಮನೆಗೆ ಬಂದರು. ಒಂದು ಸಲ ಸುಮ್ಮನೆ ಕಾಡಿಗೆ ಹೋಗೋಣ, ಕಾಡಂದರೆ ಮನೆ ಬಿಟ್ಟು ಹೊರಗೆ ಹೋದರೆ ಕಾಡು ಅಷ್ಟೇ. ಆ ಕಾಲದಲ್ಲಿ ಮನೆ ಬಿಟ್ಟು ಅಲ್ಲಿ ಹೋದರೆ ಕಾಡೆ. ಸುಮ್ಮನೆ ವಾಕಿಂಗ್ ಹೋದರು. ಹೋದಾಗ ಅಲ್ಲಿ ಒಂದು ಮೂಲೆಗಳು ಕಂಡು ಬಂತಂತೆ, ಸಿಂಹದ ಮೂಲೆ. ಒಬ್ಬನು ಹೇಳಿದ, ಇದು ಸಿಂಹದ ಮೂಲೆ ಎಂದು. ನಾನು ಗುರುಕುಲದಲ್ಲಿ 3 ಬೇರೆ ಬೇರೆ ಗುರುಕುಲಕ್ಕೆ ಹೋದರು, ಬೇರೆ ಬೇರೆ ಡಿಗ್ರೀಸ್ ಪಡ್ಕೊಂಡು ಬಂದರು. ನಾನು ವಿದ್ಯೆ ಕಲ್ತ್ಕೊಂಡೆ, ಇದಕ್ಕೆ ನಾನು ರಕ್ತ ಮಾಂಸಗಳು ಕೊಡಬಲ್ಲೆ ಹೇಳಿದ. ಇನ್ನೊಬ್ಬರು ಹೇಳ್ತಾನೆ, ನಾನು ಚರ್ಮ ಕೊಡಬಲ್ಲೆ, ನಾನು ಕಲ್ತ್ಕೊಂಡೆ. ಅದಕ್ಕೆ ಏನು ಹೇಳ್ತಾರೆ? ಚರ್ಮ ಮಾಡುವವನಿಗೆ ಏನು ಡಾಕ್ಟರ್ ಹೇಳ್ತಾರೆ? ಡಾಕ್ಟರ್ ಹೇಳ್ತಾರೆ ನೋಡಿ, ಸ್ಕಿನ್ ಸ್ಪೆಷಲಿಸ್ಟಾ? ಡರ್ಮೆಟಾಲಜಿ ಅಂದರೆ ಸ್ಕಿನ್ ರೋಗಕ್ಕೆ ಅಲ್ಲ, ಅದು ಸುಟ್ಟು ಹೋದರೆ ಮಾಡ್ತಾರೆ ನೋಡಿ, ಪ್ಲಾಸ್ಟಿಕ್ ಸರ್ಜರಿ. ಹಾಗೆ ಅದು ಇನ್ನೂ ಅಡ್ವಾನ್ಸಡ್. ಡರ್ಮಟಾಲಜಿ ಮೇಲೇ ಪ್ಲಾಸ್ಟಿಕ್ ಅಲ್ಲಿದ್ದಾರೆ. ಹೊಳ್ಳೇಶ್ವರಕ್ಕೆ ಬರ್ತಾರೆ, ಆಗಾಗ ಬರ್ತಾರೆ, ಪಾಠ ಕಲಿಯೋದಕ್ಕೆ ಬರ್ತಾರೆ, ವೇದಾಂತ ಕೇಳುವುದಕ್ಕೆ. ಅಲ್ಲಿ ಹಾಸನ್ನಿಂದ ಡಾಕ್ಟರ್ ಇದ್ದಾನೆ ಒಬ್ಬ, ಪ್ಲಾಸ್ಟಿಕ್ ಸರ್ಜರಿ ಬರ್ತಾನೆ. ಸೊ ಪ್ಲಾಸ್ಟಿಕ್ ಹಾಗೆ ಇವನು ಹೇಳಿದರೆ, ನಾನು ಚರ್ಮ, ಅದಕ್ಕೆ ಮೇಲೆ ಕೂದಲು ಎಲ್ಲ ನಾನು ಕೊಡಬಲ್ಲೆ, ನಾನು ಕಲ್ತ್ಕೊಂಡೆ. ಆ ಕಾಲದಲ್ಲಿತ್ತು ಸೈನ್ಸ್. ಮೂರನೆಯ ತಮ್ಮ ಹೇಳಿದ, ಹಾಗಾದರೆ ನಾನು ಉಸಿರು ಕೊಡಬಲ್ಲೆ. ಪಂಪ್ ಮಾಡಿ ಆಕ್ಸಿಜನ್ ಹಾಕ್ತಾನೋ, ಲಂಗ್ಸ್ ಕೊಡ್ತಾನೋ, ಏನು ಕೊಡ್ತಾನೋ ಗೊತ್ತಿಲ್ಲ, ನಾನು ಮಾಡಬಲ್ಲೆ. ಈಗ 4ನೇವಿದ್ದಾನೆ, ಅವರು ಇನ್ನೂ ಗುರುಕುಲಕ್ಕೆ ಹೋಗಲಿಲ್ಲ, ಸಣ್ಣ ಮಗು. ಅವನೇನು ಹೇಳಿದ ಗೊತ್ತಾ? ನೀವೇನು ಮಾಡ್ತಾ ಇದ್ದೀರೋ ಗೊತ್ತಾ? ಸಿಂಹವನ್ನು ಬದುಕಿಸ್ತಾ ಇದ್ದೀರಿ. ಸಿಂಹ ಅಂದರೆ ಏನು ಮಾಡ್ತದೆ ಗೊತ್ತಾ? ನಮ್ಮನ್ನು ಸಾಯಿಸಿಬಿಡ್ತದೆ. ಅದು ಕ್ರೂರ ಪ್ರಾಣಿ, ನಮ್ಮನ್ನು ಸಾಯಿಸ್ತದೆ. ಇವರೆಲ್ಲರೂ ನಕ್ಕಿದ್ದರು. ನಮ್ಮ ವಿದ್ಯೆಗಳನ್ನು ಕಡೆಗಣಿಸ್ತಾ ಇದ್ದಾನೆ ಈ ಮೂರ್ಖ, ಇವನಿಗೇನು ಗೊತ್ತು? ಇವರು ಶಾಲೆಗೆ ಹೋಗಲಿಲ್ಲ, ಇವನಿಗೇನು ಗೊತ್ತು? ನಮ್ಮ ವಿದ್ಯೆಯನ್ನು ಕಡೆಗಣಿಸಿ ಮಾತಾಡ್ತಾ ಇದ್ದಾನೆ. ನಾವು ಬದುಕಿಸಿದ್ದ ಸಿಂಹ ನಮ್ಮನ್ನೇನು ಮಾಡ್ತದೆ? ನಾವೇ ಎಷ್ಟು ದೊಡ್ಡ ಸೈಂಟಿಸ್ಟ್ಗಳು. ಈಗ ನಾವು ಕಮಾನ್ ಶುರು ಮಾಡೋಣ ಎಂದು ಹೇಳಿಬಿಟ್ಟು ಅವನು ಹೇಳಿದ, 1 ನಿಮಿಷ ತಡೀರಿ, ನಾನು ಈ ಮರ ಹತ್ತು ಬಿಡ್ತೀನಿ, ನಂತರ ನೀವು ಮಾಡು ಎಂದು ಹೇಳಿದ. ಆ ಸಣ್ಣ ಮಗು ಹೇಳಿದ, ಎಲ್ಲರೂ ನಕ್ಕಿದ್ದಾರೆ ಜೋರಾಗಿ. ಮೂರ್ಖ ಹತ್ತು ಎಂದು ಹೇಳಿದ. ಅವರು ಮರ ಮೇಲೆ ಹತ್ತಿಕ್ಕೋತಿದ್ದ, ಸಿಂಹಕ್ಕೆ ತಲುಪದೇ ಇರುವಷ್ಟು ಮೇಲೆ ಹತ್ತಿಕ್ಕೋತಿದ್ದ ಸಣ್ಣ ಮಗು, ಚಿಕ್ಕ ಮಗು ತಮ್ಮ. ಈಗ ಈ ಒಬ್ಬನು ಶುರು ಮಾಡಿಬಿಟ್ಟ. ಇವನು ಮೂಲಕ್ಕೆ ರಕ್ತ ಮಾಂಸಗಳು ಕೊಟ್ಟ, ಇನ್ನೊಬ್ಬರು ಚರ್ಮ ಕೊಟ್ಟ, ಇನ್ನೊಬ್ಬರು ಈಗ ಬುಸೂರು ಅವರು ಹೇಳಿದರು, ನೋಡಿ ಈಗ ಸಿಂಹ ತಯಾರಾಗ್ತಾ ಇದೆ, ಎಲ್ಲರೂ ನೋಡಿ, ಕ್ಯಾಮರಾ ರೆಡಿ,
ನಿಮ್ಮ ಸೆಲ್ ಫೋನ್ಗಳು ರೆಡಿ ಇಟ್ಕೋ, ಬೇಕಾದರೆ ಲೈವ್ ತೋರಿಸು ಹೇಳಿಬಿಟ್ಟ. ಅದನ್ನು ಉಸಿರು ಕೊಟ್ಟ ತಕ್ಷಣವೇ ಸಿಂಹ ಎಬ್ಬಿಸಿಬಿಟ್ಟಿತ್ತು. ಗರ್ರಂದು ಗರ್ಜನೆ ಮಾಡುತ್ತಾ ಜನರೆಲ್ಲ ಚಪ್ಪಾಳೆ ಹಾಕಿದ್ದಾರೆ. ಜನರಿಂದ ಇವರು ಒಬ್ಬರೇ ಅಲ್ಲ, ಈ 3 ಸೈಂಟಿಸ್ಟ್ಗಳು ಗ್ರೇಟ್ ಎಂದು ಹೇಳಿದ್ರು. ಫಸ್ಟ್ ಅದು ಏನು ಮಾಡ್ತದೆ, ಅದಕ್ಕೆ ಹಸಿವಾಗ್ತಾ ಇದೆ. ಮೊದಲು ಇವನನ್ನೇ ಹಿಡ್ಕೊಂಡು ಬಿಟ್ಟಿದ್ದು. ಒಬ್ಬರನ್ನು ಸಾಯಿಸಿಬಿಟ್ಟು ಅಲ್ಲೇ ಊಟ ಮಾಡಿ ಇಬ್ಬರನ್ನು ತಿಂದು ಒಬ್ಬನನ್ನು ತಗೊಂಡು ಹೋಯಿತು. ಇಲ್ಲಿ ಭುಜ ಮೇಲೆ ಹಾಕ್ಕೊಂಡು ಹೋಯಿತು. ತಮ್ಮ ಇಷ್ಟೇ ಇದೆ ಆ ಕತೆ. ಯಾವುದೋ ಸಂಸ್ಕೃತ ಪುಸ್ತಕದಲ್ಲಿದೆ, ಪಂಚತಂತ್ರನೋ ಯಾವುದೇ ಒಂದು ಕಥೆ. ನಾನು ಚಿಕ್ಕನಾಗಿರುವಾಗ ನನ್ನ ಕ್ಯೂರಿಯಾಸಿಟಿ ಇತ್ತು, ಆ ತಮ್ಮ ಏನು ಮಾಡಿದ, ಮೇಲೆ ಹತ್ತಿದ್ದನಲ್ಲ, ಅದ್ರ ಕಥೆಯಲ್ಲಿಲ್ಲ ಏನು. ಆದರೆ ನಮಗೆ ಹೇಳಿದ, ನಮಗೆ ಮಾತ್ರ ಹೇಳಿದ್ದಾರೆ, ನಮ್ಮ ಯಾರೋ ಅಮ್ಮನೋ ಅಪ್ಪನೋ ಹೇಳಿದ್ದಾರೆ. ಅವನು ಮರದಿಂದ ಕೆಳಗೆ ಇಳಿದು ಅಳುತ್ತಾ ಮನೆಗೆ ಹೋದನಂತೆ ಎಂದು. ಅಷ್ಟು ಮನೆಗೆ ಹೋಗಿ ಏನು ಮಾಡಿದ, ಅಮ್ಮ ಅಪ್ಪಕ್ಕೆ ಹೇಳಿದ. ಇದೆ ಮಕ್ಕಳ ಕಥೆ ಅಲ್ಲವೇ ಹಾಗೆ. ಏನಪ್ಪ ಈಗ ಇದು ನಾಗರಿಕತೆ, ಏನೋ ಬೆಳೆಸ್ತೀವಿ, ಬೆಳೆಸಿ ಏನು ಮಾಡ್ತಾರೆ, ಈಗ ಹಾಗೆ ಆಗ್ತಾಯಿದೆ. ಇನ್ನೂ ಬೆಳೆಸಿ ವಾಯು ಪೊಲ್ಯೂಷನ್ ಆಯಿತು, ಊಟ ಪೊಲ್ಯೂಷನ್ ಆಯಿತು, ಯಾವುದು ಶುದ್ಧವಾಗಿ ಸಿಗ್ತಾ ಇಲ್ಲ. ಒಂದು ಮಣ್ಣು ಕಲ್ಲು ಶುದ್ಧವಾಗಿ ಸಿಗಲ್ಲ, ಒಂದೇನು ಹುಲ್ಲು ಸಿಗಲ್ಲ ಶುದ್ಧ, ಎಲ್ಲವೂ ಪೊಲ್ಯೂಟ್ ಆಗಿ. ನೀರೈತೆ ಸಿಕ್ಕೋದೇ ಇಲ್ಲ. ಪೂರ್ವಕಾಲದಲ್ಲಿ ನದಿಗಳು ಎಷ್ಟು ಶುದ್ಧ ನದಿ, ಏನದು ಡಿಸ್ಟಿಲ್ಡ್ ವಾಟರ್ ಹಾಗಿರುತ್ತಿತ್ತು ನದಿಗಳೇ. ಎಲ್ಲಿ ಹೋದರೂ ಬೇಕಾದಷ್ಟು. ಎಲ್ಲರ ಮನೆ ಜನರು ಹೇಳ್ತಾರೆ, ಅಯ್ಯೋ ಬಡವರಿದ್ದಾರೆ, ಅಯ್ಯೋ ನದಿ ಪಕ್ಕಕ್ಕೆ ಇನ್ನೊಂದು ಗುಡಿಸೆ ಕಟ್ಕೊಂಡಿದ್ದಾರೆ, ಏನಿಲ್ಲ ಪಾಪ. ಅವರ ಲೈಫ್ 5 ಸ್ಟಾರ್ ಹೋಟೆಲ್ ಆಗಿತ್ತು. ಏನೋ ಮಣ್ಣು ಶುದ್ಧ ಇತ್ತು, ಗೊಬ್ಬರ ಇತ್ತು, ನೀರು ಎಲ್ಲಿ ಸಿಗ್ತದೆ, ಅಲ್ಲೇ ಬೇಕಾದಷ್ಟು ಮರ ಗಿಡಗಳಿವೆ. ಒಂದು ಕತ್ತರಿಸಿ ಗುಡಿಸೆ ಕಟ್ಕೊಳ್ಳೋದು, ಹೋದರೆ ಇನ್ನೊಂದು ಅಲ್ಲೇ ಇರ್ತವೆ ಮರಗಳು ಬೇಕಾದಷ್ಟು ಅರಣ್ಯ ಸಂಪದ ಇದೆ, ನದಿ ಇದೆ, ಮರ ಕಟ್ಕೊಳ್ತಾರೆ, ಆನಂದವಾಗಿರುತ್ತದೆ. ಮತ್ತು 3 ತಿಂಗಳಿಗೆ 6 ತಿಂಗಳಿಗೆ ಇನ್ನೊಂದು ಮರ, 6 ತಿಂಗಳಿಗೆ 1 ವರ್ಷಕ್ಕೆ ಇನ್ನೊಂದು ಗುಡಿಸೆ ಕಟ್ತಾರೆ, ಗುಡಿಸೆಯಲ್ಲಿ ಕಟ್ಕೊಳ್ತಾರೆ. ಅದು 5 ಸ್ಟಾರ್ ಹೋಟೆಲ್ ಆಗಿತ್ತು. ವಾಯು ಶುದ್ಧ, ನೀರು ಶುದ್ಧ, ಆಹಾರ ಶುದ್ಧ, ಯಾವುದೂ ತಿನ್ನಬಹುದು, ಯಾವ ಮರ ಹಣ್ಣನ್ನು ತಿನ್ನಬಹುದು, ಶುದ್ಧವಾಗಿ ಸಿಗ್ತದೆ. ಈ ಕಾಲದಲ್ಲಿ ಯಾವುದೂ ಸಿಗಲ್ಲ. ಇದೇ ನಾಗರಿಕತೆ ಅಂತೆ, ಅದು ನಾಗರಿಕತೆ ಅಲ್ಲ ಅಂತೆ. ನೋಡಿ, ಈ ಕಾಲದಲ್ಲಿ ಎಲ್ಲ ಡೆವಲಪ್ ಆಗಿದ್ದಾರಂತೆ, ಆ ಕಾಲದಲ್ಲಿ ಅಯ್ಯೋ ಬಡವರಾಗಿದ್ದರು, ಅವ್ರಿಗೆ ಏನಿಲ್ಲ. ಚಿತ್ರ ತೋರಿಸ್ತಾರೆ ನೋಡಿ, ಗುಡಿಸಲಿತ್ತು, ನದಿ ಇದೆ, ಅವ್ರಿಗೆ ಏನಿಲ್ಲ. ಆವಾಗಲೇ ನೀರು ಶುದ್ಧವಿತ್ತು. ನಿಮಗೆ ಒಂದು ಬಾಟಲೇ ಅಶುದ್ಧ ಅಲ್ಲವೇ, ಅದಕ್ಕೆ ನೀವು 20 ಕೊಟ್ಟರು, 20 ರೂಪಾಯಿ ಕೊಟ್ಟರು ಅದು ಅಶುದ್ಧ ನೀರು ಕುಡಿಯುತ್ತಾ ಇದ್ದೆ. ಅದೇನು ನೀರು ಸ್ವಯಂ ಶುದ್ಧ, 1 ಪೈಸಾ ಕೊಡದೆ ಸ್ವಯಂ ಶುದ್ಧ ನೀರು ಸಿಗ್ತಿತ್ತು. ಅಲ್ಲೇ ಮರ ಗಿಡಗಳು, ಹಣ್ಣುಗಳು ಎಲ್ಲವೂ ಸಿಗ್ತಿತ್ತು. ಇನ್ನೇನು ಬೇಕಪ್ಪ. ಅವರು ಬಡವರಲ್ಲ, ಅವರು 5 ಸ್ಟಾರ್ ಹೋಟೆಲ್ ಬದುಕುತ್ತಾ ಇದ್ದಾರೆ. ನಾವು ಋಷಿಕೇಶ್ನಲ್ಲಿರುವಾಗ ಆಶ್ರಮ ಗಂಗಾ ನದಿ ದಡದಲ್ಲೇ ಇತ್ತು. ನಾವು ಊಟ ಅಲ್ಲೇ ಏನು ಡೈನಿಂಗ್ ಹಾಲ್ನಿಂದ ತಂದು ಅಲ್ಲೇ ಮರ ಕೆಳಗೆ ಕೂತಿರ್ತಿದ್ವಿ, ಎದುರಾಗಿ ಗಂಗಾ, ಹಾಗೇ ತಿಂತಿದ್ವಿ. ಅವರು ಯಾರೋ ಬಂದರು ಅಲ್ಲಿಂದ, ದೂರ ದೇಶದಿಂದ, ಅಲ್ಲೆಲ್ಲಿ ಭಾರತ ದೇಶದಿಂದ ಎಲ್ಲ ಕಡೆಯಿಂದ ಬರ್ತಾರೆ, ದಕ್ಷಿಣ ದೇಶ, ಉತ್ತರ ದೇಶ. ಅವರು ಬಂದವರು ಕೂತಿದ್ದಾಗ, ಅಬ್ಬಾ ಎಷ್ಟು ಚೆನ್ನಾಗಿದೆ ನಿಮ್ಮದು 5 ಸ್ಟಾರ್ ಹೋಟೆಲ್ ಆಗಿದೆ. ಅಲ್ಲಿ ಏನಿದೆ, ಒಂದು ಕಲ್ಲು ಇತ್ತು, ಆ ನದಿ ದಡದ ನದಿಯಲ್ಲಿ ಹರಿಯುತ್ತಾ ಇರುತ್ತವಲ್ಲ ದೂರದಿಂದ, ಗೋಮುಖದಿಂದ ಆ ಹರಿಯುತ್ತಾ ಆ ಕಲ್ಲುಗಳು ಏನಾಗ್ತವೆ, ರೌಂಡ್ ಆಗುತ್ತವೆ. ಅವುಗಳೆಲ್ಲ ತಂದು ನಾವು ಇಲ್ಲಿ ಹಾಕಿದ್ದೀವಿ ದಡದಲ್ಲಿ, ನಾವು ಅದರ ಮೇಲೆ ಕೂತಿರ್ತಿದ್ವಿ. ಅಬ್ಬಾ ಎಷ್ಟು ಚೆನ್ನಾಗಿದೆ 5 ಸ್ಟಾರ್ ಎಂದು ಹೇಳಿ ಕಲ್ಲದ್ದಿದ್ದನ್ನು ತಂದಿದ್ದೀವಿ. ಯಾಕೆಂದರೆ ನಮಗೆ ಸಿಮೆಂಟ್ಗೆ ಹಣ ಇಲ್ಲ, ಕಲ್ಲು ಹಾಕಿದ್ವಿ. ಇದು 5 ಸ್ಟಾರ್ ಹೋಟ್ಲ್ ಆಯಿತಾ ನಿಮಗೆ? ಇದೊಂದು ಹೌದು, ಮರ ಇದೆ, ಓಪನ್ ಆಗಿ ಕೂತಿದ್ದೀರಿ, ಅಯ್ಯೋ ಇದೆ 5 ಸ್ಟಾರ್. ನಮಗೆ ಯಾವುದಿಲ್ಲ ಎಂದು ಮರ ಕೆಳಗೆ ಕೂತಿದ್ವಿ, ಇದು 5 ಸ್ಟಾರ್ ಆಯಿತಾ? ಅಲ್ಲ, ಅಂದರೆ ಆವಾಗ ಅರ್ಥವಾಯಿತು, ಓ ಹಾಗಾದರೆ ನಮ್ಮ ಹಳ್ಳಿ ಜೀವನವೆಲ್ಲ 5 ಸ್ಟಾರೇ. మరి ಏಕೆ ಅವರು ಬಡವರೆಂದು ಏಕೆ ಹೇಳಿದ್ದೀರಿ, ಅವರನ್ನು ಬಡವರೆಂದು ಏಕೆ ಹೇಳಿದ್ದೀರಿ? ಅದು 5 ಸ್ಟಾರೇ ಇತ್ತು ನಮಗೆ. ಈಗ ಹೇಳ್ತಾರೆ, ಅಯ್ಯೋ ಬಡವರು, ಬಡತನ ಇತ್ತು, ಎಲ್ಲ ನಮ್ಮ ಬ್ರಾಹ್ಮಣರೆಲ್ಲ ಅವರನ್ನು ಅಪ್ರೆಸ್ ಮಾಡಿದ್ದಾರೆ, ಅವರೆಲ್ಲ ಬಡತನ ಇತ್ತು. ಅದೇ 5 ಸ್ಟಾರ್ ಇತ್ತು, ಬೇಕಾದಷ್ಟು ನೀರು, ಮರ ಎಲ್ಲ ಇತ್ತು. ಮರಗಳಿಗೆ ಯಾರನ್ನು ಕೇಳಬೇಕು? ಈಗ ನೋಡಿ, ಮರ ತುಂಡು ಒಂದು ತೊಗೊಂಡು ಬೇಕಾದರೆ ಎಷ್ಟು ಖರ್ಚಾಗ್ತದೆ. ಒಂದು ಕುರ್ಚಿ ಬೇಕು, ಟೇಬಲ್ ಬೇಕು, ಇಂಥದ್ದು ಬೇಕಂದರೆ ಅಲ್ಲಿ ಯಾವುದು ಬೇಕಾಗಿಲ್ಲ. ಏನದು ಆ್ಯಕ್ಸ್ಗೆ ಏನು ಹೇಳ್ತಾರೆ, ಅದೊಂದಿದ್ದರೆ ಸಾಕು. ಮರ ಇದೆ, ಅದನ್ನು ಕತ್ತರಿಸಿ ತರ್ತೀವಿ. ಬೇಕಾದಷ್ಟು ಮರಗಳು, ಕಾಡು, ಯಾರನ್ನು ಕೇಳಬೇಕಾಗಲ್ಲ. ಬೇಕಂದರೆ ಹೋಗಿ ಅದನ್ನು ಕತ್ತರಿಸಿ ತೊಗೊಂಡು ಭಾಷೆ ಮಾಡ್ಕೊ, ಈಗೆಲ್ಲ ತಕ್ಷಣ ಮಾಡಿಬಿಡು. ಇವತ್ತು ತಂದರೆ ನಾಳೆವರೆಗೂ ರೆಡಿ ಆಗ್ತದೆ. ಅಂದರೆ ಇದು ಇರುವಾಗ ಇದನ್ನು ಬಡತನ ಹೇಳಿಬಿಟ್ರೆ, ಅಂದರೆ ನಾಗರಿಕತೆ ಹೆಚ್ಚಾಗ್ತಾ ಇದ್ದಂತೆ ಈಗಲೇ ಸುಖ ಸಮಾಧಾನ ಹೆಚ್ಚಿದೆಯಾ, ಅಥವಾ ಪೂರ್ವಕ್ಕಿಂತ ಈಗಲೇ ಅತ್ಯಾಶ, ಅಭಿಮಾನ, ಅಹಂಕಾರ ಹೆಚ್ಚಾಗುವುದರಿಂದ ದುಃಖ ಹೆಚ್ಚಿದೆಯಾ? ಅಂದರೆ ಜನರ ದೃಷ್ಟಿಯನ್ನು ಮೂರ್ಖ ಮಾಡಿಬಿಟ್ಟರು.
ಈ ಹೊರಗಿನ ವಸ್ತುಗಳಿಂದ ಅಭಿಮಾನ ಅಹಂಕಾರ ಹೆಚ್ಚು ಮಾಡ್ಕೋ, ನಾನೇನೇನು ನನ್ನ ಇಷ್ಟ ನಾನು ಇಷ್ಟ ಬಂದಂತೆ ಮಾಡ್ಕೊಳ್ತೀನಿ, ಇನ್ನೊಬ್ಬರ ಮಾತು ಕೇಳಲ್ಲ ಅಂದರೆ ಇದರಿಂದ ಹೆಚ್ಚು ಸುಖವಾಗಿರುತ್ತದಂತೆ. ಇನ್ನೊಬ್ಬರಿಗೆ ಹೊಂದಿಕೋ, ಇನ್ನೊಬ್ಬರ ಮೇಲೆ ಪ್ರೀತಿ ಮಾಡುವಂಥದ್ದೆಲ್ಲ ದುಃಖ, ಸಂಸಾರ, ಅನ್ಯಾಯ. ಇನ್ನೊಬ್ಬರಿಗೆ ಹೊಂದಿಕೊಳ್ಳುವುದು, ಇನ್ನೊಬ್ಬರಿಗೆ ಶರಣಾಗತರಾಗುವುದು, ಪ್ರೀತಿಯಿಂದ ನೋಡುವುದು. ವಿನಯ ಅಂದರೆ ಅನ್ಯಾಯ, ಇನ್ಸಲ್ಟ್ ಅಲ್ಲವೇ? ಸಂಧ್ಯೆ ಹೇಳಿದ್ದೀವಲ್ಲ ನಾವು ನಿನ್ನೆ ಕೊನೆಯ ಪಾಠ. ವಿನಯ ಅಂದರೆ ಇನ್ಸಲ್ಟ್ ಅಂತೆ. ಈಗ ಅಭಿಮಾನ ಇಟ್ಕೊಂಡ್ರೆ ಸೆಲ್ಫ್ ರೆಸ್ಪೆಕ್ಟ್, ಅಹಂಕಾರ ಇಟ್ಕೊಂಡ್ರೆ ಸೆಲ್ಫ್ ರೆಸ್ಪೆಕ್ಟ್, ಹೀಗೆ ಮಾತಾಡ್ತಾ ಇದ್ದ. ನಾನು ಒಂದು ಸಲ ಮದ್ರಾಸ್ನಲ್ಲಿರುವಾಗ ಇದೇ ಟಾಪಿಕ್ ಹೇಳಿದೆ, ಸೆಲ್ಫ್ ರೆಸ್ಪೆಕ್ಟ್ ಅಂದ್ರೇನೋ ಇದೇನೋ ಇದೆ. ಅವರೇನೋ ಹೇಳ್ತಾರೆ, ಹೌದೌದು ನಮ್ಮ ಸೆಲ್ಫ್ ರೆಸ್ಪೆಕ್ಟ್ಗೆ ಅಡ್ಡಿ ಆಗ್ತದೆ ಅದು. ಅಂದರೆ ಪ್ರತಿಯೊಂದು ಸಣ್ಣದು ಸೆಲ್ಫ್ ರೆಸ್ಪೆಕ್ಟ್ ಅಂದರೆ ಅದು ಅಹಂಕಾರ ಆಗಿಬಿಟ್ಟಿತ್ತು. ಐ ಡಸಂಟ್ ಅಂಡರ್ಸ್ಟ್ಯಾಂಡ್. ನಾವು ಹೇಳಿದ್ದೆಲ್ಲ ಸೆಲ್ಫ್ ರೆಸ್ಪೆಕ್ಟ್ ಅಂದರೆ ಅವರು ಅಹಂಕಾರ ಅಂದ್ಕೊಂಡು ಬಿಡ್ತಾರೆ. ಅಹಂಕಾರಕ್ಕೆ ಸೆಲ್ಫ್ ರೆಸ್ಪೆಕ್ಟಿಗೆ ವ್ಯತ್ಯಾಸನೇ ಗೊತ್ತಾಗ್ತಾ ಇಲ್ಲ ನೋಡಿ. ಆತ್ಮಗೌರವಕ್ಕೆ ಅಹಂಕಾರಕ್ಕೆ ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲ. ಇನ್ಫೀರಿಯಾರಿಟಿಗೆ ವಿನಯಕ್ಕೆ ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ಈ ಕಾಲದಲ್ಲಿ ಇನ್ನೊಬ್ಬರಿಗೆ ನಮಸ್ಕಾರ ಅಂದರೆ ನನಗೆ ಇನ್ಸಲ್ಟ್ ಹೇಳ್ತಾರೆ. ಏನು ಹೇಳಬೇಕು? ಹಾಯ್ ಹೇಳಬೇಕು. ನಮಸ್ಕಾರ ಏಕೆ ಹೇಳಬೇಕು? ನಮಸ್ಕಾರ ಅಂದರೆ ನಾನು ಇನ್ನೊಬ್ಬರಿಗೆ ಬಗ್ಗಬೇಕಾ? ನಾನು ಬಗ್ಗಲ್ಲ. ಬಗ್ಗಿದ್ದರೆ ಏನೋ ದೊಡ್ಡದು ಅಂದ್ಕೊಳ್ತಾರೆ. ಹಾಗೆ ಜನರ ಬುದ್ಧಿ ಈ ವಿವೇಕವಿಲ್ಲದೆ ಅಭಿಮಾನ ಅಹಂಕಾರಗಳನ್ನು ನನ್ನ ಇಷ್ಟ ಬಂದಂತೆ ಮಾಡ್ಕೊಳ್ತೀನಿ. ನಮ್ಮ ಅಮ್ಮ ಅಪ್ಪ ಯಾರ ಮಾತು ಕೇಳಲ್ಲ. ಅಮ್ಮ ಅಪ್ಪ ಟೀಚರ್ ಹೇಳಿದರೆ ಭಯಂಕರ ಅನ್ಯಾಯ, ಪೊಲೀಸ್ಗೆ ರಿಪೋರ್ಟ್ ಮಾಡ್ತಾರೆ. ಇದೇನಪ್ಪ ಅಮ್ಮ ಅಪ್ಪ ಮೇಲೆ ಪೊಲೀಸ್ಗೆ ರಿಪೋರ್ಟ್ ಅಂದರೆ? ಇದು ಫ್ರೀಡಮ್, ಇದು ಏನದು ಹ್ಯೂಮನ್ ರೈಟ್ಸ್, ಮಾನವ ಹಕ್ಕುಗಳು. ಅದೇ ಒಳ್ಳೆಯದಬ್ಬೋ. ಪೀಪಲ್ ಹೇಳ್ತಾರೆ, ಕಂಗ್ರ್ಯಾಚುಲೇಷನ್ಸ್, ಎಷ್ಟು ಬುದ್ಧಿವಂತನಪ್ಪ, ನೀವು ಅಮ್ಮ ಅಪ್ಪ ಮೇಲೆ ನೀವು ಕಂಪ್ಲೇಂಟ್ ಮಾಡಿ ಪೊಲೀಸ್ಗೆ ಅರೆಸ್ಟ್ ಮಾಡಿಸಿದ್ದಿ, ಗ್ರೇಟ್ ಮ್ಯಾನ್, ಕಂಗ್ರ್ಯಾಚುಲೇಷನ್ಸ್. ಅಲ್ಲ, ಡೆವಲಪ್ಮೆಂಟ್ ಆಯಿತು. ಎಷ್ಟು ದಿವಸ ಸುಖವಾಗಿರ್ತೀವಿ ನೋಡೋಣ. ಒಂದು ನಿಮಿಷ ಆದರೂ ಇದ್ದಾನ? ಅಂದರೆ ಹೊರಗಿನ ದೃಷ್ಟಿ ಆಗುತ್ತಾ ಇದೆ. ಈ ನಾನು ಬುದ್ಧಿ, ಅಹಂ ಬುದ್ಧಿ, ಅಧ್ಯಾಸವೇ ಸಂಸಾರ ಎಂದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಏಕೆಂದರೆ ಇದಕ್ಕೆ ಈ ಪ್ರಪಂಚವಂದರೆ ಏನೋ ಇದೆ, ಇದನ್ನೇ ಪರಿಹಾರ ಇಷ್ಟುವರೆಗೂ ಯಾರಾದರೂ ಮಾಡಿದ್ದಾರೆ? ನಮ್ಮ ಜನರು ವ್ಯವಹಾರವೂ ನೋಡಿಕೊಳ್ಳಬೇಕು, ಮನೆ ಬೇಕು, ಉದ್ಯೋಗ ಬೇಕು, ಎಲ್ಲ ಬೇಕು, ಆರೋಗ್ಯ ಬೇಕು, ಎಲ್ಲ ನೆಂಟರು ಬಂಧುಗಳು ಕುಟುಂಬ, ಮದುವೆ, ಮಕ್ಕಳು ಎಲ್ಲ ಬೇಕು. ಆದರೆ ಇವೆಲ್ಲವೂ ತಾತ್ಕಾಲಿಕ. ಸ್ವಲ್ಪ ಸುಖ ಇರುತ್ತದೆ, ಜೊತೆಗೆ ಸ್ವಲ್ಪ ದುಃಖವೂ ಇರುತ್ತದೆ. ಅದು ಸ್ವಲ್ಪ ಸಹಿಸ್ಕೊ. ಆ ದುಃಖದಿಂದಲೂ ಸ್ವಲ್ಪ ನಿಮಗೆ ತಾಳ್ಮೆ, ಸಹನ, ಏನದು ತಪಸ್ಸು ಆಗುತ್ತದೆ. ಅದರಿಂದ ಸ್ವಲ್ಪ ಸದ್ಗುಣ, ಸದ್ಬುದ್ಧಿ ಆಗುತ್ತದೆ. ಮತ್ತು ಸ್ವಲ್ಪ ಸುಖವೂ ಇರುತ್ತದೆ. ಅದು ಇದು ಸುಖವು ಶಾಶ್ವತ ಎಂದು ತಿಳ್ಕೊಳ್ಳಬೇಡ. ಬರುತ್ತದೆ, ಬಟ್ ಹೋಗುತ್ತದೆ. ಎಷ್ಟೊತ್ತು ಬರುತ್ತದೆ ಅಷ್ಟೇ. ಬಂದು ಹೋದಾಗ ಹೋಗಲಿ, ಬಂದಾಗ ಆನಂದವಾಗಿರು, ಹೋದಾಗ ಹೋಗಲಿ, ರೆಡಿಯಾಗಿರಿ. ಸುಖ ಬಂದರೆ ಈಗ ಬಂದೇ ಬಿಟ್ಟಿತ್ತಲ್ಲ, ಈಗ ಪರ್ಮನೆಂಟ್ ಅದೇನಿಲ್ಲ, ಈಗ ಬಂದಿದ್ದು ಹೋಗಿಬಿಡ್ತದೆ. ದುಃಖ ಬರುತ್ತದೆ, ಅದು ಹೋಗುತ್ತದೆ. ಇದು ವ್ಯವಹಾರವನ್ನು ವ್ಯಾವಹಾರಿಕ ದೃಷ್ಟಿಯಲ್ಲಿ ಎಷ್ಟಿರಬೇಕು ಎಂದು ತಿಳ್ಕೊಂಡು ನಮ್ಮ ನೀತಿಶಾಸ್ತ್ರ, ಧರ್ಮಶಾಸ್ತ್ರವೆಲ್ಲ ವ್ಯವಹಾರದಲ್ಲೇ ಕುಶಲನಾಗಿ ಹೇಗಿರಬೇಕು ಇದು ಕೊಟ್ಟಿತು. ಪಾರಮಾರ್ಥಿಕವೇ ನಿಜವಾದ ಪರಿಪೂರ್ಣವಾದ ಪರಿಹಾರ, ಶಾಶ್ವತವಾದ ಪರಿಹಾರ. ಇದು ನಮ್ಮ ಜನರು ಹೇಳಿದ್ದು, ಇದು ತಿಳ್ಕೊಂಡಿದ್ದು. ಅದರಿಂದ ನಾನು ನನ್ನದೆಂಬ ಬುದ್ಧಿ, ಅದಕ್ಕೆ ಪರಿಹಾರವಿಲ್ಲ, ಅದಕ್ಕೆ ನಾಶವಿಲ್ಲ. ಅದನ್ನು ಬಾಧಿತ ಮಾಡ್ತೀವಿ. ಬಾಧ ಅಂದರೆ ಟ್ರಾನ್ಸೆಂಡಿಂಗ್ ಆರ್ ಫಾಲ್ಸಿಫೈಯಿಂಗ್. ಅದು ತಪ್ಪು ಎಂದು ತಿಳ್ಕೊಂಡು ಅದು ತಾನಲ್ಲ ಎಂದು ತಿಳ್ಕೊಂಡರೆ ಆ ಸಾಕ್ಷಿ ಎಂದಿಗೂ ಇದೆ, ಆನಂದವಾಗಿದೆ. ಜನ್ಮ ಇಲ್ಲ, ಮರಣ ಇಲ್ಲ, ದುಃಖ ಇಲ್ಲ, ಏನಿಲ್ಲ. ಜನ್ಮ ಮರಣ ಎಂಬುದು ಲೌಕಿಕರಿಗೆ ದೇಹವು ನಾನು ಎಂದು ಅಂದ್ಕೊಂಡಾಗ ಮರಣ ಅಂದರೆ ಎಷ್ಟು ಭಯ ಇರುತ್ತದೆ. ಮರಣ ಅಂದರೆ ಅದೊಂದು ಭಯಂಕರವಾಗಿ ನೋಡ್ತಾರೆ. ನನಗೆ ಅನಿಸುತ್ತಿತ್ತು, ಏಕಪ್ಪ ಮರಣ ಅಂದರೆ ಎಷ್ಟು ಭಯ. ಮರಣ ಮಾತು ಕೇಳಿದ್ದರೆ ಭಯಗೊಳ್ತಾರೆ ಭಯಂಕರವಾಗಿ. ಸುಮ್ಮನೆ ಉದಾಹರಣೆಗೆ ಹೇಳಿದ್ದರೂ ನಾನು ಪ್ರಾಣ ಬಿಟ್ಟರೆ ಅಯ್ಯಯ್ಯೋ ಹಾಗೆ ಹೇಳಬೇಡಿ ಅಯ್ಯೋ, ಅಷ್ಟು ಮಾತಿಗೆ ಭಯಗೊಳ್ಳುವುದಾ? ಮರಣ ಎಂದು ಮಾತು ಎತ್ತಿದ್ದರೆ ಭಯಗೊಳ್ಳುವುದಾ? ಏನೋ ಭಯಗೊಳ್ತಾರೆ. ಮರಣ ಎಂಬುದೇ ಇಲ್ಲಪ್ಪ. ನಿದ್ದೆ ಹೋಗುವಾಗ ಕಣ್ಣು ಮುಚ್ಕೊಳ್ತೀವಲ್ಲ, ಅಷ್ಟೇ, ಏನಾಗಲ್ಲ. ಕಣ್ಣು ಮುಚ್ಕೊಂಡ್ರೆ ಪ್ರಪಂಚ ಕಂಡು ಬರಲ್ಲ, ನಾನು ಎಂಬುದು ಇಲ್ಲ, ಅಷ್ಟೇ. ಮರಣ ಅಂದರೆ ಏನಾಗ್ತದೆ? ಏಕೆಷ್ಟು ಭಯ? ಅಲ್ಲ, ಈ ದೇಹ ತಾದಾತ್ಮ್ಯದಿಂದ ನಾನು ಎಂಬ ವ್ಯಕ್ತಿತ್ವ ಇಟ್ಟುಕೊಳ್ಳುವುದರಿಂದ ಮರಣ ಭಯ. ಇಲ್ಲದಿದ್ದರೆ ಮರಣ ಭಯ ಬೇಕಾಗೇ ಇಲ್ಲ. ಸ್ವಲ್ಪ ಅಂತರ್ಮುಖವಾಗಿ ವಿಚಾರ ಮಾಡಿದ್ದರೆ ದೇಹವು ನಾನಲ್ಲ ಇಷ್ಟು ತಿಳ್ಕೊಂಡರೂ ಸಾಕು, ಮರಣ ಭಯ ಹೋಗುತ್ತದೆ. ಇನ್ನು ಅಂತಃಕರಣ ಅಹಂವೃತ್ತಿ ಬಿಟ್ಟಿರುವ ಸಾಕ್ಷಿಯಾದರೆ ಈಗ ನಿರ್ಭಯವೇ, ಟೋಟಲ್ಲಿ ನಿರ್ಭಯವೇ ಅಲ್ಲ, ಇನ್ಸೆಕ್ಯೂರಿಟಿ ಹೋಗಿಬಿಡ್ತದೆ. ಯಾವ ಇನ್ಸೆಕ್ಯೂರಿಟಿ ಇಲ್ಲ.
ಬಟ್ ಮರಣ ಭಯ ಹೋದ ನಂತರ ದೇಹವು ನಾನಲ್ಲ ಎಂದು ತಿಳ್ಕೊಂಡರೆ ಮರಣ ಭಯ ಹೋಗುತ್ತದೆ. ಆದರೆ ಒಂದು ಚೂರು ಇನ್ಸೆಕ್ಯೂರಿಟಿ ಇರುತ್ತದೆ, ಸೂಕ್ಷ್ಮವಾಗಿ ಇನ್ಸೆಕ್ಯೂರಿಟಿ ಇರುತ್ತದೆ, ಅಭದ್ರತೆ ಇರುತ್ತದೆ. ಅದು ಸಾಕ್ಷಿತ್ವ ಬಂದರೆ ಹೋಗುತ್ತದೆ. ಇನ್ಸೆಕ್ಯೂರಿಟಿ. ಆದ್ದರಿಂದ ಅವ್ರು ಏನೇನೂ ತಿಳ್ಕೊಂಡು ಮರಣ ಅಂದರೆ ಏನು? ಕಣ್ಣು ಮುಚ್ಚಿಕೊಂಡರೆ ಪ್ರಪಂಚ ಇಲ್ಲ, ನಾನೂ ಇಲ್ಲ. ಮತ್ತು ಈ ದೇಹ ಬಿಡ್ತೀವಿ, ಮತ್ತು ಇನ್ನೊಂದು ದೇಹದಲ್ಲಿ ಹುಟ್ಟುತ್ತೇವೆ, ಇನ್ನೊಂದು ತಾಯಿ ಹೊಟ್ಟೆಯಲ್ಲಿ ಇನ್ನೊಂದು ಕಡೆ ಹುಟ್ಟುತ್ತೇವೆ. ಏನಿದೆ ಇಲ್ಲಿ? ಕಣ್ಣು ಮುಚ್ಚುತ್ತಾರೆ, ಕಣ್ಣು ತೆಗೆದರೆ ಇನ್ನೊಂದು ದೇಹ ಅಷ್ಟೇ. ಏಕಪ್ಪ ಮರಣ ಅಂದರೆ? ಅಥವಾ ಇನ್ನೊಂದು ಲೋಕದಲ್ಲಿರ್ತೀರಿ, ಅಲ್ಲಿ ಒಂದು ದೇಹನೇ ಅಷ್ಟೇ. ಕಣ್ಣು ಮುಚ್ಚಿದರೆ ಈ ದೇಹ ಬಿಡ್ತೀರಿ, ಇನ್ನೊಂದು ದೇಹದಲ್ಲಿರ್ತೀರಿ ಅಷ್ಟೇ. ನೀವು ಕಣ್ಣು ಮುಚ್ಚಿ ಒಂದು ರೈಲು ಪೆಟ್ಟಿಗೆಯಲ್ಲಿದ್ದರೆ ಕಣ್ಣು ತೆಗೆದಾಗ ಇನ್ನೊಂದು ಪೆಟ್ಟಿಗೆ ಹೋಗ್ತೀರಿ ಅಷ್ಟೇ, ವ್ಯತ್ಯಾಸ ಇಲ್ಲ. ಇನ್ನೊಂದು ಪೆಟ್ಟಿಗೆಗೆ ಹೋಗ್ತೀರಿ ಅಷ್ಟೇ, ಏನು ವ್ಯತ್ಯಾಸವೇ? ಇದು ಹೇಳಿದಾಗ ಒಬ್ಬರು ಹೇಳ್ತಾರೆ ಅದು ವ್ಯತ್ಯಾಸ ಇದೆ. ಮಲ್ಕೊಂಡರೆ ಇದೇ ದೇಹಕ್ಕೆ ಬರ್ತೀವಿ, ಆದರೆ ಪ್ರಾಣ ಬಿಟ್ಟರೆ ಇನ್ನೊಂದು ದೇಹಕ್ಕೆ ಹೋಗ್ತೀವಲ್ಲ ಹೇಳ್ತಾರೆ. ನಾನು ಹೇಳಿದೆ ಇನ್ನೊಂದು ದೇಹನೋ ಈ ದೇಹನೋ ನಿಮಗೆ ಹೇಗೆ ಗೊತ್ತು? ನೀವು ಮಲ್ಕೊಂಡು ಇದೇ ದೇಹಕ್ಕೆ ಬಂದಿದ್ದೀರಾ, ಇದು ಇಂದೇ ದೇಹನ ಇನ್ನೊಂದು ದೇಹನ, ನಿಮಗೇನು ವ್ಯತ್ಯಾಸ? ಈ ಪೆನ್ನಿದೆ ನೋಡಿ, ಇಲ್ಲೇನೋ ಬರೆದಿದೆ ಹೆಸರು, ಟೋಟಮ್ 555. ಇದೇ ಕಂಪನಿದು ಇನ್ನೊಂದು ಪೆನ್ನು ತಂದು ನಾನಿದು ಬರೆಯುತ್ತಾ ಇದ್ದೇನೆ. ಅಷ್ಟರಲ್ಲಿ ನಾನಿಲ್ಲಿಟ್ಟು ಏನೋ ಓದ್ತಾ ಇದ್ದೇನೆ, ನನಗೆ ಗೊತ್ತಿಲ್ಲದೆ ಈ ಪೆನ್ ತೆಗೆದು ಇನ್ನೊಂದಿಟ್ಟರೆ ನನಗೆ ವ್ಯತ್ಯಾಸ ಗೊತ್ತಾಗ್ತದೆ? ಈ ಕುರ್ಚಿ ತೆಗೆದುಬಿಟ್ಟು ಇನ್ನೊಂದು ಕುರ್ಚಿ ಹಾಕಿದರೆ ನಿಮಗೆ ಗೊತ್ತಾಗ್ತದೆ ವ್ಯತ್ಯಾಸ? ಈ ಕಾರ್ಪೆಟ್ ತೆಗೆದುಬಿಟ್ಟು ಇನ್ನೊಂದು ಹಾಕಿದರೆ ನಿಮಗೆ ವ್ಯತ್ಯಾಸ ಗೊತ್ತಾಗ್ತದೆ? ಗೊತ್ತೇ ಆಗಲ್ಲ. ಈ ಮೈಕ್ ತೆಗೆದುಬಿಟ್ಟು ಇನ್ನೊಂದು ಬಂದರೆ ಏನು ವ್ಯತ್ಯಾಸನೇ ಗೊತ್ತಾ? ಹಾಗೆ ಈ ದೇಹ ಬಿಟ್ಟು ಇನ್ನೊಂದು ದೇಹವಿದೆ ಎಂದು ಹೇಳ್ತೀವಿ, ನಿಮಗೆ ಹೇಗೆ ಗೊತ್ತಾಗ್ತದೆ? ಅದು ನಿನ್ನ ದೇಹ ಎಂದು ಹೇಗೆ ಗೊತ್ತಾಗ್ತದೆ? ದೇಹ ಒಳಗೆ ಪ್ರವೇಶ ಮಾಡಿದ ನಂತರ ನಿನ್ನದಾಯಿತು. ಇದು ನಾನು ಎಂದು ಅಭಿಮಾನ ಪಟ್ಕೊಳ್ಳ ನಂತರ ನಿನ್ನದಾಯಿತಾ? ಅಭಿಮಾನಕ್ಕೆ ಮುಂಚೆ ನಿನ್ನದಾಯಿತಾ? ಅಭಿಮಾನಕ್ಕೆ ಮುಂಚೆ ಗೊತ್ತೇ ಆಗಲ್ಲ. ಅಭಿಮಾನವಾದರೆ ನಾನಾಗುವುದರಿಂದ ನನ್ನ ಮೇಲೆ ನನಗೆ ಪ್ರೀತಿ, ನಾನೆಂಬ ಅಭಿಮಾನವೇ ಪ್ರೀತಿ. ಅದರಿಂದ ಈ ದೇಹ ನನ್ನದೇ ಅನಿಸುತ್ತದೆ ಅಲ್ಲವೇ? ಇನ್ನೊಬ್ಬರು ಪೆನ್ ತೊಗೊಂಡರು, ಕೆಲವರು ಇನ್ನೊಬ್ಬರು ಚಪ್ಪಲಿ ಹಾಕ್ಕೊಳ್ತಾರೆ, ಅದೇ ತರಹ ಇದೆ ಎಂದು ಚಪ್ಪಲಿ ಹಾಕ್ಕೊಂಡು ಹೋಗ್ತಾರೆ. ಸ್ವಲ್ಪ ಹೊತ್ತು ಹೋದ ನಂತರ ಇನ್ನೊಬ್ಬರು ಹೇಳಿ ನನ್ನ ಚಪ್ಪಲಿ ಹಾಕ್ಕೊಂಡು ಎಂದು ಅವನು ಹೇಳ್ತಾರೆ, ಅಲ್ಲ ಇದು ನನ್ನದೇ ಹೇಳ್ತಾರೆ. ಅವ್ರಿಗೆ ವ್ಯತ್ಯಾಸನೇ ಗೊತ್ತಾಗಲ್ಲ. ಏಕೆಂದರೆ ಒಂದೇ ತರಹ ಇದೆ ಅಂದರೆ ಹಾಕೊಂಡು ಇನ್ನೊಬ್ಬರು ಹೇಳ್ತಾರೆ ಇದು ನನ್ನದೇ ಅಂತ ಆಗ್ರಹ ಮಾಡಿದರೆ ಆವಾಗ ಬಿಟ್ಟು ನೋಡ್ತಾನೆ, ಆಯಿತು ತಗೋ, ಇದು ನಿನ್ನದು ಅಂದರೆ ಅದು ಹಾಕ್ಕೊಂಡು ಹೋಗಿ. ಹಾಗೆ ಈ ಚಪ್ಪಲಿ ಹಾಕ್ಕೊಂಡ್ರೆ ನಿನ್ನೆ ಇದೇ ದೇಹವಿತ್ತ ಗ್ಯಾರಂಟಿ ಏನು? ನಿನ್ನೆ ಯಾವ ದೇಹವೋ ಗೊತ್ತಿಲ್ಲ, ಇವತ್ತು ಇನ್ನೊಂದು ದೇಹ ತಗೊಂಡು ಬಂದಿದ್ದೀರಿ ನೀವು. ಅದು ನಿನ್ನೆ ದೇಹ ಬಿಟ್ಟು ಮಲ್ಕೊಂಡು ಇನ್ನೊಂದು ದೇಹ ಹಾಕ್ಕೊಂಡು ಬಂದಿದ್ದೀರಿ. ಹೇಗೆ ಗೊತ್ತು ನಿಮಗೆ? ಇದು ಅದೇ ದೇಹ ಎಂದು ಏನು ಗೊತ್ತು? ಯಾವುದೋ ಹಾಕ್ಕೊಂಡಿದ್ದೀವಿ ಬಂದಿದ್ದೀವಿ ಅಷ್ಟೇ. ಹಾಗೆ ಈ ದೇಹವನ್ನೇ ಅಭಿಮಾನ ಪಟ್ಕೊಳ್ಳುವುದರಿಂದ ಅಭಿಮಾನದಿಂದ ನಾನು ಅನಿಸುತ್ತದೆ, ನಾನು ಆಗುವುದರಿಂದ ಇದು ನಿನ್ನೆಯ ದೇಹವೇ ಅನಿಸುತ್ತದೆ. ನೀವು ಮುಂದಿನ ಜನ್ಮ ಪಡ್ಕೊಂಡು ಇನ್ನೊಂದು ದೇಹ ಬಂದ ನಂತರ ಆ ದೇಹವೂ ಹಾಗೆ ಅನಿಸುತ್ತದೆ, ಹಿಂದೆ ದೇಹ ಇದೇ ಇತ್ತು ಅನಿಸುತ್ತದೆ, ಅನಿಸಲ್ಲವಾ? ನೀವು ಅಲ್ಲೇ ಇದ್ದರೆ ಇದು ನಮ್ಮದೇ ಅನಿಸುತ್ತದೆ ಅಷ್ಟೇ. ನೀ ದೇಹ ಬಿಟ್ಟರೂ ಇನ್ನೊಂದು ದೇಹ ಬಂದರೂ ಇದೇ ಅನಿಸುತ್ತೆ. ಇದು ಬಿಟ್ಟು ನೀವು ನಾಯಿಗೆ ಹೋದರೆ ನನ್ನದು ಮೊದಲಿನಿಂದ ಇದೇ ಇತ್ತು, ನನಗಿದೇ ಚೆನ್ನಾಗಿದೆ ಹೇಳ್ತಾರೆ. ಏಕೆ? ಅದೇನಪ್ಪ ಅಂದರೆ ನಾನು ಯಾವ ದೇಹದಲ್ಲಿರ್ತೀರೋ ಅದು ಚೆನ್ನಾಗಿದೆ ಅನಿಸುತ್ತದೆ ಯಾರಿಗಾದರೂ. ಆ ದೇಹ ಬಿಟ್ಟರೆ ಗೊತ್ತಾಗ್ತದೆಪ್ಪ ಇದು ಬೇಡ ಎಂದು. ಎಲ್ದಿದ್ದರೆ ದೇಹ ಬಿಟ್ಟವನಿಗೆ ಗೊತ್ತಾಗ್ತದೆ. ದೇಹಾಭಿಮಾನ ಬಿಟ್ಟಾಗ ಮತ್ತೆ ಏಕಿಟ್ಕೊಂಡೇ ಇದು ಬೇಡ, ಬಟ್ಟೆ ಹಾಗಿದ್ದು ಬಿಸಾಕಬೇಕನ್ನಿಸುತ್ತದೆ. ಬಿಸಾಕಬೇಕನ್ನಿಸುತ್ತದೆ. ಕೈ ಕಾಲು ಯಾವುದು ನೋಡಿದ್ರೆ ಅಸಹ್ಯವಾಗ್ತದೆ. ಇದು ಏಕೆ ಅನಾವಶ್ಯಕ ಇಟ್ಕೊಂಡೆ ಅನಿಸುತ್ತೆ. ಏಕೆಂದರೆ ಇದು ನಾನು ಎಂದುವಾಗ ಇದು ಇಷ್ಟವಾಗ್ತದೆ, ಇಲ್ಲದಿದ್ದರೆ ಏನು ಅನಾವಶ್ಯಕ ಭಾರ, ಇದೇನಿಲ್ಲ, ವೇಸ್ಟ್ ಇದು. ಹಾಗೆ ವ್ಯವಹಾರಕ್ಕೋಸ್ಕರ ಉಪಯೋಗ ಆಡ್ತೀವಿ ಅಷ್ಟೇ. ಆದ್ದರಿಂದ ಇದನ್ನು ಅಧ್ಯಾಸವನ್ನು ಬಿಡಿಸಿ, ಅಂದರೆ ಅಧ್ಯಾಸ ಒಂದು ದೃಷ್ಟಿ, ರಾಂಗ್ ಆ್ಯಂಗಲ್ನಿಂದ ಇದನ್ನು ನನ್ನಲ್ಲಿ ಸೇರಿಸಿಕೊಂಡು ನೋಡುವುದು. ಇದು ನನ್ನದು ಎಂದಿಟ್ಕೊಂಡು, ಹೇಗೆ ಇದು ನನ್ನದು ಎಂದಿಟ್ಕೊಳ್ತೀವೋ, ಈ ಮನೆ ನನ್ನದು, ಈ ಟೇಬಲ್ ನನ್ನದು, ಈ ಕುರ್ಚಿ ನನ್ನದು ಎಂದು ಹೇಗೆ ಅಭಿಮಾನ ಪಟ್ಕೊಳ್ತೀವೋ, ಇದು ನಾನು ಎನ್ನುವುದು ಅದೊಂದು ತಾದಾತ್ಮ್ಯ. ತಾದಾತ್ಮ್ಯ ಅಂದರೆ ಐಡೆಂಟಿಫಿಕೇಷನ್ ಅಷ್ಟೇ. ಇಟ್ ಈಸ್ ಎ ಥಾಟ್. ಐಡೆಂಟಿಫಿಕೇಷನ್ ಈಸ್ ಎ ವೃತ್ತಿ, ಮನೋವೃತ್ತಿ ಈಸ್ ಎ ತಾದಾತ್ಮ್ಯ. ಎಷ್ಟೋ ವಿಷಯ, ಅದಕ್ಕೋಸ್ಕರನೇ ಜನರು ಕೆಲವು ವಿಷಯಗಳು ಬದಲಾಯಿಸಬೇಕು. ಮನೆಗಳು ಬದಲಾಯಿಸು, ಉದ್ಯೋಗಗಳು ಬದಲಾಯಿಸು, ಅಥವಾ ಯಾವುದೇ ಒಂದು ಇಲ್ಲಿಂದ ಇಲ್ಲೊಂದು ಕಡೆಗೆ ಹೋಗು, ವ್ಯತ್ಯಾಸ ಗೊತ್ತಾಗ್ತದೆ. ಯಾವ ಮನೆಯೂ ಅಷ್ಟೇ ತಾತ್ಕಾಲಿಕವೇ, ನಮ್ಮದು ಎಂದು ಅಂದ್ಕೊಳ್ಳುವುದೇಕೆ? ಇಲ್ಲಿ ಕೆಲವು ದಿವಸ ಇದ್ದೀವಿ, ಅಲ್ಲಿ ಹೋದರೆ ಅದು ನಮ್ಮದು ಅನಿಸುತ್ತದೆ, ಅಲ್ಲಿ ಹೋದರೆ ಅದು ಅನಿಸುತ್ತೆ.
ಓ ಇದೆಲ್ಲ ಬದಲಾಯಿಸುವುದೇ, ಯಾರೂ ಯಾರವನಲ್ಲ, ಯಾವ ವಸ್ತುಗಳು ಅಲ್ಲ. ಆವಾಗ ಗೊತ್ತಾಗ್ತದೆ, ಅಯ್ಯೋ ಈ ಎಲ್ಲ ಸಂಬಂಧಗಳು ಅಂಥದ್ದೇ. ದೇಹವೂ ಅಷ್ಟೇ. ಅದು ಸೈಂಟಿಸ್ಟು ಮಾಡಿದರೆ ಒಳ್ಳೆಯದಾಗ್ತಿತ್ತು. ಈ ದೇಹ ಬಿಡಿಸಿ ಇನ್ನೊಂದು ದೇಹ ತಯಾರು ಮಾಡಿಕೊಡ್ತಾರೆ, ಬೇಗ ಜನರಿಗೆ ವೈರಾಗ್ಯ ಬರುತ್ತದೆ ಅಲ್ಲವೇ. ಅಯ್ಯೋ ಈ ದೇಹ ಬದಲಾಯಿಸಿಕೊಂಡೆ, ಹಿಂದೆ ಒಂದು ಬಗೆ ಇತ್ತು ಈಗ ಇನ್ನೊಂದು ಬಗೆ ಆಯಿತು ಅಂದರೆ ಇದು ಒಳ್ಳೆಯದು. ಅವರಿಗೆ ಬದಲಾಯಿಸುವ ದೇಹ ಮೇಲೇ ಆಸಕ್ತಿ ಇಟ್ಕೊಳ್ತಾರೆ ಹೊರತು ವೈರಾಗ್ಯ ಬರ್ತಾ ಇಲ್ಲ. ಐ ಥಿಂಕ್ ಸೈಂಟಿಸ್ಟ್ ಮಾಡಿದರೆ ಇನ್ನು ವೈರಾಗ್ಯ ಆಗುವುದೇ ಇಲ್ಲ, ಇನ್ನು ಹೆಚ್ಚು ಗಟ್ಟಿ ಆಗ್ತದೋ ಏನೋ ಜನರಿಗೆ. ನಮ್ಮ ಮುಖ ನಾವು ನೋಡಲ್ಲ, ಸುಮ್ಮನೆ ಇದು ಬಳಿಕೆಗೆ ಹೊರತು ಇದನ್ನು ಏನು ಮಾಡ್ಕೊಳ್ತೀವಿ ಶರೀರ ಇಟ್ಕೊಂಡು? ಕಣ್ಣಿನಿಂದ ನೋಡುವುದಕ್ಕೆ, ಕಿವಿಯಿಂದ ಕೇಳುವುದಕ್ಕೆ, ಕೈಯಿಂದ ಹಿಡ್ಕೊಳ್ಳುವುದಕ್ಕೆ, ಊಟ ಮಾಡೋದಕ್ಕೆ, ಕಾಲಿನಿಂದ ಕುಳಿತಿರುವುದು, ನಡೆಯುವುದಷ್ಟೇ. ಈ ಶರೀರವೂ ಅಷ್ಟೇ, ಆಯಾ ಕೆಲಸ ಮಾಡುವುದು, ಕೆಲವು ಅನುಭವಗಳು ಪಡ್ಕೊಳ್ಳುವುದಕ್ಕೆ ಸಾಧನ ಅಷ್ಟೇ. ಭೋಗ ಸಾಧನಂ ಕರ್ಮ ಸಾಧನಂ ದೇಹ. ದೇಹ ಅಂದ್ರೇನು? ಭೋಗ ಸಾಧನಂ ಅಥವಾ ಕರ್ಮ ಸಾಧನಂ ಅಷ್ಟೇ. ಯಾವಾಗ ಭೋಗ ಮೇಲೆ ಆಸಕ್ತಿ ಹೋಯಿತೋ, ಕರ್ಮಗಳ ಮೇಲೆ ಆಸಕ್ತಿ ಹೋಯಿತೋ, ಈಗ ದೇಹ ಏಕೆ ಇಟ್ಕೊಳ್ಳೋದಪ್ಪ? ಸುಮ್ಮನೆ ಅನಾವಶ್ಯಕ ಭಾರ. ಅದರಿಂದ ತಾನು ಸಾಕ್ಷಿ ಎಂದು ತಿಳ್ಕೊಂಡರೆ ಇಟ್ಟು ಸುಮ್ಮನೆ ನಾಟಕಕ್ಕೋಸ್ಕರ ಮೇಲೆ ಹಾಕ್ಕೊಂಡಿದ್ದೆ, ಮೇಲೆ ಅನ್ಕೊಂಡು ನಡೆಸ್ತಾ ಇದೆ. ಇದು ತಾನಲ್ಲ, ಪಾತ್ರ ತಾನಲ್ಲ ಎಂದು ತಿಳ್ಕೊಂಡು ನಾಟಕಕ್ಕೋಸ್ಕರ, ಪ್ರೇಕ್ಷಕರಿಗೋಸ್ಕರ ಅನಿಸುತ್ತಾ ಇದೆ. ತನಗೆ ಯಾವ ಭಾರ ಇಲ್ಲ, ಯಾವ ದುಃಖ ಇಲ್ಲ. ಪಾತ್ರದ ಭಾರ, ಪಾತ್ರದ ದುಃಖ ತನಗಿರುವುದಿಲ್ಲ. ಹಾಗೆ ವ್ಯಾವಹಾರಿಕದ ದೇಹ, ವ್ಯಾವಹಾರಿಕ ವ್ಯಕ್ತಿತ್ವ ಸಾಕ್ಷಿಕ್ಕಿಲ್ಲ, ಅದು ಬೇಕು. ಅದಕ್ಕೋಸ್ಕರ ಬಾಧ ಮಾಡ್ತೀವಿ ಹೊರತು ಮುಗಿಸುವುದಲ್ಲ. ಇದು ಮುಖ್ಯ ತಿಳ್ಕೊಳ್ಳಬೇಕು. ಅನಾದಿ ಅನಂತ, ಅನಾದಿ ಅನಂತ ಅಂದರೆ ಇದಕ್ಕೆ ಎಂಡಿಂಗ್ ಇಲ್ಲವೇ ಇಲ್ಲ. ನಡೆಯುತ್ತದೆ ಇನ್ನೊಂದು ದೇಹಗಳು, ದೇಹಕ್ಕೆ ಆದಿ ಇಲ್ಲ ಅಂತ ಇಲ್ಲ, ಎಷ್ಟಾದರೂ ನಡೆಯುತ್ತೆ. ಕನಸುಗಳಿಗೆ ನಾನು ಅಂದ್ಕೊಳ್ತಿದ್ದೆ, ಕನಸು ಡೈಲಿ ಬರ್ತಾ ಇದೆಯಲ್ಲ, ಎಷ್ಟು ಕನಸುಗಳು ಬರ್ತವೆ? ನಮ್ಮ ಆಯಿ ಅಮ್ಮ ನಕ್ಕಿ ಸುಮ್ಮನೆ ಇದ್ದರೆ ಏನು ಹೇಳಿಲ್ಲ ಉತ್ತರ. ನಾನು ಅಂದ್ಕೊಂಡೆ ನನ್ನ ಪ್ರಶ್ನೆಯಲ್ಲಿ ತಪ್ಪೇನಿದೆ ಅಂದ್ಕೊಂಡೆ. ನಾನು ಈ ಪ್ರಶ್ನೆಗಳು ತುಂಬ ಇರುತ್ತಿತ್ತು, ಅಮ್ಮ ಅಪ್ಪಕ್ಕೆ ಹೇಳಿದವರು ಯಾರೂ ಉತ್ತರ ಕೊಟ್ಟಿಲ್ಲ. ಯಾವುದೋ ಒಂದೆರಡು ಮೇಲೆ ಉತ್ತರಗಳೇ ಹೊರತು ಎಷ್ಟೋ ಪ್ರಶ್ನೆಗಳು ಹಾಗೇ ಇದ್ದು ಬಿಟ್ಟಿವೆ, ಯಾರೂ ಹೇಳಲಿಲ್ಲ ಉತ್ತರ. ನಾನೆಲ್ಲ ನಂತರ ವೇದಾಂತದಲ್ಲೇ ತಿಳ್ಕೊಳ್ಳಬೇಕಾಯಿತು. ಏನೋ ಅವರು ಏನೇನೋ ಹೇಳ್ತಿದ್ದರು. ಕೆಲವು ಆವಾಗ ಅವರು ಹೇಳಿದ್ದೇ ಸರಿ ಅನಿಸುತ್ತಿತ್ತು, ಏಕೆಂದರೆ ನನ್ನ ಬುದ್ಧಿ ಹಾಗೇ ಇತ್ತು ಆವಾಗ. ಆದ್ದರಿಂದ ಇದೇನು ಅಂದರೆ ಅವ್ರು ನಗುತ್ತಿದ್ದರು, ಅಂಥದ್ದೇನಿಲ್ಲ ಅಷ್ಟೇ. ಆದ್ದರಿಂದ ನೀವು ಎಷ್ಟು ಜನ್ಮಗಳು ಪಡ್ಕೊಳ್ತೀರಿ? ಸೈನ್ಸ್ ಎಷ್ಟು ಡೆವಲಪ್ ಮಾಡ್ತೀರಿ? ಒಂದು 100 ವರ್ಷ ಹಿಂದೆ ಹೇಗೆ ಸೈನ್ಸ್ ಇತ್ತೋ ಈಗ ನೋಡಿದರೆ ಅದೇನು ಅನಿಸುತ್ತದೆ? ಬೇಬಿ ಸೈನ್ಸ್, ಚೈಲ್ಡಿಶ್ ಸೈನ್ಸ್ ಅಂತೆ. ಸ್ಟಾರ್ಟಿಂಗ್ನಲ್ಲಿತ್ತು ಸೈನ್ಸ್. ಈಗ ಇರುವ ಸೈನ್ಸು ಇನ್ನೊಂದು 100 ವರ್ಷ ನಂತರ ಈಗಿರುವಂಥ ನಿಮ್ಮ ಸ್ಕೂಟರ್ಗಳು, ಕಾರ್ಗಳು ನೋಡಿ ಅವ್ರು ನಕ್ಕುತ್ತಾರೆ. ಅಯ್ಯ, ಈ 2026ನಲ್ಲಿ ಅಂತೆ 2026ನಲ್ಲಿ ಜನರಿದ್ದರಂತೆ, ಎಷ್ಟು ಅನಾಗರಿಕರು ಮಕ್ಕಳು ಆಗಿದ್ದಾರೆ. ಕಾರ್ನಲ್ಲಿ, ಸ್ಕೂಟರ್ನಲ್ಲಿ ಹೋಗುತ್ತಿದ್ದರು, ಕುರ್ಚಿಯಲ್ಲಿ ಕೂತಿರುತ್ತಿದ್ದರು, ಫ್ಯಾನ್ ಹಾಕ್ಕೊಳ್ತಿದ್ದರು. ಏನು ಇವ್ರಿಗೆ ಬುದ್ಧಿಯೇ ಇಲ್ಲ, ನಗುತ್ತಾರೆ ಅವರು. ಏಕೆ? ಅವರು ಇನ್ನೇನು ಮಾಡ್ತಾರೋ ಗೊತ್ತಿಲ್ಲ. ಆವಾಗ ನೀವು ನಾಗರಿಕರು ಅಂದ್ಕೊಳ್ತೀರಾ? ನಿಮ್ಮ ನಾಗರಿಕರ ಅಭಿಮಾನಕ್ಕೆ ಅವ್ರು ನಗುತ್ತಾರೆ. ಈಗ ಹೇಳಿ, ಯಾರು ನಾಗರಿಕರು ಹೇಳಿ? ನಾಗರಿಕ ಮಾತುಕ್ಕೆ ಅರ್ಥ ಇಲ್ಲ. ಏಕೆಂದರೆ ಇನ್ನೊಂದು ದೃಷ್ಟ್ಯ ಇದು ಕಮ್ಮಿ ನಾಗರಿಕ, ಹೆಚ್ಚು ನಾಗರಿಕ. ಇನ್ನೊಂದು ದೃಷ್ಟಿ ಅದು ಕಮ್ಮಿ. ಇನ್ನೊಂದು 100 ವರ್ಷ ನಂತರ ಈಗ ಇರುವುದೆಲ್ಲ ಇದು ಅನಾಗರಿಕ ಅನಿಸುತ್ತದೆ. ಅಯ್ಯೋ, ಈ ಸಣ್ಣ ಸ್ಕೂಟ್ರ್ ಕಾರ್ ಮೇಲೆ ಹೋಗಿ ದೊಡ್ಡದು ಅಂದ್ಕೊಂಡ್ರಾ? ಅಯ್ಯ, ಈ ಮೈಕ್ ಇಟ್ಕೊಂಡ್ರೆ ನಾವೇನೋ ದೊಡ್ಡದು ಮಾಡಿದ್ವಿ. ಪೂರ್ವ ಕಾಲದಲ್ಲಿ ಮೈಕೇ ಇಲ್ಲ, ಏನೋ ಇಂಥದ್ದು ಬರ್ತದೋ ಏನೋ, ಇಲ್ಲೇ ಬಾಯಿಯಲ್ಲಿ ಇಟ್ಕೊಳ್ತಾರೆ, ಎಲ್ಲಿ ಹೋದರೂ ಮೈಕೆ ಇರುತ್ತದೋ. ಸುಮ್ಮನೆ ನಾನು ಕಲ್ಪನೆ ಮಾಡ್ತಾ ಇದ್ದೀನಿ. ಏನೋ ಇಂಥ ಸಣ್ಣದು ಇಟ್ಕೊಳ್ತಾರೆ ಇಲ್ಲೇ, ಅಥವಾ ನಿಮ್ಮ ಈ ನಾಲಿಕೆಗೋ ಈ ಟೂತ್ಗೇನೋ ಹಾಕಿಬಿಡ್ತಾರೆ, ಮೈಕ್ರೋ ಮೈಕು. ಈಗ ನೀವು ಎಲ್ಲಿ ಮಾತಾಡಿದರೂ ಎಲ್ಲರಿಗೂ ಕೇಳಿಸ್ತಾನೆ ಇರುತ್ತದೆ. ಸುಮ್ಮನೆ ಕಲ್ಪನೆ ಮಾಡ್ತಾ ಇದ್ದೀನಿ. ಅಂಥದ್ದು ಬಂದಾಗ ಈ ಮೈಕ್ ಏಕೆ? ಅವನು ಹೇಳ್ತಾರೆ, ಅಯ್ಯೋ ಇವು ಹಳೆ ಮೈಕು, ಈ ಹಳೆಗಾಲ ಇನ್ನೂ ಅನಾಗರಿಕ ಕಾಲದಲ್ಲೇ ಇದ್ದೀರಿ ನೀವು. ನಾವು ಎಷ್ಟು ಅಡ್ವಾನ್ಸ್ ಆಗಿದ್ದೀವಿ ನೋಡಿ. ನಡೆಯಬೇಕಾದರೆ ನಡೆಯಬೇಕಾಗಿಲ್ಲ, ಬಟನ್ ಒತ್ತಿದ್ರೆ ಮಷಿನ್ನಿಂದ ಅಲ್ಲಿಗೆ ಹೋಗ್ತಾನೆ. ಎಲ್ಲಿ? ಮ್ಯಾಜೆಸ್ಟಿಕ್, ಅಲ್ಲಿಂದ ಬಟನ್ ಒತ್ತಿದ್ರೆ ರೂಮ್ಗೆ ಬಂದುಬಿಡ್ತಾನೆ. ಪೂರ್ವ ಕಾಲದಲ್ಲಿ ಬಸ್ಸು ಹತ್ತಿ, ಕಾರು ಹತ್ತಿ, ಅಲ್ಲಿ ಹೋಗಿ ಟ್ಯಾಕ್ಸಿ ತಗೊಂಡು ಅವ್ರು ಹೇಳ್ತಾರೆ, ಅಯ್ಯ ಎಷ್ಟು ಅನಾಗರಿಕಪ್ಪ. ಅಲ್ಲಿ ರೋಡಿಗೆ ಹೋಗಿ, ಮೇನ್ ರೋಡಿಗೆ ಹೋಗಿ, ಆಟೋ ಬರೋಕ್ಕೂ ಕಾಯುತ್ತಾ, ಟ್ಯಾಕ್ಸಿ ಬರೋಕ್ಕೂ ಕಾಯುತ್ತಾ, ಟ್ಯಾಕ್ಸಿ ಹತ್ತಿ ಹೋಗಿ ಅಲ್ಲಿ ಇಳಿದು ಟ್ರಾಫಿಕ್ ಜಾಮ್. ನಮಗೆ ಟ್ರಾಫಿಕ್ ಜಾಮೇ ಇಲ್ಲ. ಒಬ್ಬನ ಅಂಡರ್ಗ್ರೌಂಡ್ ಹೋಗ್ತಾನೆ, ಅವ್ರು ಆಕಾಶ ಮಾರ್ಗದಿಂದ ಹೋಗ್ತಾನೆ, ಎಲ್ಲೋ ಹೋಗ್ತಾನೆ. ಆವಾಗೇನು ಮಾಡ್ತಾರೆ? ನಮ್ಮನ್ನು ನೋಡಿ ನಗುತ್ತಾರ ಅಲ್ವ? ಈಗ ಹೇಳಿ, ಯಾರು ನಾಗರಿಕರು? ಯಾರು ನಾಗರಿಕರು ಹೇಳಿ? ಯಾರು ಹೆಚ್ಚಿನ ನಾಗರಿಕರು?
ಈ ಹೆಚ್ಚು ಕಮ್ಮಿ ಎಲ್ಲ ಹೋಲಿಕೆ ಅಪ್ಪ, ಏನು ವ್ಯತ್ಯಾಸ ಇಲ್ಲ. ಪೂರ್ವಕಾಲದಲ್ಲಿ ನಾವು ಹಳ್ಳಿಯಲ್ಲಿ ನಡ್ಕೊಂಡು ಹೋದರೆ ಚಪ್ಪಲ್ ಹಾಕ್ಕೊಂಡ್ರೆ ದೊಡ್ಡ ನಾಗರಿಕತೆ ಗೊತ್ತಾ? ನನಗೆ ಚಪ್ಪಲೇ ಇರಲಿಲ್ಲ. ನಾನು 10th ಕ್ಲಾಸ್ವರೆಗೂ ನನಗೆ ಚಪ್ಪಲೇ ಇಲ್ಲ, ಮಲ್ಲು ಕಲ್ಲು ಹಾಗೆ ನಡೆಯುತ್ತಿದ್ವಿ. ಆವಾಗ ಫಸ್ಟ್ ಟೈಮ್ ಎಲ್ಲಿಗೋ ಹೋಗ್ತಾ ಇದ್ದೀವಿ ಅಂದರೆ ಚಪ್ಪಲ್ ಕೊಟ್ಟರು. ಅಪ್ಪ, ನಮಗೆ ಅನಿಸುತ್ತಿತ್ತು ಚಪ್ಪಲ್ ಅಂದರೆ ಏನೋ ಗ್ರೇಟ್ ಡೆವಲಪ್ಮೆಂಟ್ ಆಯಿತು ಎಂದು. ಚಪ್ಪಲೇ ಒಂದು ಡೆವಲಪ್ಮೆಂಟು ಅಲ್ಲ. ಇದಕ್ಕೆ ಏನು ಹೇಳಬೇಕು ಅಂದರೆ, ಯಾರಿಗೆ ಯಾವುದಿರುತ್ತದೋ ಆ ಸಂಬಂಧದಲ್ಲೇ ಹೋಲಿಸ್ಕೊಳ್ತೀವಿ. ಯಾವುದನ್ನು ಅದೇ ಮಾಡ್ತಾ ಮಾಡ್ತಾ ಅಭ್ಯಾಸ ಆಗಿಬಿಟ್ಟಿತ್ತು ಅಷ್ಟೇ. ಇನ್ನೂ ಕಾಡಿನಲ್ಲಿರುವವರಿಗೆ ಅದೇ ಮರ ಇರುತ್ತದೆ ಅಲ್ಲವೇ? ಆ ಮರಕ್ಕೆ ಒಂದು ಹಗ್ಗ ಕಟ್ಟು, ಅದರ ಮೇಲೆ ಕೂತ್ಕೊಂಡು ಹಾಗೆ ನೇತಾಡುವುದು, ಅದೇ ತೊಟ್ಟಿಲಾಗಿಬಿಟ್ಟಿತ್ತು ಅಷ್ಟೇ. ಮರ ಅದು ನೇತಾಡ್ತದೆ, ಅದೇ ಆಗಿಬಿಟ್ಟಿತ್ತು. ಈಗ ನೋಡಿದರೆ ಏನೋ ಮಾಡ್ತಾರೆ, ಪ್ಲಾಸ್ಟಿಕ್ಕೋ ಏನೇನೋ ಮೆಟಲೋ ಏನೋ ಮಾಡ್ಕೊಳ್ತಾರೆ. ಅದೆಲ್ಲ ಬೇಕಾಗಿಲ್ಲ, ಮರ ಇರುತ್ತದೆ, ನಡೆಯುತ್ತೆ. ಈ ನಾಗರಿಕತೆಗೆ ಏನರ್ಥ ಅಂದರೆ, ಒಂದು ಸಮಯದಲ್ಲಿ ಒಂದು ವಸ್ತು ಸಿಕ್ಕಿದರೆ ದೊಡ್ಡ ನಾಗರಿಕತೆ ಅನಿಸುತ್ತೆ, ನಂತರ ಇನ್ನೊಂದು ಸಿಕ್ಕಿದರೆ ಅದು ನಾಗರಿಕತೆ ಅನಿಸುತ್ತೆ. ಇದಕ್ಕೇನು ರಿಲೇಟಿವ್ ಏನಿಲ್ಲ, ಸಾಪೇಕ್ಷ. ಅದಕ್ಕೋಸ್ಕರ ನಮ್ಮ ಜನರು ಹೇಳಿದ್ದರು, ನಿಮ್ಮ ಕಾಲದಲ್ಲಿ ನೀವೇ ಬೆಸ್ಟ್ ನಾಗರಿಕತೆ, ಏನು ಚಿಂತೆ ಇಲ್ಲ. ನಿಮ್ಮ ಕಾಲದಲ್ಲಿ ಯಾವುದು ಮಾಡಿದ್ದೀವೋ ಯಾವುದನ್ನು ಅದೇ ಬೆಸ್ಟ್. ಏಕೆಂದರೆ ಇದೆಲ್ಲ ರಿಲೇಟಿವ್. ಈಗ ಹೇಳ್ತಾರೆ, ಅಯ್ಯಯ್ಯೋ ನಾವು ಇನ್ನು ಹಿಂದಿಂದಿದೆ ನೋಡಿ, ಇನ್ನೂ ಹೊಸದು ಕಂಡು ಹಿಡಿಯೋಣ, ನಾಳೆ ಇನ್ನೂ ಹೊಸದು ಬರ್ತದೆ, ಇನ್ನೂ ಒನ್ ಡೇಗೆ ನೋಡಿ ವ್ಯತ್ಯಾಸ ಆಗಿಬಿಡ್ತದೆ. ಹೌದು, ಆ ಕಾಲದಲ್ಲಿ ಅದು ಒಳ್ಳೆಯದು, ಈ ಕಾಲದಲ್ಲಿ ಇದು ಒಳ್ಳೆಯದು ಅಲ್ಲ ಅಂತೆ. ಇನ್ನೊಂದಂದರೆ ಎಷ್ಟು ಪಡ್ಕೊಳ್ತೀವಿ ನೋಡಿ. ಈಗಲೇ ಆಗಬೇಕಂತೆ. 100 ವರ್ಷ ನಂತರ ಏನು ನಾಗರಿಕತೆ ಬರಬೇಕು, ಇವತ್ತೇ ನಾಳಿನ 1 ಮಂತ್ಗೆ ಪಡ್ಕೊಳ್ಳೋಣ. ಅಪ್ಪ, ಎಷ್ಟು ಚೆನ್ನಾಗಿರುತ್ತೆ. ಎಂಥ ಐಡಿಯಾ ಬರ್ತದೆ ನಿಮಗೆ? ಹುಚ್ಚು ನನಗೆ ಬರ್ತಿತ್ತು. ನಾನು ಅಂದ್ಕೊಂಡಿದ್ದೆ, ಏನಿದೆ ನಾಗರಿಕತೆಗೆ ಏನರ್ಥ? 100 ವರ್ಷ ನಂತರ ಏನು ಕಂಡು ಹಿಡಿಯುತ್ತೀವೋ ಅದೆಲ್ಲ 1 ತಿಂಗಳಿನಲ್ಲೇ ಈಗಲೇ ಕಂಡು ಹಿಡಿಯೋಣ, ಈಗಲೇ ಅನುಭವಿಸಿ. 100 ವರ್ಷ ಅಂತ ನಾವು ಬದುಕೋದೇ ಅಲ್ಲವೇ? ಅಷ್ಟುವರೆಗೂ ನಾವು ಬದುಕುತ್ತೀವ? ಅಯ್ಯೋ, ಅದರಲ್ಲಿ ನಾವು ಮಿಸ್ ಆಗ್ತೀವಲ್ಲ. 100 ವರ್ಷ ನಂತರ ನಾಗರಿಕತೆ ಎಷ್ಟಾಗ್ತದೋ ಅದನ್ನು ನಾವು ಮಿಸ್ ಆಗ್ತೀವಿ. ಮಿಸ್ ಆಗಬಾರದಂದರೆ ಅದನ್ನು ಈಗಲೇ 1 ವರ್ಷದಲ್ಲೇ ಕಂಡು ಹಿಡಿದರೆ ಮುಂದಿನ ವರ್ಷ ನಾವೆಲ್ಲರೂ ಅನುಭವಿಸ್ತೀವಿ. ಆಹಾ, ಇದು ನಿಮಗೇನಾದರೂ ಪರ್ಮನೆಂಟ್ ಸುಖ ಸಮಾಧಾನ ಕೊಡ್ತದೆ? ಇದೆಲ್ಲ ಮೋಹ. ಬಹಿರ್ಮುಖವೇ ಒಂದು ಮೋಹ, ಈ ಕೆಲಸಗಳು ಇನ್ನೊಂದು ಮೋಹ, ಇದರಿಂದ ಏನೋ ಸುಖ ಉಂಟಾಗ್ತದೆ ಎಂದು ಇನ್ನೊಂದು ಮೋಹ. ಇದೆಲ್ಲ ಪಡ್ಕೊಂಡು ದುಃಖ ಹೆಚ್ಚಾಯಿತು, ಅಪಮಾನ ಹೆಚ್ಚಾಯಿತು, ರೋಗ ಹೆಚ್ಚಾಯಿತು ಅಲ್ಲವೇ? ಮಾವಿನ ಹಣ್ಣು ತಿಂದು ಹೊಟ್ಟೆ ನೋವಾಯಿತು ಅಷ್ಟೇ ಹೊರತು ಏನು ಡೆವಲಪ್ಮೆಂಟ್ ಆಗಲಿಲ್ಲ. ನಮ್ಮ ಹಳ್ಳಿ ಆಯಿತು ಚೆನ್ನಾಗಿತ್ತು, ನಾವು 10 ಮಾವಿನ ಹಣ್ಣು ತಿಂದರೆ ಏನಾಗ್ತಿರಲಿಲ್ಲ. ಆವಾಗ ನಿಜವಾಗಿ ಅದು ಮರ ಮೇಲೇ ಆಗುತ್ತಿತ್ತು, ಅದು ಚೆನ್ನಾಗಿ ಹಣ್ಣಾಗ್ತಿತ್ತು. ಯಾವ ಕೆಮಿಕಲ್ ಹಾಕುವುದಕ್ಕೆ ಕೆಮಿಕಲೇ ಇರಲಿಲ್ಲ. ಇದು ನೋಡಿ, ಇದೇನು ಭಯಂಕರ ಬುದ್ಧಿ, ವೇಸ್ಟ್. ಪ್ರಿಂಟ್ ಪುಸ್ತಕ ನೋಡ್ತೀವಿ ನಾವು. ಕೈಯಿಂದಲೇ ಯಾರಾದರೂ ಪುಸ್ತಕ ಇದ್ದರೆ ಅದೇ ತೊಗೊಂಡು ಬಿಟ್ಟು, ನಾನು ರಾಮರಕ್ಷಾ ಸ್ತೋತ್ರ ಯಾರೋ ಹತ್ತಿರ ಇತ್ತು, ಅದನ್ನು ನೋಡಿಕೊಂಡು ಎಲ್ಲ ನಾನೇ ಕೈಯಲ್ಲಿ ಬರ್ಕೊಂಡೆ, ಅದೇ ಓದ್ಕೊಳ್ತಿದ್ದೆ, ಅದೇ ಪಾರಾಯಣ ಮಾಡ್ತಿದ್ದೆ. ನಂತರ ಅದು ಕಂಠಸ್ಥ ಆದ ನಂತರ ಅದು ಬಿಟ್ಟೆ. ಕೈ ಬರಹನೇ ದೊಡ್ಡದಾಗ್ತಿತ್ತು ಪುಸ್ತಕ. ಕೈ ಬರಹ ಅಂದರೆ ನಾನು ಪಡ್ಕೊಂಡೆ, ಅದೊಂದು ದೊಡ್ಡ ಗರ್ವ ನಮಗೆ. ಏಕೆಂದರೆ ಮಿಕ್ಕ ಜನರು ಬಾಯಿನಿಂದಲೇ ಹೇಳುತ್ತಿದ್ದರೆ ನಮಗೆ ಪುಸ್ತಕ ಆದರೂ ಬಂತು, ಕೈ ಬರಹ ಆದರೂ ಬಂತು. ಅದು ನಾಗರಿಕತೆ. ಈಗ ಪುಸ್ತಕ ಪ್ರಿಂಟ್ ಆಯಿತು, ಇನ್ನು ಮೇಲೆ ಅದು ಹೋಗುತ್ತದೆ, ಏನು ಸೆಲ್ಫೋನಲ್ಲೇ ಕಿವಿಯಲ್ಲಿ ಹಾಕ್ತದೆ ನೇರಾಗಿ, ಅದೇ ಕೇಳಿಸ್ತದೆ. ಈಗ ನೀವೇನು ಪುಸ್ತಕನೂ ಬೇಕಾಗಿಲ್ಲ. ಇವೆಲ್ಲ ನಮ್ಮ ಸುಖ, ಸಮಾಧಾನ, ಆನಂದ, ನಿರ್ಭಯತ್ವ, ಮರಣರಹಿತ್ಯ ಅಂದರೇನು, ಜನ್ಮ ಮರಣರಹಿತ ಸ್ಥಿತಿಗೆ ಇವೆಲ್ಲ ಕಾಂಟ್ರಿಬ್ಯೂಟ್ ಮಾಡ್ತವೆ? ಏನು ಮಾಡಲ್ಲ. ಏಕೆಂದರೆ ನಾನು ಎಂಬ ವ್ಯಕ್ತಿತ್ವ ಬುದ್ಧಿ ಇಟ್ಕೊಂಡು ನೀವು ಎಷ್ಟು ಪಡ್ಕೊಂಡರೂ ಆ ದುಃಖ, ಆ ಜೀವ ಭಾವವೇ ದುಃಖ. ನಾನು ಇಂಥನಾಗಿದ್ದೇನೆ, ಅಲ್ಪ ಬುದ್ಧಿ. ಜೀವ ಅಂದರೆ ಅಲ್ಪ. ಆ ಅಲ್ಪತ್ವದಲ್ಲಿ ಅಭದ್ರತಾ ಇದೆ, ದುಃಖ ಇದೆ, ಮಾನಾಪಮಾನ ಇದೆ, ಅದೆಲ್ಲ ಜೀವ ಭಾವದಲ್ಲೇ ಇದೆ. ಜೀವನಿಗೆ ದುಃಖ ಅಲ್ಲ, ಜೀವಭಾವವೇ ದುಃಖ. ಜೀವನಿಗೆ ಮಾನಾಪಮಾನ ಅಲ್ಲ, ಮಾನಾಪಮಾನವೇ ಜೀವಭಾವ. ಅದು ಜೀವಭಾವದಲ್ಲಿ ಏನಾಗ್ತದೆ, ಅನಿವಾರ್ಯ, ಅದು ಬಿಡೋಕ್ಕಾಗಲ್ಲ, ಇದ್ದೇ ಇರುತ್ತದೆ. ಜೀವಭಾವ ಇರುವವರೆಗೆ ಇದ್ದೇ ಇರುತ್ತದೆ. ಯಾವುದೇ ಒಂದು ಸುಖ, ಯಾವುದೇ ಒಂದು ದುಃಖ, ಯಾವುದೇ ಒಂದು ಇನ್ನೊಂದು ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಆಗ್ತಾನೆ ಇರುತ್ತವೆ, ಹೋಗ್ತಾನೆ ಇರುತ್ತೆ. ಯಾವುದೂ ಪೂರ್ತಿಯಾಗಿಲ್ಲ. ಆದ್ದರಿಂದ ಇದೆಲ್ಲ ತಿಳ್ಕೊಂಡು ನಮ್ಮ ಜನರು ಏನು ಹೇಳಿದ್ದಾರೆ, ನಾಗರಿಕತೆ ಹೊರಗಿನದು ವಿಕಾಸ ಮಾಡ್ಕೋ, ಬಟ್ ತಾತ್ಕಾಲಿಕ. ಯಾವುದು ಎಷ್ಟು ಬೇಕೋ ಅಷ್ಟು ಮಾಡ್ಕೋ, ಆದರೆ ಪರಿಪೂರ್ಣತ ತಾನು ಅವಸ್ಥೆ ಇಲ್ಲದೆ ಅವಸ್ಥಾರಹಿತ ಚೈತನ್ಯ. 3 ಅವಸ್ಥೆಗಳಿಗೆ ಸಾಕ್ಷಿಯಾಗಿರುವ ಅರಿವೇ ನಾನು. ಅರಿವಿಗೆ ಅವಸ್ಥೆನೇ ಇಲ್ಲ. ಅದಕ್ಕೆ
ಕಾಲಬುದ್ಧಿಯ ನೋಡುವುದೇ ಮರಣ. ಮರಣ ಅಂದರೆ ಏನು? ಕಾಲದಲ್ಲಿ ಇದ್ದಂತೆ ನೋಡುವುದು. ಒಂದು ರೂಪ ಇಟ್ಕೊಂಡರೆ ಇನ್ನೊಂದು ರೂಪ ಬದಲಾಯಿಸ್ತದೆ. ರೂಪ ತನಗಿಲ್ಲ, ಕಾಲದಲ್ಲಿ ಇಲ್ಲ. ನಾನು ರೂಪ ಇಲ್ಲ, ಕಾಲದಲ್ಲಿ ಇಲ್ಲ. ಈಗ ಮರಣವೇಕೆ? ಮರಣ ಅಂದರೆ ಏನದು? ಏನೂ ಇಲ್ಲ. ಅದು ಸುಮ್ಮನೆ ನಿಮ್ಮ ಥಾಟೆ, ನಿಮ್ಮ ಮನಸ್ಸಿನ ವೃತ್ತಿ ಮರಣ. ಮರಣ ಎಂಬುದೇ ಇಲ್ಲ, ಯಾರಿಗೂ ಇಲ್ಲ. ನಿಮ್ಮ ಮನಸ್ಸಿನ ವೃತ್ತಿ ಅಷ್ಟೇ. ಆ ವೃತ್ತಿ ಬಿಡಿಸ್ಕೊಂಡರೆ ಈಗಲೇ ಅಮರ. ಎಲ್ಲರೂ ಅಮರವೇ, ಎಲ್ಲರೂ ಶಾಶ್ವತ, ನಿತ್ಯವಾಗಿದ್ದಾರೆ, ಸ್ವತಃ ಸಿದ್ಧವಾಗಿದ್ದಾರೆ. ಅದು ನೋಡಿ, ಈ ಆನಂದ ಪರಿಪೂರ್ಣತ ಕೇವಲ ಜ್ಞಾನದಿಂದಲೇ ಆಗುತ್ತದೆ, ಪಾರಮಾರ್ಥಿಕ ದೃಷ್ಟಿಯಿಂದಲೇ ಆಗುತ್ತದೆ, ಬೇರೆ ಯಾವುದರಿಂದಲೂ ಆಗಲ್ಲ. ಅಯ್ಯೋ, ಇವತ್ತಿನ ಪಾಠ ಹೇಳೋದಾ? ಟೈಮೇ ಆಗಿಬಿಟ್ಟಿದೆ. 19ನೇದು ಸ್ವಲ್ಪ ಶುರು ಮಾಡಿದ್ದೀನಲ್ಲ ನಿನ್ನೆ, ಸ್ವಲ್ಪ ಹೇಳ್ತೀನಿ, ಒಂದು 5-10 ನಿಮಿಷ. ಸ್ವಾಮೀಜಿ ಹೆಸರಿಡದೆ ಅವರ ಆಕ್ಷೇಪವನ್ನು ಹೇಳಿದ್ದಾರೆ. ಇದು ಮಾಧ್ವರದ ಆಗಬಹುದು ಅನಿಸುತ್ತದೆ. ಮಾಧ್ವರದು, ರಾಮಾನುಜರದು, ಇಬ್ಬರಲ್ಲಿ ಯಾರೋ ಒಬ್ಬರದು. ಅವರ ಆಕ್ಷೇಪ ಏನು ಅಂದರೆ ಭ್ರಾಂತ ಬ್ರಹ್ಮವಾದ. ಅಜ್ಞಾನ ಯಾರಿಗಿದೆ? ಜೀವನಿಗೆ. ಬರೀ ಜೀವಭಾವ ಹೇಗೆ ಬಂದಿದೆ? ಅಜ್ಞಾನದಿಂದ ಜೀವಭಾವ ಎಂದು ಇವರು ಹೇಳ್ತಾರೆ. ಅದನ್ನು ಕೇಳಿ ಅವರೇನು ಹೇಳ್ತಾರೆ? ಅಜ್ಞಾನದಿಂದ ಜೀವಭಾವವಾದರೆ ಜೀವಭಾವಕ್ಕೆ ಮುಂಚೆ ಅಜ್ಞಾನವಿತ್ತ? ಹೌದು. ಅಜ್ಞಾನ ಯಾರಿಗಿತ್ತು? ಬ್ರಹ್ಮಕ್ಕಿತ್ತು. ಅಂದರೆ ಬ್ರಹ್ಮಕ್ಕೆ ಅಜ್ಞಾನವಾ? ಬ್ರಹ್ಮಕ್ಕೆ ಅಜ್ಞಾನವಿತ್ತ? ಬ್ರಹ್ಮ ಅಜ್ಞಾನ ಯಾರ್ದು? ತನ್ನ ಕೈಯಲ್ಲಿದೆ. ತನ್ನ ಭಗವಂತನ ಅಧೀನದಲ್ಲಿರುವ ಭ್ರಮೆ ಅಜ್ಞಾನದಿಂದ ತಾನೇ ಭ್ರಮಗೊಂಡು ಜೀವನಾಗುತ್ತಾನೆ. ತಾನೇ ಜೀವನಾಗುವುದು, ತನ್ನನ್ನು ತಾನು ಕಲ್ಕೊಂಡು ತಾನನ್ನು ಸಂಸಾರಕ್ಕೆ ಎಳೆದುಕೊಂಡು ಅಳುತ್ತಾ ಇರುವುದು. ಇದೇನು ಬುದ್ಧಿವಂತಪ್ಪ? ಈಶ್ವರ ಜೀವನಿಗಿಂತ ಮೂರ್ಖ ಆಗುತ್ತಾನೆ. ತನ್ನ ಅಜ್ಞಾನಕ್ಕೆ ತಾನು ಒಳಗಾಗಿ ತಾನು ಜೀವನಾಗಿ ದುಃಖ ಪಡುತ್ತಾ ಇದ್ದರೆ ಬುದ್ಧಿವಂತಿಕೆ ಲಕ್ಷಣವಾ? ಇದು ಬುದ್ಧಿವಂತಿಕೆ ಆಗುತ್ತದೆ? ನಿನ್ನನ್ನು ನೀವು ಸಂಸಾರಕ್ಕೆ ಒಳಗಾಗದೆ ಎಂದಿಗೂ ಬ್ರಹ್ಮವಾಗಿ ಇಟ್ಕೊಂಡ್ರೆ ಆವಾಗ ಬುದ್ಧಿವಂತ ಆಗುತ್ತದೆ. మరి ಬ್ರಹ್ಮನೇ ಅಜ್ಞಾನದಿಂದ ಜೀವನಾಗಿದ್ದ, ಬೇರೆ ಜೀವ ಇಲ್ಲ. ನೀವು ಹೇಳ್ತೀರಿ ಜೀವನೇ ಬೇರೆ ಇಲ್ಲ, ಬ್ರಹ್ಮವೇ ಜೀವ. ಹಾಗಾದರೆ మరి ಬ್ರಹ್ಮ ಯಾರಾಗಿದ್ದಾರೆ? ಬ್ರಹ್ಮನೇ ಜೀವ ಏಕೆ ಆಗಿದೆ ಅಂದರೆ ಬ್ರಹ್ಮನ ಜೀವಾಗ ಆಗಲಿಲ್ಲಪ್ಪ, ಅಜ್ಞಾನದಿಂದ ಆದ. ಇದೇ ಅವರು ಹಿಡ್ಕೊಂಡು ಏನು ಹೇಳ್ತಾರೆ? మరి ಬ್ರಹ್ಮಕ್ಕೆ ಅಜ್ಞಾನವು ಏಕೆ ಆವರಿಸಿತು? ಅಜ್ಞಾನಕ್ಕೆ ಏಕೆ ಒಳಪಟ್ಟುಕೊಂಡ? ಒಳಗಾಗಿದ? ಅಜ್ಞಾನಕ್ಕೆ ಏಕೆ ಒಳಗಾಗಿದ ಅಂದರೆ ಬ್ರಹ್ಮಕ್ಕಿಂತ ಅಜ್ಞಾನ ದೊಡ್ಡದೆ? ಅಜ್ಞಾನ ಮೋರ್ ಪವರ್ಫುಲ್ಲ ಬ್ರಹ್ಮಕ್ಕಿಂತ? ಇದೆಲ್ಲ ಅವರ ಆಕ್ಷೇಪಗಳು. ಅಂದರೆ ಬ್ರಹ್ಮಕ್ಕೆ ಅಜ್ಞಾನವಿದೆ, ಅಜ್ಞಾನ ಬಂದು ಬ್ರಹ್ಮನನ್ನು ಮುಚ್ಚುತ್ತದೆ, ಜೀವನನ್ನು ಮಾಡಿಬಿಡುತ್ತದೆ. ಅಂದರೆ ಬ್ರಹ್ಮ ಹೆದರ್ಕೊಳ್ಳಬೇಕು, ಅಯ್ಯೋ ಅಜ್ಞಾನ ಯಾವಾಗ ಬರ್ತದೋ ನನ್ನನ್ನು ಹಿಡ್ಕೊಳ್ತದೆ, ನನ್ನನ್ನು ಜೀವ ಮಾಡಿಬಿಡ್ತದೆ, ಅಯ್ಯೋ ನನಗೆ ಸಂಸಾರ ಆಗುತ್ತದೆ ಅಂತ ಬ್ರಹ್ಮ ಹೆದರ್ಕೊಳ್ತಾ ಇರಬೇಕು. ಇದೇನು ಬ್ರಹ್ಮಪ್ಪ? ಅಜ್ಞಾನ ನೋಡಿ ಅಂದರೆ ಬ್ರಹ್ಮಕ್ಕಿಂತ ಮೋರ್ ಪವರ್ಫುಲ್ ಅಜ್ಞಾನ. ಇಬ್ಬರಲ್ಲಿ ಬ್ರಹ್ಮ ಅಜ್ಞಾನದಲ್ಲಿ ಯಾರು ಪವರ್ಫುಲ್? ಅಜ್ಞಾನವೇ ಹೆಚ್ಚಿನ ಪವರ್ಫುಲ್. ಯಾಕಂದರೆ ಅಜ್ಞಾನವೇ ಬ್ರಹ್ಮವನ್ನು ಜೀವ ಮಾಡಿಬಿಡ್ತದೆ. ఎందుకంటే ನೀವು ಜೀವ ಬ್ರಹ್ಮ ಬೇರೆ ಅಲ್ಲ ಹೇಳಿದ್ದೀರಲ್ಲ. ಜೀವ ಬ್ರಹ್ಮ ಬೇರೆ ಅಲ್ಲ, ಅವನೇ ಅಂದರೆ మరి ಅವನೇ ಇವನಾಗಿಬಿಟ್ಟ. ಪ್ರಶ್ನೆ ಬರ್ತದೆ. ಹೌದಪ್ಪ, ಮಧ್ವರು ಇದೇ ಪ್ರಶ್ನೆ ಮಾಡ್ತಾರೆ. ಅಯ್ಯಯ್ಯೋ ಇದೇನಪ್ಪ, ಅದ್ವೈತ ಚೆನ್ನಾಗಿಲ್ಲ, ದ್ವೈತವೇ ಚೆನ್ನಾಗಿದೆ. ಏನು ಬ್ರಹ್ಮ ಬೇರೆ ಜೀವ ಬೇರೆ? ಇದು ಚೆನ್ನಾಗಿದೆ. ಅವನೇ ಜೀವನಾಗಿ ಬಿಟ್ಟ ಅಂದರೆ ಎಷ್ಟು ಸಂಸಾರ ನೋಡಿ. ಬ್ರಹ್ಮಕ್ಕೆ ಸಂಸಾರ ಆಯಿತು. మరి ಅದೇನು ಬ್ರಹ್ಮಪ್ಪ? ಬುದ್ಧಿಹೀನ, ತನ್ನನ್ನು ತಾನು ಜೀವನ ಮಾಡಿಕೊಂಡ. ತನ್ನ ಅಜ್ಞಾನದಿಂದ ತಾನು ಜೀವನಾಗಿದ್ದರೆ ಅಷ್ಟು ತಿಳುವಳಿಕೆ ಇಲ್ಲ. ಅಜ್ಞಾನವು ತನ್ನ ಮೇಲೆ ಏನದು ಪ್ರಭಾವ ಮಾಡದೇ ಇರುವಕ್ಕೆ ಪ್ರಭಾವ ಮಾಡ್ತಾ ಇದೆ. ಅದನ್ನು ತಡೆಯೋಕ್ಕೆ ಆಗ್ತಾನೇ ಇಲ್ಲ. ಅವನೇನು ಅರಿವಪ್ಪ? ಕತ್ತಲೆ ಬಂದು ತನ್ನನ್ನು ಮುಚ್ಚುತ್ತಾ ಇದ್ದರೆ, ಕತ್ತಲೆ ಬಂದು ಸೂರ್ಯನನ್ನು ಚಾಲೆಂಜ್ ಮಾಡಿದಂತೆ ನಿನ್ನ ಬಾಯಿ ಮುಚ್ಚುತ್ತೇನೆ, ಮುಖ ಮುಚ್ಚುತ್ತೇನೆ, ನಿನಗೆ ಕತ್ತಲೆ ಮಾಡಿಬಿಡ್ತೀನಿ. ಹೆದರಿಸಿದ್ದರೆ ಸೂರ್ಯವು ಎದುರುಕೊಂಡು ಓಡಿ ಹೋದನಂತ, ಅಯ್ಯೋ ಕತ್ತಲೆ ಬಂದು ನನ್ನನ್ನು ಏನು ಮಾಡ್ತದೆ? ಕತ್ತಲೆ ಬಂದು ನಿನ್ನನ್ನು ರಾತ್ರಿ ಮಾಡಿಬಿಡ್ತೀನಿ. ಈಗ ಹೇಳಿ, ಸೂರ್ಯನಿಗಿಂತ ಕತ್ತಲೆ ಪವರ್ಫುಲ್ಲ ಅಥವಾ ಸೂರ್ಯನ ಪವರ್ಫುಲ್ಲ? ಇಬ್ಬರಲ್ಲಿ ಯಾರು ಮೋರ್ ಪವರ್ಫುಲ್? ಕತ್ತಲೆ ಮೋರ್ ಪವರ್ಫುಲ್ ಅಲ್ಲ. ನನ್ನ ಪರಮಾತ್ಮಕ್ಕಿಂತ ಅಜ್ಞಾನವೇ ಮೋರ್ ಪವರ್ಫುಲ್ ಆಗಬೇಕು. ಹೀಗೆ ಅವರ ಆಕ್ಷೇಪ. ಅಂದರೆ ಅವರ ಆಕ್ಷೇಪದಲ್ಲಿ ತಪ್ಪೇನಿದೆ ಅಂದರೆ, ಒಂದು ಬ್ರಹ್ಮ ಇದ್ದಾನೆ, ಜೀವ ಇದ್ದಾನೆ, ಒಂದು ಅಜ್ಞಾನವಿದೆ, ಬ್ರಹ್ಮದಿಂದ ಜೀವನಾಗಿದ್ದಾನೆ.
ಇದೆಲ್ಲ ನಿಜವಾಗಿ ಆಗಿದ್ದಂತೆ, ನಿಜವಾಗಿ ಒಂದು ಅಜ್ಞಾನವಿದೆ, ನಿಜವಾಗಿ ಒಂದು ಜೀವನಿದ್ದಾನೆ, ಒಂದು ಬ್ರಹ್ಮ ಆಗಿದ್ದಾನೆ, ಈ ಮೂರು ನಿಜವಾಗಿವೆ ಎಂದು ಇಟ್ಟುಕೊಂಡು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ಆಗಲಿಲ್ಲ ಎಂದೇ ನಾವು ಹೇಳ್ತೀವಿ. ಸುಮ್ಮನೆ ಅನಿಸಿಕೆ, ಅಲ್ಲಿ ಏನಿಲ್ಲ. ಅನಿಸಿಕೆ ದೃಷ್ಟಿಗೆ ಬ್ರಹ್ಮಕ್ಕೂ ಅಜ್ಞಾನ ಇಲ್ಲ, ಜೀವನ ಆಗುವುದೂ ಇಲ್ಲ, ಬ್ರಹ್ಮನೇ ಇದ್ದಾನೆ, ಎಂದಿಗೂ ಇದ್ದಾನೆ, ಈಗಲೂ ಇದ್ದಾನೆ. ಬ್ರಹ್ಮ ದೃಷ್ಟಿಗೆ ಅಜ್ಞಾನವೂ ಇಲ್ಲ, ಜೀವನ ಆಗುವುದೂ ಇಲ್ಲ. ಜೀವ ದೃಷ್ಟಿಗೆ ಅನಿಸುತ್ತಾ ಇದೆ ಅಷ್ಟೇ ಹೇಳಿದ್ವಿ. ಇದು ಗೊತ್ತಿಲ್ಲದೆ ಬ್ರಹ್ಮಜೀವನ ಆಗಿದ್ದ ಅಂದರೆ ಹೇಳಿದ್ದೆಲ್ಲ ಒಂದು ಘಟನೆಯಾಗಿ ಆಗಿದ್ದಂತೆ ಇಟ್ಕೊಳ್ತಾ ಇದೆ. ಆ್ಯಸ್ ಇಫ್ ದೇ ಆರ್ ಈವೆಂಟ್ಸ್, ದೇ ಹ್ಯಾವ್ ರಿಯಲಿ ಹ್ಯಾಪೆಂಡ್. ಇಟ್ ಡಿಂಟ್ ಹ್ಯಾಪನ್. మరి ಜೀವ ಯಾರೂ ಇಲ್ಲ, ಜೀವತ್ವವಾಗಲೇ ಇಲ್ಲ, ಅನಿಸುತ್ತಾ ಇದೆ. ಅದು ನಿಜವಾಗಿದೆಯಾ ಎಂದು ನೋಡಿದರೆ ಇಲ್ಲವೇ ಇಲ್ಲ ಎಂದು ಗೊತ್ತಾಗ್ತದೆ. ಅನಿಸಿದೆ ಅಷ್ಟೇ. ಅದು ಯಾವುದು ಅನಿಸಿದೆ ನೋಡು ಅಂದರೆ ಏನಿಲ್ಲ. ನೀವಿಲ್ಲಿ ಹೋಗ್ತಾ ಇರುವಾಗ ಎಲ್ಲೋ ಬಾಗಿಲಿಯಲ್ಲಿ ಯಾರೋ ಬಂದಂತೆ ಅನಿಸುತ್ತದೆ ಅಲ್ಲವೇ? ನಾವಿಲ್ಲಿ ಹೋಗ್ತಾ ಇರುವಾಗ ಯಾರೋ ಇಲ್ಲಿ ಬಂದರು ಎಂದು ಯಾರೋ ನೋಡಿದರೆ ಯಾರು ಕಂಡು ಬರ್ತಾ ಇಲ್ಲ, ಅಥವಾ ಯಾರೋ ಹೋಗಿದ್ದಂತೆ ಅನಿಸುತ್ತದೆ. ಮತ್ತೆ ನೀವು ಇಲ್ಲೇ ವಸ್ತು ಬಿಟ್ಟು ಮತ್ತೆ ಬಾಗಿಲ ಹತ್ತಿರ ಹೋದರೆ, ಅಲ್ಲಿ ಹೋದರ ಇಲ್ಲಿ ಹೋದರ, ಅಲ್ಲಿ ಸ್ವಲ್ಪ 2 ಹೆಜ್ಜೆ, ಇಲ್ಲಿ 2 ಹೆಜ್ಜೆ ಓಡಿ ಹೋಗಿ ನೋಡಿದ್ದರೆ ಯಾರೂ ಕಂಡು ಬಂದಿಲ್ಲ. ಯಾರೋ ಬಂದು ಬೇಗ ಓಡಿ ಹೋಗಿರಬಹುದು, ನಾನು ಸರಿಯಾಗಿ ನೋಡಲಿಲ್ಲ, ಕೈಯಲ್ಲಿ ಏನೋ ಇತ್ತು, ವಸ್ತು ಇಟ್ಟು ಅಲ್ಲಿ ಹೋಗುವ ಹೊತ್ತಿಗೆ ಅವನು ಹೋಗಿಬಿಟ್ಟ. ನಂತರ ನೋಡಿದರೆ ಅಲ್ಲಿ ಬಾಗಿಲು ಮುಚ್ಚಿದೆ, ಇಲ್ಲಿ ಬಾಗಿಲು ಮುಚ್ಚಿದೆ, ಯಾರೂ ಹೋಗಲಿಲ್ಲ, ಯಾರೂ ಬಂದಿಲ್ಲ. ಈಗ ಹೇಳಿ, ಯಾರು ಬಂದರು? ಸುಮ್ಮನೆ ಅನಿಸಿತು ನಿನಗೆ, ಯಾರೋ ಬಂದಂತೆ, ಯಾರೋ ಹೋಗಿದ್ದಂತೆ, ಯಾರೂ ಬಂದಿಲ್ಲ, ಯಾರೂ ಹೋಗಲಿಲ್ಲ. ಸುಮ್ಮನೆ ಒಂದು ಭ್ರಾಂತಿ ಅಷ್ಟೇ. ಆ ಭ್ರಾಂತಿಯು ಭ್ರಾಂತಿ ದೃಷ್ಟಿಗೆ ಇದೊಂದು ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲ ಅವರಿಗೆ. ಭ್ರಾಂತಿ ಯಾರಿಗೆ? ಭ್ರಾಂತಿ ಯಾರಿಗೆ? ಪ್ರಶ್ನೆ, ಇದು ಒಂದು ದೊಡ್ಡ ಪ್ರಶ್ನೆ. ಅವಿದ್ಯಾ ಯಾರಿಗೆ? ಶಂಕರ ಭಾಷ್ಯದಲ್ಲಿ ಶಂಕರು ಹೇಳ್ತಾರೆ, ಅದರಲ್ಲಿ ದೊಡ್ಡ ಪ್ರಶ್ನವಾ? ಆ ಪ್ರಶ್ನೆ ಮಾಡಬೇಕಾ? ಅದಕ್ಕೆ ಶಂಕರರು ಹೇಳ್ತಾರೆ, ಎದುರಾಗಿರುವ ಒಬ್ಬ ಪೇಷಂಟ್ ಬಂದ, ಅವರಿಗೆ ನೋವಿದ್ದು ತನಗೆ ಗೊತ್ತಾಗುತ್ತಾ ಇರುವಾಗ ನೋವು ಯಾರಿಗೆ ಅಂದರೆ ಏನು ಪ್ರಶ್ನೆ? ಅದು ನೋವಿದೆ ಅಂತ ನೀನು ಇಲ್ಲಿಗೆ ಬಂದಿದ್ದಿ, ನೋವು ಯಾರಿಗೆ ಅಂದರೆ ಅದೇನು ಪ್ರಶ್ನೆ? ಅವಿದ್ಯಾ ಯಾರಿಗೆ ಅಂದರೆ ಶಂಕರರು ಹೇಳ್ತಾರೆ, ಇದು ಗೊತ್ತಿಲ್ಲದೆ ಪ್ರಶ್ನೆ ಮಾಡ್ತಾ ಇದ್ದೀವಿ, ಅದೇ ಗೊತ್ತಾಯ್ತಲ್ಲ. ನೀವು ಗೊತ್ತಿದ್ದರೆ ಪ್ರಶ್ನೆ ಮಾಡುತ್ತಿರಲಿಲ್ಲ, ಪ್ರಶ್ನೆ ಮಾಡ್ತಾ ಇದ್ದೀವಿ ಅಂದರೆ ನಿನಗೆ ಆಯ್ತಲ್ಲ, ಇನ್ನೇನು ನೀವು ಪ್ರಶ್ನೆ ಮಾಡಬೇಕಾದು. ಅದಕ್ಕೋಸ್ಕರ ಹೇಳ್ತೇನೆ, ನೀವು ಇನ್ನು ಪ್ರಶ್ನೆ ಏಕಪ್ಪ, ನೀವು ಕೇಳ್ತಾ ಇದ್ದೀವಲ್ಲ, ಅದೇ ಅಜ್ಞಾನ. ನೀನೇ ಅಜ್ಞಾನಿ. ಯಾರು ಪ್ರಶ್ನೆ ಮಾಡ್ತಾ ಇದ್ದಾರೋ ಅವನಿಗೆ ಅಜ್ಞಾನಿ. ಆವಾಗ ಅವನೇನು ಹೇಳ್ತಾನೆ ಗೊತ್ತಾ? ಪ್ರಶ್ನಕರ್ತ, ಶಿಷ್ಯ, ನನ್ನನ್ನು ಬ್ರಹ್ಮ ಹೇಳಿದ್ದೀರಲ್ಲ, ನಾನು ಅಜ್ಞಾನಿ ಹೇಗೆ ಆಗ್ತೀನಿ? ನೋಡಿ, ನೀವು ನನ್ನನ್ನು ಬ್ರಹ್ಮ ಹೇಳಿದ್ದೀರಿ, ಅದರಿಂದ ನಾನು ಕೇಳಿದೆ ಅಜ್ಞಾನಿ ಯಾರು ಎಂದು. ನೀವು ಹೇಳಿದ್ದೀರಿ, ಗುರುಗಳು ಶಂಕರಾಚಾರ್ಯರು ಹೇಳಿದರೆ ನೀನೇ ಅಜ್ಞಾನಿ ಎಂದು. ಅವ್ರು ಹೇಳ್ತಾರೆ, ನಾನು ಅಜ್ಞಾನಿ ಆಗಲ್ಲ, ನೀವೇ ಹೇಳಿದಿರಲ್ಲ ನಾನು ಬ್ರಹ್ಮ ಎಂದು. ಬ್ರಹ್ಮಕ್ಕೆ ಅಜ್ಞಾನ ಹೇಗಿರುತ್ತದೆ? ಇದು ಎಲ್ಲವೂ ಊಹಿಸ್ಕೊಂಡು ಮಾತಾಡ್ತಾ ಇದ್ದಾನೆ, ಅನುಭವ ಇಟ್ಕೊಂಡು ಮಾತಾಡ್ತಾ ಇಲ್ಲ. ಸುಮ್ಮನೆ ಅವರು ಹೇಳಿದ ಮಾತನ್ನು ಇಟ್ಟುಕೊಂಡು ಆ ಮಾತಕ್ಕೂ ಪ್ರಶ್ನೆ, ಮಾತು ಮೇಲೆ ಪ್ರಶ್ನೆನೇ ಹೊರತು ಮಾತನ್ನು ಅನುಭವದಲ್ಲಿ ನೋಡ್ತಾ ಇಲ್ಲ. ಅದು ತಪ್ಪಲ್ಲಿ. ಅವಿದ್ಯೆ ಯಾರಿಗೆ? ಪ್ರಶ್ನೆಗೆ ಶಂಕರರು ಉತ್ತರ ಕೊಟ್ಟಿಲ್ಲ. ನೀನೇ ಕೇಳ್ತಾ ಇದ್ದೀವಲ್ಲ, ಅದೇ ಅವಿದ್ಯಾ ಎಂದು ಹೇಳಿದ್ದಾನೆ ಅಷ್ಟೇ ಹೊರತು ಯಾರಿಗೆ ಅವಿದ್ಯಾ ಎಂದು ಹೇಳಬೇಕಾಗಿಲ್ಲ. ಅದಕ್ಕೋಸ್ಕರ ಇನ್ನೊಂದು ಕಡೆ ಯಾರಿಗೆ ಅವಿದ್ಯೆ ಅಂದರೆ ನಿನಗೆ ಎಂದು ಸೂತ್ರ ಭಾಷ್ಯದಲ್ಲಿ ಹೇಳ್ತಾರೆ. ಈಗ ಗೀತಾ ಭಾಷ್ಯದಲ್ಲಿ ಮತ್ತೊಂದು ಬಗೆ ಹೇಳ್ತಾರೆ. ಯಾರಿಗೆ ಅವಿದ್ಯೆ ಅಂದರೆ ಯಾರಿಗೂ ಅವರು ನೋಡ್ಕೊಳ್ತಾರೆ, ನಿನಗೇಕೆ ಬಿಡುವ ಎಂದು. ಯಾರ ಅವಿದ್ಯೆನೋ ಅವ್ರು ನೋಡ್ಕೊಳ್ತಾರೆ, ನಿನಗೇಕೆ? ಓಹೋ, ಅವಿದ್ಯೆ ಯಾರಿಗೆ ಎಂದು ನಿನಗೆ ಗೊತ್ತಿಲ್ಲವಾ? ಗೊತ್ತಿಲ್ಲದಿದ್ದರೆ ಬಿಡು, ನಿಮಗೇಕೆ? ಅವಿದ್ಯೆ ಯಾರಿಗೆ ಗೊತ್ತಿಲ್ಲ ಅಂದರೆ ನಿನಗೆ ಅವಿದ್ಯೆ ಇಲ್ಲ ಎಂದಾಯಿತು. ಅವಿದ್ಯೆ ಇಲ್ಲದಿದ್ದರೆ ಪ್ರಶ್ನೆ ಏಕೆ? ಯಾರಿಗೆ ಬೇಕೋ ಅವ್ರು ನೋಡ್ಕೊಳ್ತಾರೆ, ನಿಮಗೇಕೆ? ಅಲ್ಲ ನನಗೆ ಗೊತ್ತಿಲ್ಲ ಅಂದರೆ ಗೊತ್ತಾಯ್ತಲ್ಲ ಯಾರಿಗೆ ಅವಿದ್ಯೆ ಎಂದು, ಮತ್ತೆ ಪ್ರಶ್ನೆ ಏಕೆ? ಅದು ನೋಡಿ ಪ್ರಶ್ನೆ. ಅವಿದ್ಯೆ ಯಾರಿಗೆ ಪ್ರಶ್ನೆ ಮಾಡ್ತಾರೆ. ಒಂದು ಸಲ ಸೂತ್ರ ಭಾಷ್ಯದಲ್ಲಿ ನಿನಗೆ ಎಂದು ಹೇಳ್ತಾರೆ, ಗೀತಾ ಭಾಷ್ಯದಲ್ಲಿ 13ನೇ ಅಧ್ಯಾಯದಲ್ಲಿ ತಾನೇ ಪ್ರಶ್ನೆ ಮಾಡುತ್ತಾ ಪ್ರಶ್ನೆ ಯಾರಿಗೆ ಅಂದರೆ ಹೇಗೆ? ಸಂದೇಹ ಯಾರಿಗಿದೆ ಅಂದರೆ ಮೊದಲು ನಿನಗಿದ್ಯಾ ಇಲ್ಲವಾ? ನೀನೇ ಪ್ರಶ್ನೆ ಮಾಡ್ತಾ ಇದ್ದೀವಿ, ನಿನಗೆ ಸಂದೇಹ. ಆ ಪ್ರಶ್ನೆ ಏಕೆ? ಪ್ರಶ್ನೆನೇ ಕೇಳುತ್ತಾ ಮತ್ತೆ ಯಾರು ಒಂದು ಕಳ್ಳನು ಬಂದು ಕಳ್ಳತನ ಯಾರು ಮಾಡಿದ ಎಂದು ಕೇಳಿದ ಹಾಗಿದೆ. ನೀನೇ ಕಳ್ಳ ಎಂದು ಕಳ್ಳತನ ಯಾರು ಮಾಡಿದ್ದಾರೆ ಎಂದು ಹೇಳಬೇಕಪ್ಪ, ನೀನೇ ಕಳ್ಳ. ಇನ್ನೊಬ್ಬರು ಅವನು ಹೇಳಿದರು, ಕಳ್ಳತನವಾಯ್ತಂತೆ, ಯಾರು ಕಳ್ಳ ಹೇಳಿ. ಅವ್ರು ಇನ್ನೊಬ್ಬರು ಹೇಳ್ತಾನೆ, ಕಳ್ಳತನವಾಯ್ತಾ? ನಾನು ಕೇಳಲೇ ಇಲ್ಲವೇ, ಆಗಲೇ ಇಲ್ಲ ಹೇಳ್ತಾರೆ. ಅವನು ಹೇಳ್ತಾನೆ, ಕಳ್ಳತನ ಆಯಿತು, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ನಾನು, ಯಾರು ಕಳ್ಳತನ ಮಾಡಿದ್ದಾರೆ. ಇವನು ಹೇಳ್ತಾನೆ, ಕಳ್ಳತನ ಆಗಲೇ ಇಲ್ಲವಲ್ಲಪ್ಪ, ಏನು ಹೇಳಬೇಕು? ಅವನೇ ಕಳ್ಳ. ಯಾಕಂದರೆ ಕಳ್ಳತನ ಆಗಿದ್ದು ಮೊದಲು ಅವನಿಗೆ ಗೊತ್ತು, ಯಾರಿಗೆ ಗೊತ್ತಾಗಲಿಲ್ಲ, ಯಾಕಂದರೆ ಅವನೇ ಮಾಡಿದ. ಮಿಕ್ಕ ಜನರಿಗೆ ಗೊತ್ತಾದ ನಂತರ ಪ್ರಶ್ನೆ ಕೇಳ್ತಾರೆ,
ಅವನೇ ಮೊದಲು ಕೇಳಿದ ಅಂದರೆ ಅವನಿಗೆ ಗೊತ್ತು ಮೊದಲು. ಅವನಿಗೆ ಹೇಗೆ ಗೊತ್ತಾಯಿತು ಅಂದರೆ ಮಾಡಿದ್ದವನೇ. ಹಾಗೆ ಅವಿದ್ಯೆ ಯಾರಿಗೆ ಅಂದರೆ ನಿನಗೆ ಎಂದು ಮೊದಲು ಹೇಳಿದರು ಅಲ್ಲಿ ಸೂತ್ರ ಭಾಷೆಯಲ್ಲಿ. ಈಗ ಇಲ್ಲಿ ಇವನು ಸ್ವಲ್ಪ ಅತಿ ತಿಳುವಳಿಕೆ, ಓವರ್ ಇಂಟೆಲಿಜೆನ್ಸಿನಿಂದ ಪ್ರಶ್ನೆ ಮಾಡ್ತಾ ಇದ್ದ. ಅದರಿಂದ ಅವಿದ್ಯೆ ಯಾರಿಗೆ ಎಂದು ಹೇಳಿ ಶಂಕರರು ಹೇಳಿದರೆ ಯಾರಿಗೂ ಅವಿದ್ಯೆ ಅವ್ರು ನೋಡ್ಕೊಳ್ತಾರೆ, ನಿನಗೆ ಯಾಕೆ ಸಂಬಂಧ ಇರೋ? ಅಲ್ಲ ನನಗೆ ಬೇಕು. ಏಕೆ ಬೇಕು? ಅಲ್ಲ ನಾನು ತಿಳ್ಕೊಳ್ಳಬೇಕು. ಏಕೆ ಅಂದರೆ ನನಗೆ ಇದೆ ಅವಿದ್ಯೆ. ಅವ್ರಿಗೆ ಗೊತ್ತಾಯ್ತಲ್ಲ, ಮತ್ತೆ ಪ್ರಶ್ನೆ ಯಾಕೆ? ಶಂಕರರು ಎಷ್ಟು ಕುತರ್ಕ ಮಾಡುವವನಿಗೆ ಆಲ್ಸೋ ಮಹಾ ತಿಳುವಳಿಕೆ. ಶಂಕರರು ಆರ್ಗ್ಯುಮೆಂಟಿಗೆ ಒಳ್ಳೆಯ ಲಾಯರ್. ಈ ಸುಪ್ರೀಂ ಕೋರ್ಟ್ ಲಾಯರ್ಗಳೆಲ್ಲ ಸರಿಸಿಬಿಡ್ತಿದ್ದ ಶಂಕರಾಚಾರ್ಯರು. ಈ ಕಾಲದಲ್ಲಿದ್ದರೆ ಸುಪ್ರೀಂ ಕೋರ್ಟ್ ಲಾಯರ್ಗಳೆಲ್ಲ ಹೋಗುತ್ತಿದ್ದರು. ಅಷ್ಟು ಒಳ್ಳೆಯ ಅವರದ್ದು ವಾದ ಪಟಿಮ, ವಾದ ನೈಪುಣ್ಯ ಶಂಕರರದು ಅದ್ಭುತವಾಗಿರುತ್ತದೆ. ಎಂಥವನಿಗಾದರೂ ಮೊದಲು ಯೋಚನೆ ಮಾಡಬೇಕಾಗಿಲ್ಲ, ತಕ್ಷಣವೇ ಆಗ ಪ್ರಶ್ನೆ ಮಾಡಿದರೆ ಆಗಲೇ ಹೇಳ್ಕೊಡ್ತಾನೆ. ಅವರ ಬುದ್ಧಿ ಅಂಥದ್ದು ಇಮ್ಮಿಡಿಯೇಟ್ಲಿ. ನಮಗೆ ಈಗ ಪ್ರಶ್ನೆ ಕೊಟ್ಟರೆ ಸ್ವಲ್ಪ 1-2 ನಿಮಿಷ ಯೋಚನೆ ಮಾಡಿದರೆ ಉತ್ತರ ಬರ್ತದೆ. ಕೆಲವೊಮ್ಮೆ 1 ದಿವಸ ಬೇಕಾಗ್ತದೆ. ಅವರಿಗೆ 1 ದಿವಸ ಅಲ್ಲ, ಹೊಸ ಪ್ರಶ್ನೆ ಬಂದರೂ ತಕ್ಷಣವೇ ಉತ್ತರ. ಅದು ಶಂಕರರ ಬ್ರೈನ್. ಅಮೇಝಿಂಗ್. ಆಶ್ಚರ್ಯಕರವಾದ ಮೆದುಳು ಅವಂದು. ಅದರಿಂದ ಯಾರು ಅವ್ರು ನೋಡ್ಕೊಳ್ತಾರೆ. ನಿಮಗೆ ಯಾಕೆ ಅವ್ರು ಹೇಳ್ತಾರೆ ನಾನು ಹಾಗಲ್ಲ, ನನಗೆ ಗೊತ್ತಿಲ್ಲ. ಅವ್ರಿಗೆ ಗೊತ್ತಾಯ್ತಲ್ಲ ಅಜ್ಞಾನ ಯಾರಿಗಿದೆಯೋ, ಮತ್ತೆ ಯಾಕೆ ಪ್ರಶ್ನೆ? ಹೌದು ಎಂದು ಸುಮ್ಮನೆ ಇರ್ತಾನೆ. ಅದೇ ಹೇಳ್ತಾರೆ. ಅಂದರೆ ಅಜ್ಞಾನವು ಯಾರಿಗೂ ಎಂದು ಪ್ರಶ್ನೆ ಮಾಡಬೇಕಾಗಿಲ್ಲ. ಏಕೆಂದರೆ ಅಜ್ಞಾನ ಎಲ್ಲರಿಗೂ ಸಹಜವಾಗಿರುತ್ತದೆ. ಏಕೆ ಬಂತು, ಹೇಗೆ ಬಂತು ಆ ಪ್ರಶ್ನೆಗೆ ಅವಕಾಶವಿಲ್ಲ. ಯಾವ ಅಜ್ಞಾನವಾದರೂ ಸಹಜವಾಗೇ ಇರುತ್ತದೆ. ನೀವು ಶಾಲೆಗೆ ಏಕೆ ಹೋಗ್ತೀರಿ? ಗೊತ್ತಿಲ್ಲ, ತಿಳ್ಕೊಳ್ಳುವುದಕ್ಕೆ. ಏಕೆ ಏನು ತಿಳ್ಕೊಳ್ಳುವುದಕ್ಕೆ? ಏನೋ ವಿದ್ಯಾ ಕಲಿಯೋದು, ಓದಲು ಬರೆಯಲು ಕಲಿಯೋದು. ಓದಲು ಬರೆಯಲು ನಿಮಗೆ ಗೊತ್ತಿಲ್ಲವಾ? ಗೊತ್ತಿಲ್ಲ. ಏಕೆ ಗೊತ್ತಿಲ್ಲ ಅಂದರೆ ಎಲ್ಲರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಏನಪ್ಪ ನಿಮಗೆ ಓದಲು ಬರೆಯಲು ಗೊತ್ತಾ? ಈ ಬರೆಯೋದು ಬರ್ತದೆ? ಬರಲ್ಲ. ಏಕೆ ಬರಲ್ಲ ಹೇಳು? ಯಾವಾಗಿನಿಂದ ಬರಲ್ಲ ಹೇಳು? ಯಾವಾಗಿನಿಂದ ಬರಲ್ಲ ಹೀಗೆ ಹೇಳೋದು? ಮೊದಲಿನಿಂದ ಬರಲ್ಲ. ಏಕೆ ಬರಲ್ಲ ಹೇಳು? ಏಕೆ ಬರಲ್ಲ ಅಂದರೆ ಅದು ಸಹಜ. ಅಜ್ಞಾನ ಸಹಜ. ಯಾವುದೇ ವಿಷಯ ನೀವು ನೋಡದೇ ಇದ್ದ ವಿಷಯ, ನೀವು ಕಾಶಿ ನೋಡಿದ್ದೀರ? ನೋಡಲಿಲ್ಲ. ಗೊತ್ತಿಲ್ಲ. ಏಕೆ ಗೊತ್ತಿಲ್ಲ? ಏಕೆ ಗೊತ್ತಿಲ್ಲ ಅಂದರೆ ನಾನು ಬೆಂಗಳೂರಿನಲ್ಲಿ ಹುಟ್ಟಿದೆ, ಅದರಿಂದ ಗೊತ್ತಿಲ್ಲ ಅಷ್ಟೇ. ಅಂದರೆ ಯಾವುದೇ ಒಂದು ವಿಷಯ ಗೊತ್ತಿಲ್ಲ ಎನ್ನುವುದು ಸಹಜ. ಅಜ್ಞಾನ ಸಹಜ, ಅದಕ್ಕೇನು ಕಾರಣ ಬೇಕಾಗಿಲ್ಲ. ಯಾವ ಅಜ್ಞಾನವಾದರೂ ಸಹಜವೇ. ತಿಳ್ಕೊಂಡ ನಂತರ ಎಲ್ಲ ಗೊತ್ತಾಗ್ತದೆ. ಯಾರಾದರೂ ಪ್ರಶ್ನೆ ಮಾಡ್ತಾರಾ? ಶಾಲೆಗೆ ಹೋದರೆ ಫಸ್ಟ್ ಡೇ ನಿಮಗೆ ಈಗಳು ಏಕೆ ಬರಲ್ಲ? ನೀವು ಸೈನ್ಸ್ ಪಾಠ ಹೇಳುವಾಗ ನಿಮಗೇನೋ ಬಯಾಲಜಿ ಫಿಸಿಕ್ಸೋ ಕಲಿಯಬೇಕು. ಫಸ್ಟ್ ಡೇ ನಿಮಗೆ ಫಿಸಿಕ್ಸ್ ಏಕೆ ಗೊತ್ತಿಲ್ಲ? ಈ ಅಜ್ಞಾನ ಎಲ್ಲಿಂದ ಬಂತು? ಯಾವಾಗಿನಿಂದ ಬಂತು? ಏಕೆ ಬಂತು? ಎಷ್ಟು ಇದೆ ನಿನ್ನಲ್ಲಿ? ಎಷ್ಟು ಅಜ್ಞಾನ ನಿಮ್ಮಲ್ಲಿ? ಎಷ್ಟು ಕ್ವಾಂಟಿಫೈ ಮಾಡಿ ಯಾರಾದರೂ ಯಾವ ಸೈನ್ಸ್ ಸಬ್ಜೆಕ್ಟ್ ಎಲ್ಲಾದರೂ ಹೇಳ್ತಾರಾ ಯಾರಾದರೂ? ಏಕೆ ಹೇಳಲ್ಲ? ಅಜ್ಞಾನ ಇಸ್ ನಾಟ್ ಟು ಬಿ ಡಿಸ್ಕಸ್ಡ್. ಎಲ್ಲರಿಗೂ ಇದೇ ನ್ಯಾಚುರಲ್. ಅದನ್ನು ಕೇಳಬೇಕಾಗೇ ಇಲ್ಲ, ಯೋಚನೆ ಮಾಡಬೇಕಾಗೇ ಇಲ್ಲ. ವಿಷಯವೇನೋ ತಿಳಿಯಬೇಕೇ ಹೊರತು ಅಜ್ಞಾನವೇನು ಎನ್ನುವ ಚರ್ಚೆ ಏಕೆ? ವೇದಾಂತದಲ್ಲಿ ಏಕೆ ಮಾಡ್ತೀವಿ ಅಂದರೆ ಅಜ್ಞಾನವೇ ಇಲ್ಲ, ಇದ್ದಂತೆ ಅನಿಸುತ್ತದೆ. ಅದು ವಿಚಾರ ಮಾಡಿದ್ದರೆ ಬ್ರಹ್ಮ ತಿಳ್ಕೊಂಡು ಅಜ್ಞಾನವನ್ನು ಕಲ್ಕೊಳ್ಳಲ್ಲ. ಅಜ್ಞಾನವೇ ಇಲ್ಲವಲ್ಲ, ಬ್ರಹ್ಮ ತಿಳಿಯದೇ ಇರುವ ಸಮಯವೇ ಇಲ್ಲ. ಬ್ರಹ್ಮ ಎಂದಿಗೂ ತಿಳಿದೇ ಇದ್ದೇನೆ, ನನಗೆ ತಿಳಿಯಲಿಲ್ಲ ಎನ್ನುವುದೇ ತಪ್ಪಪ್ಪ. ಸುಮ್ಮನೆ ಅಂದ್ಕೊಂಡು ಬಿಟ್ಟೆ, ನನಗೆ ತಿಳಿಯಲಿಲ್ಲ ಎಂಬುದೇ ಇರಲಿಲ್ಲ. ತಾನೇ ಬ್ರಹ್ಮ ಆಗಿದ್ದರೂ, ಬ್ರಹ್ಮ ಗೊತ್ತಿದ್ದರೂ ತಿಳಿಯಲಿಲ್ಲ ಅನಿಸುತ್ತಾ ಇದೆ. ಆ ಅನಿಸಿಕೆನೇ ಫಾಲ್ಸ್ ಅನಿಸಿಕೆಯನ್ನು ಫಾಲ್ಸ್ ಹೇಗೆ ಎಂದು ತೋರಿಸಬೇಕು ಅಷ್ಟೇ. ಆದ್ದರಿಂದ ಜೀವಬುದ್ಧಿಗೆ ಸಂಸಾರ. ಜೀವಬುದ್ಧಿ ಏಕೆ ಅಂದರೆ ಆ ಪ್ರಶ್ನೆ ಮಾಡುವುದೇ ಜೀವನಿಗೆ ಜೀವಬುದ್ಧಿ ಹೇಗೆ ಬಂದಿದೆ ಎಂದು ಹೇಗೆ ನೋಡಬೇಕು? ನಾನು ಹೇಳ್ತೀನಿ, ನೀವು ಹೇಗೆ ಅರ್ಥ ಮಾಡ್ಕೊಳ್ತೀಯಪ್ಪ? ಜೀವನಿಗೆ ಜೀವಬುದ್ಧಿ ಹೇಗೆ ಬಂತು? ಆಯಿತು, ಹೇಳ್ತೀನಿ. ಹೇಗೆ ಹೇಳಬೇಕು? ನಾನು ಹೇಳಿದ್ದು ನೀವು ಹೇಗೆ ಅರ್ಥ ಮಾಡ್ಕೊಳ್ತೀವಿ? ಆ ಜೀವಬುದ್ಧಿ ಬರುವಕ್ಕೆ ಮುಂಚಿನ ಕಾಲಕ್ಕೆ ಹೋಗು, ಅಲ್ಲಿಂದ ನೋಡು ಯಾವಾಗ ಬಂತು ಜೀವಬುದ್ಧಿ. ಜೀವಬುದ್ಧಿಗೆ ಮುಂಚೆ ಹೋದರೆ ನೀನು ಜೀವನ ಎಲ್ಲ ಪ್ರಶ್ನೆ ಕೇಳುವನು ನೀನಿಲ್ಲ. ಯಾರು ಹೇಳಬೇಕು ನಿನಗೆ ಉತ್ತರ? ನೀವು ಜೀವಬುದ್ಧಿ ಇಲ್ಲದಿದ್ದರೆ ಪ್ರಶ್ನೆ ಇಲ್ಲ, ಉತ್ತರ ಇಲ್ಲ. ಜೀವ ಇದ್ದರೆ ಯಾವ ಉತ್ತರ ನಿಮ್ಮನ್ನು ಕನ್ವಿನ್ಸ್ ಮಾಡಲ್ಲ. ದಿಸ್ ಈಸ್ ಎ ಕಾಂಟ್ರಡಿಕ್ಟರಿ ಥಿಂಗ್. ಯು ಕಾಂಟ್ ಅಂಡರ್ಸ್ಟ್ಯಾಂಡ್, ಯು ಕಾಂಟ್ ಎಕ್ಸ್ಪ್ಲೇನ್. ದಟ್ಸ್ ವೈ ಜೀವತ್ವವೇ ಒಂದು ಅನಾದಿ ಅಧ್ಯಾಸ ಅಷ್ಟೇ. ನೀವು ಈ ಕಡೆ ತಿರುಗುತ್ತಾನೇ ಇಲ್ಲ ಅಷ್ಟೇ. ಆದ್ದರಿಂದ ವ್ಯಾವಹಾರಿಕ ಪಾರಮಾರ್ಥಿಕ ದೃಷ್ಟಿಭೇದ ಇಟ್ಕೊಂಡರೆ ಅದ್ವೈತ ಹೊಂದುತ್ತದೆ. ಮಿಕ್ಕ ಜನರಿಗೆ ಈ 2 ವ್ಯತ್ಯಾಸಗಳಿಲ್ಲ. ನೋಡಿ, ಎಲ್ಲರೂ ನೋಡಿ, ವಿಶಿಷ್ಟ ಅದ್ವೈತಿಗಾಗಲಿ ದ್ವೈತಿಗಳಿಗಾಗಲಿ ಯಾರಿಗೂ
ಪಾರಮಾರ್ಥಿಕ ವ್ಯಾವಹಾರಿಕ ಭೇದಗಳಿಲ್ಲ. ಬೌದ್ಧರು ಇಲ್ಲಿ ಬಂದಿಲ್ಲ. ಬೌದ್ಧರು ವ್ಯಾವಹಾರಿಕ ಪಾರಮಾರ್ಥಿಕ ಎಂದು 2 ಪದಗಳು ಬಳಸ್ತಾರೆ. ಬಟ್ ಅವರ ವ್ಯಾವಹಾರಿಕ ಬೇರೆ, ಅವರ ಪಾರಮಾರ್ಥಿಕ ಬೇರೆ, ನಮ್ಮ ಪಾರಮಾರ್ಥಿಕ ಬೇರೆ. ಅವರ ವ್ಯಾವಹಾರಿಕ ಬೇರೆ, ನಮ್ಮದು ಬೇರೆ. 2 ಹಂತಗಳಿವೆ ಹೇಳ್ತಾರೆ. ಅವರಿಗೆ ನಮಗೆ ವ್ಯಾವಹಾರಿಕ ಅಂದರೆ ಇಡೀ ಅವಸ್ಥಕ್ಕೆ ವ್ಯಾವಹಾರಿಕ ಹೇಳ್ತೀವಿ. ಅವಸ್ಥೆ ಒಟ್ಟು ಕನಸಿನ ಅವಸ್ಥಕ್ಕೆ ವ್ಯವಹಾರ. ಇದರಲ್ಲಿ ಕರ್ಮ ಇದೆ, ಕರ್ಮಫಲ ಇದೆ, ಒಳ್ಳೆಯದು ಕೆಟ್ಟದು, ಸುಖ ದುಃಖ ಎಲ್ಲ ಹುಟ್ಟುವುದು ಬೆಳೆಯುವುದು, ಈ ವ್ಯವಹಾರವೆಲ್ಲ ಒಟ್ಟು ಅವಸ್ಥೆಯನ್ನು ವ್ಯಾವಹಾರಿಕ ಹೇಳ್ತೀವಿ. ಆ ಅವಸ್ಥೆನೇ ಬಿಟ್ಟು ಸಾಕ್ಷಿಯಾಗಿದ್ದರೆ ಅದು ಪಾರಮಾರ್ಥಿಕ ಸ್ವತಃಸಿದ್ಧ ನಿಜವಾದ ಸ್ವರೂಪ. ಬೌದ್ಧರು ಹೇಳಿರುವ ವ್ಯಾವಹಾರಿಕ ಅಂದರೆ ಕ್ಷಣಿಕ ವಿಜ್ಞಾನಿಗಳಾಗಲಿ ಶೂನ್ಯವಾದಿಗಳಾಗಲಿ ವ್ಯಾವಹಾರಿಕ ಅಂದರೆ ಬಾಯಿನಿಂದ ಉಪದೇಶ ಮಾಡುವುದೇ ವ್ಯಾವಹಾರಿಕ. ವ್ಯವಹಾರ ಅಂದರೆ ವರ್ಬಲ್ ಕಮ್ಯುನಿಕೇಷನ್ ಇಸ್ ಕಾಲ್ಡ್ ವ್ಯವಹಾರ. ಓರಲ್ ಸ್ಪೀಕಿಂಗ್ ಡಿಸ್ಕಸಿಂಗ್ ಇಸ್ ಕಾಲ್ಡ್ ವ್ಯವಹಾರ. ನಾಗಾರ್ಜುನ ಹೇಳಿದ್ದು, ನಾಗಾರ್ಜುನ ಶೂನ್ಯವಾದಿ. ಅದು ಪುಸ್ತಕ ಹೆಸರೇನು ಮರ್ತೇ ಹೋದೆ. ಮಾಧ್ಯಮಿಕ ಕಾರಿಕ ಎಂಬುದು ನಾಗಾರ್ಜುನ ಬರೆದಿದ್ದು. ಅದರ ಮೇಲೆ ಪ್ರಸನ್ನ ಪದ ಎಂಬುದು ಚಂದ್ರಕೀರ್ತಿ ಅವನ ಶಿಷ್ಯ. ಇದೆಲ್ಲ ನಿಮಗೆ ಗೊತ್ತಿಲ್ಲ, ನೀವು ಹೇಳಲು ಇಲ್ಲ. ಚಂದ್ರಕೀರ್ತಿ ಎಂಬುವನು ಅಲ್ಲಿ ಚಂದ್ರಕೀರ್ತಿ ನಾಗಾರ್ಜುನನಿಗೆ ಶಿಷ್ಯ, ವ್ಯಾಖ್ಯಾನಕರ್ತ, ಸಂಸ್ಕೃತದಲ್ಲೇ ಮಾಡಿದ ವ್ಯಾಖ್ಯಾನ. ಇಬ್ಬರೂ ಅದೇ ಹೇಳ್ತಾರೆ. ವ್ಯವಹಾರ ಅಂದ್ರೇನು? ಈ ವರ್ಬಲ್ ಕಮ್ಯುನಿಕೇಷನ್ ಡಿಸ್ಕಷನ್ ಈಸ್ ವ್ಯವಹಾರ. ಪ್ರಪಂಚ ಜೀವನ ಅವಸ್ಥೆಯನ್ನು ವ್ಯವಹಾರ ಹೇಳಲಿಲ್ಲ. ನಮಗೆ ವ್ಯವಹಾರದಲ್ಲಿ ಕರ್ಮಫಲ, ಪರಲೋಕ, ಪುನರ್ಜನ್ಮ ಇದೆಲ್ಲ ಇರುತ್ತದೆ. ಜೀವ ಈಶ್ವರ ಭೇದ, ಮಿಕ್ಕ ಜೀವರು ನನ್ನ ಹಾಗಿದ್ದಾರೆ, ಸುಖ ದುಃಖಾದಿ ಅನುಭವಗಳು, ಕರ್ಮಫಲ, ಪುಣ್ಯ ಪಾಪ ಇದೆಲ್ಲ ಸೇರಿಸಿಕೊಂಡು ಒಂದು ವ್ಯವಹಾರ ಮಟ್ಟವನ್ನು ವ್ಯವಹಾರ ಹೇಳ್ತೀವಿ. ಒಂದು ಅವಸ್ಥೆಯನ್ನೇ ವ್ಯವಹಾರ ಹೇಳ್ತೀವಿ. ವ್ಯಾವಹಾರಿಕ ಸತ್ತ. ಅವರಿಗೆ ವ್ಯವಹಾರ ಸತ್ತ ಅಲ್ಲ. ವ್ಯವಹಾರ ಈಸ್ ಓನ್ಲಿ ಓರಲ್ ಟೀಚಿಂಗೇ ವ್ಯವಹಾರ, ವರ್ಬಲ್ ಕಮ್ಯುನಿಕೇಷನ್. ಅದರಲ್ಲಿ ನಾಗಾರ್ಜುನ ಹೇಳಲಿ, ಆ ಚಂದ್ರಕೀರ್ತಿ ಪ್ರಸನ್ನ ಪದ ವ್ಯಾಖ್ಯಾನದಲ್ಲಿ ಅವನದೇ ಹೇಳ್ತಾನೆ. ವ್ಯವಹಾರ ಅಂದರೆ ಓರಲ್ ಕಮ್ಯುನಿಕೇಷನ್ ಇಸ್ ವ್ಯವಹಾರ ಅಷ್ಟೇ. ಪಾರಮಾರ್ಥಿಕ ಅಂದ್ರೇನು? ಶೂನ್ಯ. ಆ ಶೂನ್ಯ ಸ್ವರೂಪ ಇದೆ ನೋಡಿ, ಏನಿಲ್ಲ ಎನ್ನುವುದು ಪರಮಾರ್ಥ. ಶೂನ್ಯವನ್ನು ಯಾರು ಅನುಭವಿಸ್ತಾರೆ ಅಂದರೆ ಅನುಭವಿಸೋಕ್ಕಾಗಲ್ಲ. ಅದರಿಂದ ಶೂನ್ಯ ಯಾರ ಅನುಭವವೂ ಅಲ್ಲ. ಅದು ನೋಡಿ, ಅವರು ಪಾರಮಾರ್ಥ ಎನ್ನುವುದು ಯಾರ ಅನುಭವದಲ್ಲಿಲ್ಲ. ವ್ಯವಹಾರ ಎನ್ನುವುದೂ ಇಲ್ಲ, ವ್ಯವಹಾರವೂ ಅನುಭವದಲ್ಲಿಲ್ಲ. ಅದು ಸುಮ್ಮನೆ ವ್ಯವಹಾರ ಅಂದರೆ ವರ್ಬಲ್ ಕಮ್ಯುನಿಕೇಷನ್. ಪರಮಾರ್ಥ ಯಾರ ಅನುಭವದಲ್ಲಿಲ್ಲ, ವ್ಯವಹಾರವೂ ಅನುಭವವೇ ಅಲ್ಲ ಅವರಿಗೆ. ಅದು ಓನ್ಲಿ ವರ್ಬಲ್ ಕಮ್ಯುನಿಕೇಷನ್. ಆದ್ದರಿಂದ ಅವರು ವ್ಯವಹಾರ ಪದ ಬಳಸಿ, ಈಗ ಅಕಾಡೆಮಿಷನ್ಸ್ಗೇನು ಅವರು ವ್ಯವಹಾರ ಪದ ಬಳಸಿದ್ದಾರೆ. ಏನದು ನಾವು ತೆಲುಗಿನಲ್ಲಿ ಹೇಳ್ತೀವಿ, ಏನದು ಗಾಡಿದ ಗುರ್ರಂ ರೆಂಡು ಒಂದೇ ఒకటే అని. ಕತ್ತೆ ಮತ್ತು ಏನದು ಇದು ಅಲರ್ಟ್ ಎಂದು ಇಲ್ಲಿ ಹೇಳ್ತಾ ಇದೆ. ಎಕ್ಸ್ಟ್ರೀಮ್ ಅಲರ್ಟ್ ಅನ್ನು ಇಲ್ಲಿ ಹೇಳ್ತಾ ಇದೆ. ಅಲ್ಲೇನಾಯಿತು ಗೊತ್ತಿಲ್ಲ. ಇಂಟರ್ನೆಟ್ದ ಆಯಿತು, ಮುಗಿಸೋಣ, ಏನಿದೆ ಸ್ವಲ್ಪ. ಆದ್ದರಿಂದ ಅವರು ಹೇಳಿರುವ ವ್ಯವಹಾರ ಬೇರೆ, ಇಲ್ಲಿ ಇದೆ ಅಲರ್ಟ್ ಎಂದು ಹೇಳ್ತಾ ಇದೆ. ಎಮರ್ಜೆನ್ಸಿ ಅಲರ್ಟ್ ಎಂದು ಇಲ್ಲಿ ಬರ್ತಾ ಇದೆ ಸಿಗ್ನಲ್. మరి ಏನಿದೆ ಎನಿವೆ ಹೀಗೆ ಮುಗೀತದೆ. ಇದು ಆಫ್ ಆಯಿತು. ಇದು ಆವಾಗಲೇ ಆಫ್ ಮಾಡಿದೆ ಅಷ್ಟೇ, ಇದೇನಿಲ್ಲ. ಇದು ಆಫ್ ಮಾಡಿದೆ. ಇಂಟರ್ನೆಟ್ಟೇ ಇಲ್ಲ. ಇದು ಇಂಟರ್ನೆಟ್ ಇಲ್ಲ, ಇದು ಔಟ್ಸೈಡ್ ರೆಕಾರ್ಡಿಂಗ್, ಇದಕ್ಕೇನಾಗಲ್ಲ. ಸೊ ನಾವು ವ್ಯವಹಾರ ಹೇಳಿದ್ದು ಒಂದು ಕರ್ತ ಜೀವ ಇದ್ದಾನೆ, ನನ್ನಂಥ ಹಾಗೆ ಮಿಕ್ಕ ಜೀವರಿದ್ದಾರೆ, ಇದೆಲ್ಲ ವ್ಯವಹಾರ ನಡೆಯುತ್ತಾ ಇದೆ ಅಲ್ಲವೇ? ವ್ಯವಹಾರ ಒಂದು ಸತ್ತ, ಒಂದು ರಲಂ, ಒಂದು ಅವಸ್ಥೆ. ಪಾರಮಾರ್ಥಿಕ ಅಂದರೆ ಈ ಅವಸ್ಥೆಯನ್ನು ಬಿಟ್ಟಿರುವಂಥ ಸ್ವರೂಪ, ಸಾಕ್ಷಿ ಸ್ವರೂಪ. ಅವರಿಗೆ ಸಾಕ್ಷಿಯೇ ಇಲ್ಲ, ಆತ್ಮನೇ ಇಲ್ಲ. ಪರಮಾರ್ಥದಲ್ಲಿ ಆತ್ಮನೇ ಇಲ್ಲ, ಶೂನ್ಯ. ವ್ಯವಹಾರದಲ್ಲಿ ಓನ್ಲಿ ವರ್ಬಲ್ ಕಮ್ಯುನಿಕೇಷನೇ ವ್ಯವಹಾರ ಅಷ್ಟೇ. ನಾವು ವ್ಯವಹಾರ ಅಂದರೆ ರಲಂ, ಒಂದು ಅವಸ್ಥೆ ಹೇಳ್ತೀವಿ. ಅದರಿಂದ ಓಕೆ, ಇದು ಬಿಡಿ, ಅನಾವಶ್ಯಕ. ಓಕೆ, ಅದರಿಂದ ಇದು ಭ್ರಾಂತ ಬ್ರಹ್ಮವಾದ ಅಂದರೆ ಜೀವ ಈಶ್ವರ ಏಕತ್ವ ಹೇಳಬೇಕಾದರೆ ಅವರೇನು ಹೇಳ್ತಾರೆ?
ಈಶ್ವರನನ್ನೇ ಜೀವ ಹೇಳಿಬಿಟ್ರೆ, ಈಶ್ವರ ಜೀವ ಒಂದು ಹೇಳಿಬಿಟ್ಟರೆ ಈಶ್ವರನ ಜೀವ ಆಗುತ್ತಾನಲ್ಲ. మరి ಈಶ್ವರನನ್ನು ಜೀವ ಎಂದು ಹೇಳಿದ್ದರೆ ಏನು ಪ್ರಯೋಜನ ಅದರಿಂದ? ಈಶ್ವರನನ್ನು ಸಂಸಾರಿ ಮಾಡಿಬಿಟ್ಟಿದ್ದೀರಲ್ಲ, ಈ ಉಪದೇಶದಿಂದ ಏನು ಪ್ರಯೋಜನ? ಅದಕ್ಕೆ ಉತ್ತರ ಏನೆಂದರೆ, ಜೀವನೇ ಈಶ್ವರ, ಈಶ್ವರನೇ ಜೀವ ಎಂದು ಹೇಳಿದ್ದರೆ ಈಶ್ವರನನ್ನು ಜೀವ ಮಾಡ್ತಾ ಇಲ್ಲ, ಜೀವನ ಜೀವತ್ವ ಬಿಡಿಸಿ ಈಶ್ವರನನ್ನು ಹೇಳ್ತಾಯಿದ್ದೆ. ಜೀವನ ಜೀವತ್ವ ಬಿಡಿಸಿದ್ದರೆ ಈಶ್ವರ ಬಿಡಿಯಾಗೇ ಇಲ್ಲ, ಅವಂದ ಇಬ್ಬರೂ ಅಲ್ಲ, ಒಂದೇ ಆಗಿಬಿಡ್ತದೆ. ಅಲ್ಲಿ ಜೀವ ಈಶ್ವರ ಇಬ್ಬರೂ ಇಲ್ಲ, ಒಂದೇ ಒಂದು ತತ್ವ ಎಂದು ಆಗುತ್ತದೆ. ಇಷ್ಟು ಇದು 19ನೆಯ ಪಾಯಿಂಟು. ಸ್ವಲ್ಪ ಸಂಕ್ಷೇಪ ಹೇಳಿದ್ದೀನಿ, ಮಿಕ್ಕದು ನಾಳೆ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಐ ಥಿಂಕ್ ಆಯಿತು, ಇಷ್ಟೇ, ಇದರಲ್ಲಿರುವುದೇ ಇಷ್ಟು. 19ನೇದು ಮುಗಿದಿದೆ. 20ನೇದು ಹೇಳೋಣ. ಎಸೆನ್ಷಿಯಲ್ ಐಡೆಂಟಿಟಿ ಆಫ್ ಯೂನಿವರ್ಸ್ ಇದು ಜಗತ್ತು ಬ್ರಹ್ಮಕ್ಕೆ ಏಕತ್ವ. ಜೀವ ಈಶ್ವರ ಏಕತ್ವ ಆಯಿತು. ಈಗ ಜಗತ್ತು ಬ್ರಹ್ಮಕ್ಕೆ ಏಕತ್ವ ಹೇಳಿದ್ದರೆ ಇನ್ನೊಂದು ಸತ್ಯಮಿಥ್ಯ ಎಂದು ಒಂದು ಪಾಯಿಂಟ್ ಇದೆ. ಅದಾದ ನಂತರ ಮತ್ತೆ ಬೇರೆ ವಿಷಯಗಳು ಬರುತ್ತವೆ, ಗೌಡಪಾದ ಅದೆಲ್ಲ. ಓಕೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಇನ್ನೂ ಹೇಳುವುದಾ? 12 ಆಯಿತು, ಸಾಕು. 12 ಅయింది కదా, చాలు. 12 దాటేది. ಓಕೆ. ಓಂ ಶಾಂತಿ.